ಶ್ರೀಶೈಲ್ ಲಕ್ಷೋಪನಾಮ ಶ್ರೀಶೈಲ್
ಅದು ಒಮ್ಮೆ ತೆಗೆದು ಅದಕ್ಕೆ ಆಗ್ತದೆ ಅದಕ್ಕೆ ಆಗ್ತದೆ ಇಲ್ಲ ಅಂತ ಹೇಳ್ತೀವಿ ಸಣ್ಣ
डॉक्टर ಕೂಡ ಜಾಗಣ್ಣ ಅವಳು ಸೋಕೆ ಆಯ್ತಲ್ಲ 3 ಸೋಕೆ మనం పొడవలేదు ನಮ್ಮ ಕೇರಳದಲ್ಲಿ ಕಾವಂడి ನಮ್ಮ ಸಿಂಧು ಭಾಷೆಲ್ಲ బాగుంది సో ಖಂಡಿತ ನೋಡಲ್ಲ
Kurit kami sabe. Wow, left one. ಜೊತೆ ಬ್ಯಾಟ್ರಿ ಬರಲ್ಲ ಗಂಜಿ ಸರ್ ಬ್ಯಾಟ್ರಿ ಬ್ಯಾಟ್ರಿ
സ്ത്രീകൾ അവരുടെ അസ്തിത്വത്തിന്റെ സാരാംശം പ്രതിഫലിപ്പിക്കുന്ന കാലാതീതമായ ആഭരണങ്ങളാണ് ഉള്ളിലെ ആത്മവിശ്വാസത്തെ പിന്താങ്ങുന്നത്. ആ ആഭരണങ്ങൾക്ക് പൂർണ്ണത നൽകുന്നത് പരിശുദ്ധിയാണ്, തെളിനീരിനൊത്ത പരിശുദ്ധി. അതിനാൽ ഞങ്ങൾ മനസ്സിലാക്കുന്നു, നിങ്ങൾ അർഹിക്കുന്നു ബിന്ദു ജുവല്ലറിയുടെ അതുല്യമായ ആഭരണങ്ങൾ. ബിന്ദു ജുവല്ലറി, കാസർഗോഡ്, സുള്ളിയ. Every second counts, and we never miss one. That's Hotel A Grand Elite. Passion, precision, and perfection all at the same time. Book your occasions now. ಪವಿತ್ರ ಧಾಮ. ಇಲ್ಲಿ ನಿಮ್ಮ ಹತ್ತಿರದ ದೇವಾಲಯಗಳ ಎಲ್ಲಾ ಅಪ್ಡೇಟ್ಗಳು ಒಂದೇ ಜಾಗದಲ್ಲಿ. ದೇವಾಲಯದಲ್ಲಿ ನಡೆಯುವ ಪೂಜೆ, ಉತ್ಸವ ಹಾಗೂ ಇತ್ತೀಚಿನ ಮಾಹಿತಿ ಎಲ್ಲವೂ ಇಲ್ಲಿ ನೋಡಬಹುದು. ಈವೆಂಟ್ಸ್ ವಿಭಾಗದಲ್ಲಿ ಯಕ್ಷಗಾನ, ನಾಟಕ, ವಿಶೇಷ ಪೂಜೆಗಳು ಮತ್ತು ದೇವಾಲಯದ ಉತ್ಸವಗಳ ಮಾಹಿತಿ ಸುಲಭವಾಗಿ ಕಂಡುಹಿಡಿಯಿರಿ. ನಿಮ್ಮ ಸುತ್ತಮುತ್ತಲಿನ ದೇವಾಲಯಗಳನ್ನು ಅನ್ವೇಷಿಸಿ, ನಿಮ್ಮ ಪ್ರಿಯ ದೇವಾಲಯವನ್ನು ಫಾಲೋ ಮಾಡಿ, ಅಪ್ಡೇಟ್ಗಳನ್ನು ಪಡೆಯಿರಿ, ವಿವಿಧ ಪೂಜೆಗಳನ್ನು ನೋಡಿ ಮತ್ತು ಆನ್ಲೈನ್ ಮೂಲಕವೇ ಬುಕ್ ಕೂಡ ಮಾಡಬಹುದು. ವಚನ ವಿಭಾಗದಲ್ಲಿ ಪವಿತ್ರ ಸಂಪ್ರದಾಯಗಳು, ಆಚರಣೆಗಳು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳಿ. ಪವಿತ್ರ ಧಾಮ ಆಪ್ ಈಗ ಆಂಡ್ರಾಯ್ಡ್ ಮತ್ತು iOSನಲ್ಲಿ ಲಭ್ಯ. ಇಂದು ಡೌನ್ಲೋಡ್ ಮಾಡಿ. ಮೂಲಗಳ ಜೊತೆ ಕನೆಕ್ಟ್ ಆಗುವ ಸ್ಥಳ ಪವಿತ್ರ ಧಾಮ. ಇಲ್ಲಿ ನಿಮ್ಮ ಹತ್ತಿರದ
काञ्चन सन्निभम् लम्बोदरम् विशालाक्षम् वन्देऽहं गणनायकम् विलासिलोकरक्षकम् अनायकैकनायकम् विनाशिदेवदैत्यकम् नताशुभाशुनाशकम् नमामि तं विनायकम् नगेतरादिभीकरम् नवोदितार्कभासुरम् नमत्सुरारिनिर्जरम् नताधितापदुत्तरम् सुरेश्वरम् निधीश्वरम् गजेश्वरम् गणेश्वरम् महेश्वरम् तमाश्रये परात्परम् निरन्तरम् शरणम् देवी शरणम् लक्ष्मी शरणम् भद्रे शरणम् अम्बे शरणम् देवी शरणम् लक्ष्मी शरणम्
ಶಿಲ್ಪಮಣಿಯಡಚಿಡണം ಗುರುಜನ ದೈವದ ವಿಶ್ವಾಸವು ಸರ್ವಗುಣದೋಷ ಜ್ಞಾನವು ಔದಾರ್ಯವು ಗುರುಜನ ದೈವದ ವಿಶ್ವಾಸವು ಸರ್ವಗುಣದೋಷ ಜ್ಞಾನವು ಔದಾರ್ಯವು കൈതാവത്തേക്കും കടക്ഷവും കരുണയുമാക്കും ധർമ്മത്തിങ്കൾ പരമൊരുതൊപ്പം ഭാഗ്യശ്രീകൾ ചിരമുഴവാക്കും സാമ്രാജ്യവും കോഷ്മല്യനും വായിക്കുന്നത് പാർക്കും പൊരുതാക്കും യോഗ്യം സഭയിൽ കടിച്ചിടും നന്നു ആദ്യം നമുക്ക് നന്നാക്കി മാറി
भव पूर्णाहुतिमुत्तमाञ्जहोति सर्वं वै पूर्णाहुतिः सर्वमेवाप्नोति अथो इयं वै पूर्णाहुतिः अस्यामेव प्रतिष्ठते पूर्णाहुतिमुहूर्तं सुमुहूर्तमस्तु भवन्तो ब्रवन्तो पूर्णाहुतिमुहूर्तं सुमुहूर्तमस्तु अज्ञानतिमिरान्धस्तज्ञानाञ्जनशलाकया चक्षुरुन्मीलयेन तस्मै श्रीगुरवे नमः वक्रतुण्डमहाकायकोटिसूर्यसमप्रभा अविघ्नं गुरुमे देव सर्वकार्येषु सर्वदा विद्युत्तामसमप्रभा मृगवतः सन्धत्तिदां भीषणां कन्याभिष्करबालकेन विदधस्ताविरासेविताम् हस्तैश्चक्रगदासिखेन विशिखामष्टापं गुणं तत्त्वनीं सिद्धानां मल्लार्तिकां शशिधरां दुर्गां त्रिनेत्रां भजे दुर्गापरमेश्वर्यै नमः प्रार्थयामि ಹಾಗೆ ಹೋಮಾಂತೆ ಪೂಜಾಂತೆ ದೇವ ಪ್ರಸನ್ನ ಹೋಮದ ಪೂರ್ಣಾಹುತಿ ಕಾಲವನ್ನು ದೇವರ ಪ್ರಸನ್ನ ಕಾಲ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ದೇವತೆಗಳು ನೆರವೇರಿಸಿಕೊಳ್ತಾರೆ ಅಂತೇಳಿ ಶಾಸ್ತ್ರ ವಿಚಾರ. ಹಾಗಿರುವಾಗ ಆಲಯವನ್ನು ಪುನರ್ನಿರ್ಮಾಣ ಮಾಡುವಂತಹ ಕಾಲದಲ್ಲಿ ಆದಂತಹ ಬೇರೆ ಬೇರೆ ರೀತಿಯಾದಂತಹ ಅಶುದ್ಧಿ ಕ್ರಿಯೆಗಳಿದ್ದರೆ ಅದೆಲ್ಲ ನಿವಾರಣೆಯಾಗಬೇಕು. ಅದೇ ರೀತಿಯಾಗಿ ಆ ಸ್ಥಳ ಅಂತ ಹೇಳುವಂಥದ್ದು ಶುದ್ಧಿಯಾಗಬೇಕು, ಬಿಂಬದಲ್ಲಿ ವಿಶುದ್ಧವಾದಂತಹ ಸಾನ್ನಿಧ್ಯ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ವಿಶೇಷವಾಗಿ ದುರ್ಗಾ ಶಾಂತಿ ಹೋಮವನ್ನು ನಾವು ಮಾಡಿಕೊಂಡಿದ್ದೇವೆ. ಶಾಂತಿ ಹೋಮ ಅಂತ ಹೇಳಿ ಅಂದರೆ ಆದಂತಹ ಸಮಸ್ತವಾದಂತಹ ದೋಷಗಳೆಲ್ಲ ಪರಿಹಾರ ಆಗಿ ಶಾಂತಿ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ, ಶಾಂತಿ ಅಂತ ಹೇಳಿದರೆ ಆ ಶುದ್ಧಿನಂತ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ವಿಶೇಷವಾಗಿ ದುರ್ಗಾ ಶಾಂತಿ ಹೋಮವನ್ನು ನಾವು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಸೇವೆಯನ್ನು, ಆ ಹೋಮವನ್ನು ಆ ದುರ್ಗೆಯು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ಆ ಪುನರ್ನಿರ್ಮಾಣ ಮಾಡುವಾಗ ಬಿಂಬ, ದೈವದ ಬಿಂಬವನ್ನು ಚಲನೆ ಮಾಡಿದಂತಹ ದೋಷ ಆಗಿರ್ಬೋದು, ಅದೇ ರೀತಿಯಾಗಿ ಈ ಕಟ್ಟಡವನ್ನು ಕಟ್ಟುವಾಗ ಆ ಸ್ಥಳದಲ್ಲಿ ಬಿದ್ದಂತಹ ರಕ್ತ ಆಗಿರ್ಬೋದು, ಪಶುಪಕ್ಷಿಗಳ ಮಲಮೂತ್ರ ವಿಸರ್ಜನೆಗಳಾಗಿರ್ಬೋದು, ಇಂತಹ ಯಾವುದೇ ಒಂದು ಅಶುದ್ಧಿಯಾದಂತಹ ಕ್ರಿಯೆಗಳಾಗಿದ್ದಲ್ಲಿ, ಅದೇ ರೀತಿಯಾಗಿ ಪರಸ್ಪರ ಮಾತನಾಡುವಾಗ ಭಿನ್ನಮತಗಳು ಬಂದಿದ್ದರೆ, ಅದೇ ರೀತಿಯಾಗಿ ಕಲಹಗಳು ಬಂದಿದ್ದರೆ, ಚರ್ಚೆಗಳು ಬಂದಿದ್ದರೆ ಅದೆಲ್ಲ ಈ ಸ್ಥಳಕ್ಕೆ ದೋಷ ಆಗಿ ಪ್ರಾಪ್ತಿಯಾಗುತ್ತೆ. ಯಾಕಂತ ಹೇಳಿದರೆ ಅಶುದ್ಧಿಯಾದ ನಾವೊಂದು ಕುಳಿತುಕೊಳ್ಳುವಂತಹ ಒಂದು ಮನೆ ಅದರಲ್ಲಿ ಗಲೀಜಾಗಿತ್ತು ಅಂತ ಹೇಳಿ ನಾವು ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ಅದು ಒಳ್ಳೆಯ ಶುದ್ಧವಾಗಿದ್ದರೆ ಮಾತ್ರ ಆ ಆಸನದಲ್ಲಿ ನಾವು ಕೂತ್ಕೊಳ್ತೇವೆ. ಹಾಗಿರುವಾಗ ಬಿಂಬದಲ್ಲಿ ವಿಶುದ್ಧವಾದಂತಹ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು, ದೈವಗಳು ಬಂದು ಆ ಸ್ಥಳದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಆದರೆ ಸ್ಥಳ ಅಂತ ಹೇಳುವಂಥದ್ದು ದೋಷವರ್ಜಿತವಾಗಿರಬೇಕು. ಅಂದರೆ ಮಾತನಾಡುವಾಗ ವ್ಯತ್ಯಾಸ ಆಯಿತು ಅಂತ ಹೇಳಿ ಆದರೆ ವಾಗ್ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಾಗಿ ಆ ರಕ್ತ ಪಶುಪಕ್ಷಿಗಳ ಮಲಮೂತ್ರಗಳೆಲ್ಲ ವಿಸರ್ಜನೆ ಆದಾಗ ಅದರಿಂದ ಈ ಸ್ಥಳ ಅಂತ ಹೇಳುವಂಥದ್ದು ಅಶುದ್ಧಿಯಾಗುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಅಶುದ್ಧಿ ಪ್ರಕ್ರಿಯೆಗಳು ಈ ಕ್ಷೇತ್ರದಲ್ಲಿ ಅಥವಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪರಿಸರದಲ್ಲಿ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ಅಂತಹ ಸಮಸ್ತವಾದಂತಹ ದೋಷಗಳೆಲ್ಲ ನಿವಾರಣೆಯಾಗಬೇಕು, ಬಿಂಬದಲ್ಲಿ ವಿಶುದ್ಧವಾದಂತಹ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ವಿಶೇಷವಾಗಿ ದುರ್ಗಾ ಶಾಂತಿ ಹೋಮವನ್ನು ನಾವು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಹೋಮವನ್ನು ಆ ದೇವಿಯು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಸ್ಥಳವನ್ನು ಶುದ್ಧಿ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಬಿಂಬದಲ್ಲಿ ವಿಶುದ್ಧವಾದಂತಹ ಸಾನ್ನಿಧ್ಯ ಅಭಿವೃದ್ಧಿ ಆಗುವಂತೆ ಅನುಗ್ರಹ ಮಾಡಿಕೊಟ್ಟು ಯಜಮಾನ ಸಹ ಕುಟುಂಬಕ್ಕೆ ಸಮಸ್ತ ಭಕ್ತರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ. ಆರಾಧನೆಪದಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರದ್ಧಾಂ, ಮೇಧಾಂ, ಯಶಃ, ಪ್ರಜ್ಞಾಂ, ವಿದ್ಯಾಂ, ಬುದ್ಧಿಂ, ಶ್ರಿಯಂ, ಬಲಂ, ಆಯುಷ್ಯಂ, ತೇಜಃ, ಆರೋಗ್ಯಂ ದೇಹಿ ಮೇ ಅವ್ಯವಾಹನ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಹೋಮಕ್ಕೆ ಹಾಕಿ ನಮಸ್ಕಾರ. ಕಾನಿ ಕಾನಿ ಬಾಬಾನ ಗಂಧಾಂತರ ಕೃತಾನಿ ಚ ಪ್ರದಕ್ಷಿಣ ಪದೇ ಪದೇ ನಮಸ್ಕಾರ ಸಮರ್ಪಯಾಮಿ. ನೋಡಿದ್ರೆ ನಿಮ್ಮ ಮಂದಿ
ಸಮ್ಮಿಲನ. ಇಂದು ನಾವು ಈ ವೇದಿಕೆಯಲ್ಲಿ ಮಹಿಳೆಯರ ಆಧ್ಯಾತ್ಮಿಕ ಶಕ್ತಿ, ಕುಟುಂಬ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನ, ಮಹತ್ವವನ್ನು ಗೌರವಿಸಲು ಸ್ವಯಂ ಸೇವಕರು, ಕನ್ನಡ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿಯ ಸರ್ವ ಸದಸ್ಯರು ಸೇವೆಯಿಂದ ಇಂಥ ಒಂದು ಭವ್ಯವಾದ ಒಂದು ಬ್ರಹ್ಮಕಲಶೋತ್ಸವವನ್ನು ನೋಡುವಂಥ ಭಾಗ್ಯ ನಿಮ್ಮೆಲ್ಲರದಾಗಿದೆ. ಹಾಗಾಗಿ ಮಾತೆಯರ ಸಮಾವೇಶ, ಮಾತೃ ಸಂಗಮ ಎಂಬ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಂದಿಲ್ಲಿ ಸೇರಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಗೈಯಲಿರುವ ಸಾಧ್ವಿ ಮಾತಾನಂದಮಯಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡಿಯೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಸಾಧ್ವಿ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವ ದತ್ತ ಸಂಸ್ಥಾನ್ ಒಡಿಯೂರ್ ಇವರಿಗೆ ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರರವರು ಹಾರಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ ಶ್ರೀಮತಿ ಶಶಿಕಲಾ ಲಕ್ಷ್ಮಣ್ ಉಪಾಧ್ಯಕ್ಷರು ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ ಇವರು ಗೌರವ ಸ್ಮರಣಿಕೆ ನೀಡಬೇಕಾಗಿ
ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಮ್ಮ ನೆಚ್ಚಿನ ಅಧ್ಯಕ್ಷೆಯಾದ ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರ ಅಧ್ಯಕ್ಷರು ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ ಇವರಿಗೆ ಶ್ರೀಮತಿ ಲಲಿತಾ ಗಂಗಾಧರ್ ಜೊತೆ ಕಾರ್ಯದರ್ಶಿ ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ ಇವರು ಹಾರಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೂ ಶ್ರೀಮತಿ ಕಾತ್ಯಾಯಿನಿ ಕೇಶವ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಶ್ರೀಮತಿ ಸಂಧ್ಯಾ ಗೋಪಾಲಕೃಷ್ಣ ತಂತ್ರಿ ಬಡಾಜೆ ಬೂಡು ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಸಂಧ್ಯಾ ಗೋಪಾಲಕೃಷ್ಣ ತಂತ್ರಿ ಬಡಾಜೆ ಬೂಡು ಇವರಿಗೆ ಶ್ರೀಮತಿ ಶಕುಂತಲಾ ದಯಾನಂದ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡುವವರು ಸುಜಾತಾ ನಾರಾಯಣ್. ಇನ್ನೋರ್ವ ಗೌರವ ಉಪಸ್ಥಿತಿಯಲ್ಲಿರುವಂತಹ ನಮ್ಮ ಗೌರವ ಅಧ್ಯಕ್ಷೆ ಶ್ರೀಮತಿ ವಿಮಲಾ ನಾರಾಯಣ್ ಅವರು ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಅವರ ಸೇವೆಯನ್ನು ಹೇಳಿ ನಮಗೆ ಹೇಳಿ ತೀರದಂಥ ಒಂದು ಸೇವೆ. ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿದೆ, ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವಿಮಲಾ ನಾರಾಯಣ್ ಗೌರವಾಧ್ಯಕ್ಷೆ ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ ಇವರಿಗೆ ಶ್ರೀಮತಿ ಶ್ಯಾಮಲಾ ಉಮೇಶ್ ಕಾರ್ಯದರ್ಶಿ ಕನಿಲಾ ಶ್ರೀ ಭಗವತಿ ಮಹಿಳಾ ಸಮಿತಿ ಅವರು ಹಾರಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಶ್ರೀಮತಿ ಶಿವಾನಿ ತಾರಾನಾಥ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಶಶಿಕಲಾ ಸುವರ್ಣ ಯೋಜನಾಧಿಕಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ಇವರು ಕೂಡ ನಮ್ಮ ಕ್ಷೇತ್ರಕ್ಕೆ ತುಂಬ ವೀರೇಂದ್ರ ಹೆಗಡೆ ಅವರ ಹತ್ರ ಮಾತಾಡಿ ತುಂಬ ಒಂದು ನಮಗೆ ಇಲ್ಲಿ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶಶಿಕಲಾ ಸುವರ್ಣ ಯೋಜನಾಧಿಕಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ಇವರಿಗೆ ಶ್ರೀಮತಿ ಮಲ್ಲಿಕಾ ರಾಜೇಶ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಶ್ರೀಮತಿ ಸುಜಾತಾ ಸುರೇಶ್ ರವರು ಗೌರವ ಸ್ಮರಣೆಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಅತಿಥಿ ನ್ಯಾಯವಾದಿ ಶ್ರೀಮತಿ ಅಕ್ಷತಾ ಇಕ್ಕೇರಿ ಅಧ್ಯಕ್ಷೆ ಕುಂಬಡಜೆ ಭಗವತಿ ಕ್ಷೇತ್ರ ಮಹಿಳಾ ಸಮಿತಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನ್ಯಾಯವಾದಿ ಶ್ರೀಮತಿ ಅಕ್ಷತಾ ಇಕ್ಕೇರಿ ಅಧ್ಯಕ್ಷೆ ಕುಬ್ಡಾಜೆ ಭಗವತಿ ಕ್ಷೇತ್ರ ಮಹಿಳಾ ಸಮಿತಿ ಇವರಿಗೆ ಶ್ರೀಮತಿ ಸುಧಾಮಣಿ ದಿವಾಕರ್ ಹಾಗೂ ಶ್ರೀಮತಿ ಅಮಿತಾ ಮಾಧವ್ ಅವರು ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಆಶಾ ಚಂದ್ರಮೋಹನ್, ಅಧ್ಯಕ್ಷೆ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಮಹಿಳಾ ಸಮಿತಿ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಆಶಾ ಚಂದ್ರಮೋಹನ್, ಅಧ್ಯಕ್ಷೆ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಮಹಿಳಾ ಸಮಿತಿ. ಇವರಿಗೆ ಶ್ರೀಮತಿ ವೀಣಾ ಚಂದ್ರಹಾಸ್ ಹಾಗೂ ಶ್ರೀಮತಿ ಶಶಿಕಲಾ ಸುರೇಶ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಮಂಜುಳಾ PV, ಪ್ರಾಂಶುಪಾಲರು ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲಾ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮಂಜುಳಾ PV, ಪ್ರಾಂಶುಪಾಲರು ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲಾ. ಇವರಿಗೆ ಶ್ರೀಮತಿ ಶೋಭಾ ಸೋಮಪ್ಪ ಹಾಗೂ ಶ್ರೀಮತಿ ಚಂದ್ರಾವತಿ ಯಾದವ್ ಅವರು ಶಾಲು ಹೊದಿಸಿ ಗೌರವ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಮಂಜುಳಾ ಅವರು ನಮ್ಮ ಕ್ಷೇತ್ರದ ಆಂಗ್ಲ ಮಾಧ್ಯಮ ಶಾಲೆಯ ಗುರುಗಳಾಗಿದ್ದಾರೆ. ಅದೇ ರೀತಿ ಇನ್ನೋರ್ವ ಗುರು ಶ್ರೀಮತಿ ಮಾಲತಿ, ಉಪಪ್ರಾಂಶುಪಾಲರು ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲಾ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮಾಲತಿ, ಉಪಪ್ರಾಂಶುಪಾಲರು ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಕನಿಲಾ. ಇವರಿಗೆ ಶ್ರೀಮತಿ ಗೀತಾ ತಿರುಮಲೇಶ್ ಹಾಗೂ ಶ್ರೀಮತಿ ರಶ್ಮಿ ಪ್ರವೀಣ್ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಇಲ್ಲಿ ಸೇರಿದಂತಹ ಎಲ್ಲ ಭಕ್ತಾದಿಗಳನ್ನು, ಮಾಧ್ಯಮದವರನ್ನು, ಛಾಯಾಗ್ರಾಹಕರು, ಧ್ವನಿವರ್ಧಕರು, ಗಣ್ಯರು, ಮಹನೀಯರು ಎಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತದಿಂದ ವಿರಮಿಸ್ತೇನೆ. ಜೈ ಹಿಂದ್. ಸ್ವಾಗತ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿಕೊಂಡಂತಹ ಶ್ರೀಮತಿ ಚಂಚಲಾಕ್ಷಿ ಕಡಪರ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡುತ್ತಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಔಪಚಾರಿಕವಾಗಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಪೂಜ್ಯ ಸಾಧ್ವಿಜಿಯವರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ವಿನಂತಿಸುತ್ತಿದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಮೇ ಹರತು ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ. ಈ ದೀಪದ ಜ್ಯೋತಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಮತ್ತು ಶಾಂತಿಯ ಬೆಳಕನ್ನು ನಮ್ಮ ಜೀವನದಲ್ಲಿ ಹರಡಲಿ.
ಈ ನಾಡಿಗೆ ಒಂದು ಸಂತ ಪರಂಪರೆ ಇದೆ, ಈ ನಾಡಿಗೆ ಒಂದು ಧರ್ಮ ಪರಂಪರೆ ಇದೆ, ಈ ನಾಡಿಗೆ ಒಂದು ಕ್ಷಾತ್ರ ಪರಂಪರೆ ಇದೆ, ಈ ನಾಡಿಗೆ ಒಂದು ದಾರ್ಶನಿಕ ಪರಂಪರೆ ಇದೆ, ಈ ನಾಡಿಗೆ ಒಂದು ಸತ್ಯ ಪರಂಪರೆ ಇದೆ. ಸತ್ಯ ಧರ್ಮದ ನೆಲೆಬೀಡಾದ ತುಳುನಾಡಿನ ಕನಿಲಗಿರಿಯ ಪುಣ್ಯದ ಮಣ್ಣಲ್ಲಿ ನೆಲೆಯಿರುವ ಕನಿಲಾಶ್ರೀ ಭಗವತಿ ಮಾತೆಯ ಪುನರ್ನಿರ್ಮಾಣಗೊಂಡ ನೂತನ ಗರ್ಭಗುರುಗಳಲ್ಲಿ ಪುನರ್ಪ್ರತಿಷ್ಠೆಗೊಳ್ಳಲಿರುವ ಶ್ರೀ ಮಾತೆಯ ದಿವ್ಯ ಸಾನ್ನಿಧ್ಯದೊಂದಿಗೆ ಈ ನಾಡು ಸಂಭ್ರಮಗೊಳ್ಳಲಿದೆ. ಋಷಿಗಳನ್ನು ಯತಿಗಳನ್ನು ದೇವರಾಗಿ ಕಂಡ ನಾಡು ನಮ್ಮದು. ಇಂದಿನ ಸಭೆಯಲ್ಲಿ ಶ್ರೀ ಭಗವತಿ ಮಾತೆಯ ಸ್ವರೂಪದಂತೆ ಕಾಣುತ್ತಿರುವ ಸಾಧ್ವಿ ಶ್ರೀ ಮಾತಾನಂದಮಯಿರವರನ್ನು ತಮ್ಮ ಆಶೀರ್ವಾದದ ಅನುಗ್ರಹ ಸಂದೇಶವನ್ನು ನೀಡಲು ಬೇಡಿಕೊಳ್ಳುತ್ತಿದ್ದೇವೆ. ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ಶಕ್ತಿ ಶ್ರೀ ಭಗವತಿ ಮಾತೆ ಹಾಗೆ ಸಪರಿವಾರ ಎಲ್ಲ ಶಕ್ತಿಗಳನ್ನು ಸ್ಮರಿಸಿಕೊಂಡು, ಸೇರಿದಂತಹ ಎಲ್ಲ ಬಂಧುಗಳೇ, ಪ್ರೀತಿಯ ಮಾತೆಯಂದಿರೇ, ಮುದ್ದಿನ ಮಕ್ಕಳೇ, ಕನಿಲ ಶ್ರೀ ಭಗವತಿ ಕ್ಷೇತ್ರದ ಎಲ್ಲ ಜೀರ್ಣೋದ್ಧಾರವನ್ನೆಲ್ಲ ಪೂರೈಸಿಕೊಂಡು ಇನ್ನು ಬರುವ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವದ ಸಡಗರ ಸಂಭ್ರಮದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇಂತಹ ಸಮಯದಲ್ಲಿ ಒಂದು ಆದರ್ಶವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಈ ಮಾತೃ ಸಂಗಮವನ್ನು ನಡೆಸಿದ್ದು ಈ ಬ್ರಹ್ಮಕಲಶೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇನ್ನು ನೋಡಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಗವತಿ ಸ್ವರೂಪವಾಗಿ ಎಲ್ಲರೂ ಮಾತೆಯರು ಕಂಗೊಳಿಸ್ತಾ ಇದ್ದಾರೆ. ಬರುವಾಗಲೇ ತುಂಬ ಸಂತೋಷವಾಯಿತು. ಎಲ್ಲರ ಮುಖದಲ್ಲೂ ಒಂದು ರೀತಿಯ ಆ ಮಾತೆಯ ಮುಖದಲ್ಲಿ ಯಾವ ಮಂದಹಾಸ ಇದೆಯೋ ಅದೆಲ್ಲವನ್ನು, ಆ ಪ್ರತಿರೂಪವನ್ನು ನಿಮ್ಮ ಆ ಮುಖದಲ್ಲೆಲ್ಲ ನಾನು ಕಂಡುಕೊಂಡೆ. ತುಂಬ ಹೃದಯ ತುಂಬಿ ಬಂತು. ಹಾಗೆ ಇದು ಯಶಸ್ವಿ ಆಗಬೇಕಿದ್ರೆ ಮಹಿಳಾ ಸಮಿತಿಯೊಂದಿಗೆ ಇಲ್ಲಿ ಆಡಳಿತದ ಸಮಿತಿ ಇದೆ, ಹಾಗೆ ಸಹೋದರ ಬಂಧುಗಳ ಸಹಕಾರವು ಬಹುಶಃ ಅವರಿಗೆ ಬೆಂಗಾವಲಾಗಿ ಈ ಕಾರ್ಯವನ್ನು ಯಶಸ್ವಿ ಮಾಡಲಿಕ್ಕೆ ಮುಖ್ಯವಾಗಿ ನಾನು ಹೇಳಬೇಕಿದ್ರೆ ನಮ್ಮ ಪದ್ಮನಾಭ ಕಡಪ್ಪರ ಅವರ ಒಂದು ನೇತೃತ್ವ ಈ ಒಂದು ಬ್ರಹ್ಮಕಲಶೋತ್ಸವದ ಈ ಸಂಭ್ರಮಕ್ಕೆ. ಅವರು ಹಾಗೆ ಹರೀಶಣ್ಣ ಇದ್ದಾರೆ, ಹರೀಶ್ ಮಾಡ, ಹಾಗೆ ಅನೇಕರು ಇದರೊಂದಿಗೆ ಸೇರಿಕೊಂಡು ಈ ಮಾತೃ ಸಂಗಮದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ.
ಅದರಂತೆ ಮಹಿಳಾ ಸಮಿತಿ ಹಾಗೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರುವಾಗಲೇ ತುಂಬ ಸಂತೋಷ ಆಯಿತು. ಆ ಮಾತೆಯ ಗೋಪುರದ ಒಳಗೆ ಬರುವಾಗ ಏನೋ ಒಂಥರ ಒಂದು ರೋಮಾಂಚನ, ಆ ಭಗವತಿ ಮಾತೆಯ ಆ ಸಾನ್ನಿಧ್ಯ ಶಕ್ತಿಯಲ್ಲಿ ಕಂಗೊಳಿಸ್ತಾ ಇತ್ತು. ಅದು ಬಹುಶಃ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗ್ತದೆ. ಆದ್ದರಿಂದ ಇಂತಹ ಒಂದು ಕ್ಷೇತ್ರವನ್ನು ಬಹಳ ಸುಂದರವಾಗಿ ನಿರ್ಮಿಸಬೇಕಿದ್ರೆ ಅದಕ್ಕೆ ಒಂದು ಮನುಷ್ಯ ಬಲ, ಇನ್ನೊಂದು ದೈವ ಬಲ, ಅದು ಎರಡೂ ಸೇರಬೇಕು. ಆ ಎರಡೂ ಇಲ್ಲಿ ಸೇರಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದನ್ನೇ ಆವಾಗ ಹೇಳಿದೆ, ಅವರ ಪದ್ಮನಾಭಣ್ಣನವರ ಒಂದು ನೇತೃತ್ವ, ಹಾಗೆ ಒಂದು ಆಡಳಿತ ಕಮಿಟಿ ಇದೆ, ಜೀರ್ಣೋದ್ಧಾರ ಸಮಿತಿ ಇದೆ, ಬ್ರಹ್ಮಕಲಶೋತ್ಸವ ಸಮಿತಿ ಇದೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕ್ಷೇತ್ರ ಭವ್ಯವಾಗಿ ದಿವ್ಯವಾಗಿ ಇಲ್ಲಿ ಕಂಗೊಳಿಸ್ತಾ ಇದೆ. ಅದಕ್ಕಾಗಿ ಇನ್ನೊಂದು ರೀತಿಯಲ್ಲಿ ನಾನು ಅವರಿಗೆ ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕಡೆ ವಿಷ್ಣು ದೇವರಿಗೆ ಮತ್ತು ನಾರದ ದೇವರಿಗೆ ಸಂವಾದ ನಡೆಯುತ್ತದೆ. ವಿಷ್ಣು ದೇವರು ನಾರದರಲ್ಲಿ ಕೇಳ್ತಾರಂತೆ, ಈ ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ. ಆವಾಗ ನಾರದರು ಹೇಳ್ತಾರೆ, ಪ್ರಪಂಚ ನಿರ್ಮಿತವಾಗಿದೆ, ಅದರಲ್ಲಿ 3/4 ಭಾಗ 75% ನೀರಿದೆ, 1/4% 25% ಭೂಮಿ ಇದೆ, ಆದ್ದರಿಂದ ನೀರೇ ಶ್ರೇಷ್ಠ ಅಂತ ಹೇಳ್ತಾರಂತೆ ನಾರದರು. ಆವಾಗ ವಿಷ್ಣುದೇವರು ಹೇಳ್ತಾರೆ, ನೀರು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಗಸ್ತ್ಯರು ಒಂದು ಸಮಯದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಬೇಕು, ಅವರು ದೇವತೆಗಳಿಗೆ ಉಪಟಳ ಕೊಡುವಂಥ ಸಂದರ್ಭ, ಅವರನ್ನು ಸಂಹರಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ರಾಕ್ಷಸರೆಲ್ಲ ಸಮುದ್ರದ ಅಡಿಭಾಗದಲ್ಲಿ ಹೋಗಿ ಅವಿತು ಕೂತಿದ್ರಂತೆ. ಅವರನ್ನು ಸಂಹಾರ ಮಾಡಬೇಕು. ಆವಾಗ ಎಲ್ಲರೂ ಮೊರೆ ಹೋದದ್ದು ಅಗಸ್ತ್ಯರಲ್ಲಿ, ಋಷಿಗಳಲ್ಲಿ, ಅವರಿಗೆ ಸಾಧ್ಯ ಇದೆ ಅಂತ. ಯಾಕಂದರೆ ಆ ಹೊತ್ತಿನಲ್ಲಿ ಅಗಸ್ತ್ಯರು ಏನು ಮಾಡ್ತಾರಂದರೆ ಆ ಎಲ್ಲ ನೀರನ್ನು ಆಪೋಷಣೆ ಮಾಡ್ತಾರಂತೆ. ಆಪೋಷಣೆ ಮಾಡಿ ಆ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೆ ಕಾರಣರಾಗ್ತಾರೆ. ಆದ್ದರಿಂದ ಆ ಸಮುದ್ರದ ಎಲ್ಲ ನೀರನ್ನು ಆಪೋಷಣೆ ಮಾಡಿದ್ರಿಂದ ಅಗಸ್ತ್ಯರು ಶ್ರೇಷ್ಠರು ಅಂತ ಆಯಿತು ಅಂತ ನಾರದರು ಹೇಳ್ತಾರಂತೆ. ಆವಾಗ ವಿಷ್ಣು ಅದಕ್ಕೂ ಕೂಡ ಒಪ್ಪೋದಿಲ್ಲ. ಅಗಸ್ತ್ಯರು ಆಗಿರ್ಬೋದು, ಆದರೆ ನಾವು ನಭೋಮಂಡಲದಲ್ಲಿ ನೋಡ್ತೇವೆ ಸಪ್ತರ್ಷಿ ಮಂಡಲ ಅಂತ, ನಮಗೆಲ್ಲ ಗೊತ್ತಿದೆ. ಒಂದು 7 ನಕ್ಷತ್ರಗಳ ಒಂದು ಪುಂಜವನ್ನು ನಾವು ಕಾಣ್ತಾ ಇದ್ದೇವೆ ನಭೋಮಂಡಲದ ಆಕಾಶದಲ್ಲಿ. ಅದನ್ನು ನಾವು ಸಪ್ತರ್ಷಿಗಳು ಅಂತ ಹೇಳ್ತೇವೆ. ಅದರಲ್ಲಿ ಒಬ್ಬರು ಅಗಸ್ತ್ಯರು. ಆವಾಗ ವಿಷ್ಣುದೇವರು ಹೇಳ್ತಾರಂತೆ, ಆ ನಕ್ಷತ್ರ ಪುಂಜಗಳು, ಆ ಮುನಿಗಳ ಒಂದು ಸಮೂಹ ಇದೆ ನೋಡಿ, ಅದು ಒಂದು ಭಾಗದಲ್ಲಿ ಮಾತ್ರ ಇರ್ತದೆ, ವಿಸ್ತಾರವಾಗಿ ಆಕಾಶ ಇದೆ ಅಂತ ಹೇಳಿದಾಗ ನಾರದರು ಹೇಳ್ತಾರಂತೆ, ಆದರೆ ಆಕಾಶ ಶ್ರೇಷ್ಠ ಆಯಿತು ಅಂತ ಆಯ್ತಲ್ವಾ ದೇವರೇ ಅಂತ ಹೇಳಿದಾಗ ವಿಷ್ಣುದೇವರು ಹೇಳ್ತಾರಂತೆ, ಅದು ಹೇಗೆ ಸಾಧ್ಯ? ನಾನು ಒಂದು ಅವತಾರದಲ್ಲಿ ಬಂದಿದ್ದೇನೆ. ಬಲಿಯ ಬಳಿಗೆ ಬರುವಾಗ, ವಾಮನನ ಅವತಾರವಾಗಿ ನಾನು ಬರುವಾಗ 3 ಹೆಜ್ಜೆಗಳನ್ನು ಇಟ್ಟಿದ್ದೇನೆ. ಒಂದು ಪಾತಾಳದಲ್ಲಿ, ಒಂದು ಭೂಲೋಕದಲ್ಲಿ, ಒಂದು ಆಕಾಶದಲ್ಲಿ. ಆದ್ದರಿಂದ ಆ ಆಕಾಶವನ್ನು ನನ್ನ ಪಾದಗಳೆಲ್ಲ ಆವರಿಸಿಕೊಂಡಿದೆ ಅಂತ ಹೇಳುವಾಗ ನಾರದರು ಹೇಳ್ತಾರಂತೆ, ನನ್ನನ್ನು ಸುಮ್ಮನೆ ಯಾಕೆ ನೀವು ಪ್ರಶ್ನೆ ಮಾಡ್ತೀರಿ? ನೀವೇ ದೊಡ್ಡವರಲ್ಲ ಭಗವಂತ, ನೀವೇ ದೊಡ್ಡವರು, ನೀವೇ ಶ್ರೇಷ್ಠರು ಅಂತ ಹೇಳಿದಾಗ ವಿಷ್ಣುದೇವರು ಅದಕ್ಕೂ ಕೂಡ ಒಪ್ಪೋದಿಲ್ಲಂತೆ. ನಾನು ಹೇಗೆ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ? ಯಾಕಂದರೆ ನನ್ನನ್ನು ಭಕ್ತರೆಲ್ಲರೂ ಅವರ ಹೃದಯದಲ್ಲಿ ಬಂಧಿಸಿದ್ದೇನೆ ನಾನು ಅಂತ ವಿಷ್ಣುದೇವರು ಹೇಳ್ತಾರಂತೆ. ಆದ್ದರಿಂದ ನಾನು ಶ್ರೇಷ್ಠ ಅಲ್ಲ, ಭಕ್ತರ ಹೃದಯವೇ ಶ್ರೇಷ್ಠ ಅಂತ ವಿಷ್ಣುದೇವರು ಹೇಳ್ತಾರಂತೆ. ನಾನು ಅಲ್ಲಿ ಬಂಧಿತವಾಗಿದ್ದೇನೆ ಅಂತ ಹೇಳ್ತಾರೆ. ಯಾಕಂದರೆ ಭಕ್ತರಾಧೀನ ಭಗವಂತ ಅಂತ ನಾವು ಹೇಳ್ತೇವೆ. ಇಷ್ಟು ಒಳ್ಳೆಯ ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕಿದ್ರೆ ಎಲ್ಲ ಭಕ್ತರ ಒಂದು ಶ್ರದ್ಧಾ ಭಕ್ತಿಯ ಒಂದು ಕಾರಣ ಅಂತ ಹೇಳಲಿಕ್ಕೆ ನನಗೆ ಈ ಕತೆ ನೆನಪಾಯಿತು. ಆದ್ದರಿಂದ ಆ ಭಗವಂತನನ್ನು ನಾವು ಹೋಲಿಸಿಕೊಳ್ಬೇಕಿದ್ರೆ ಆ ಭಕ್ತಿಯೇ ಶ್ರೇಷ್ಠ ಅಂತ, ಭಕ್ತಿಯೇ ಮುಕ್ತಿಗೆ ಪ್ರಾಪ್ತಿ ಅಂತ ಹೇಳ್ತಾರೆ ನೋಡಿ. ಆದ್ದರಿಂದ ನಮ್ಮಲ್ಲಿ ಅಂತಹ ಶ್ರದ್ಧಾ ಭಕ್ತಿ, ಅದನ್ನು ಇನ್ನೊಂದು ರೀತಿಯಲ್ಲಿ ನಂಬಿಕೆ ಅಂತಲೂ ಹೇಳ್ತೇವೆ ನಾವು. ಭಗವಂತನಲ್ಲಿ ನಾವು ಅಥವಾ ದೇವಿಯಲ್ಲಿ ನಾವೆಲ್ಲ ಬೇರೆ ಬೇರೆ ರೂಪದಲ್ಲಿ ಆರಾಧಿಸುವವರು, ಆ ಒಂದು ಚೈತನ್ಯ ಶಕ್ತಿಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಆರಾಧಿಸುವವರು.
ಆದ್ದರಿಂದ ಆ ಚೈತನ್ಯ ಶಕ್ತಿಯ ನಮಗೆ ಅನುಗ್ರಹ ಆಗಬೇಕಿದ್ರೆ, ಆ ದೇವಿಯ ಅನುಗ್ರಹ ಆಗಬೇಕಿದ್ರೆ ನಮ್ಮಲ್ಲಿ ಆ ನಂಬಿಕೆ ಬಲಗೊಳ್ಬೇಕು. ಭಕ್ತಿಯೊಂದಿಗೆ ವಿಶ್ವಾಸ ಅಂತ ಹೇಳ್ತೇವೆ. ವಿಶ್ವಾಸ ಸರ್ವ ಸಂಪದ ಅಂತ ಹೇಳ್ತಾರೆ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಎಲ್ಲ ಸಂಪತ್ತು ನೆಲೆಗೊಳ್ತದೆ ಅಂತ. ನೋಡಿ, ಹಕ್ಕಿಗಳು ಮರದಲ್ಲಿ ಕೂತ್ಕೊಂಡಿರ್ತವೆ. ಎಷ್ಟೇ ಗಾಳಿ ಬಿಸಿಲು, ಗಾಳಿ ಬಿರುಗಾಳಿ ಮಳೆ ಬರಲಿ, ಆದರೆ ಅದು ಭಯಗೊಳ್ಳುವುದಿಲ್ಲ. ಆ ಮರಗಳು ಬಿದ್ದರೂ ಕೂಡ ಅದಕ್ಕೆ ನಂಬಿಕೆ ಯಾವುದರಲ್ಲಿ ಅಂದರೆ ಅದರ ರೆಕ್ಕೆಗಳಲ್ಲಿ ನಾವು ಹಾರಿ ಹೋಗ್ಬೋದು ಅನ್ನುವಂಥದ್ದು. ಆದ್ದರಿಂದ ನಮ್ಮಲ್ಲೂ ಕೂಡ ಅಂತಹ ನಂಬಿಕೆ, ಆ ವಿಶ್ವಾಸ ಗಟ್ಟಿಯಾದಾಗ ನಮ್ಮ ಜೀವನ ಉಜ್ಜೀವನವಾಗ್ತದೆ. ಆ ಮೂಲಕ ಭಗವಂತನ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಅದನ್ನು ಹೇಳ್ತಾರೆ ನೋಡಿ, ತುಳುವಲ್ಲಿ ಮಂಗಪತ್ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಹೇಳ್ತಾರೆ ಮರ್ಕಟ ಮಾರ್ಜಾಲ ನ್ಯಾಯ ಅಂತ. ಮರ್ಕಟ ಅಂದರೆ ಮಂಗಗಳು. ಅವು ಆ ಮಂಗಗಳ ಮರಿಗಳು ಏನು ಮಾಡ್ತಾವಂದರೆ ತನ್ನ ತಾಯಿಯನ್ನು ಗಟ್ಟಿ ಹಿಡ್ಕೊಂಡಿರ್ತದೆ, ಹೊಟ್ಟೆಯ ಹತ್ರ ಗಟ್ಟಿ ಹಿಡ್ಕೊಂಡಿರ್ತದೆ. ಆ ತಾಯಿ ಎಲ್ಲೇ ಹಾರಿದರೂ ಕೂಡ ಆ ಮರಿ ಬೀಳುವುದಿಲ್ಲ. ಅಂತಹ ಆ ಮರಿಮಂಗ ಆ ಮಂಗನನ್ನು ಹೇಗೆ ಹಿಡ್ಕೊಳ್ತದ ಹಾಗೆ ಅದೇ ರೀತಿ ನಾವು ಭಗವಂತನನ್ನು ಹಿಡ್ಕೊಂಡ್ರೆ ಇನ್ನೊಂದು ಮಾರ್ಜಾಲ ಭಕ್ತಿ ಅಂತ. ಬೆಕ್ಕು ನೋಡಿ, ಅಲ್ಲಿ ವ್ಯತ್ಯಾಸ ನೋಡಿ. ಇಲ್ಲಿ ಮರಿ ಹಿಡ್ಕೊಳ್ತದೆ ತಾಯಿಯನ್ನು. ಮಾರ್ಜಾಲ ಅಂದರೆ ಬೆಕ್ಕು, ಅಲ್ಲಿ ತಾಯಿ ಮರಿಯನ್ನು ಹಿಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಕೊಂಡೋಗಿ ಬಿಡ್ತದೆ. ಅದೇ ರೀತಿ ನಾವು ಭಗವಂತನನ್ನು ಗಟ್ಟಿ ಹಿಡ್ಕೊಂಡ್ರೆ ಭಗವಂತ ನಮಗೆ ಬೇಕಾದ ಹಾಗೆ ನಮ್ಮನ್ನು ಉದ್ಧರಿಸ್ತಾನೆ ಅನ್ನುವಂಥದ್ದು. ಆದ್ದರಿಂದ ಜೀವನ ಒಳ್ಳೆ ರೀತಿಯಲ್ಲಿ ಸಾಗಬೇಕು. ಹೇಳ್ತಾರೆ ನೋಡಿ, ನಮ್ಮ ಮನುಷ್ಯ ಜೀವನ ಅಂತ ಎಷ್ಟೋ ಜನ್ಮವನ್ನು ಕಳೆದು ಶ್ರೇಷ್ಠವಾದಂತಹ ಮಾನವ ಜನ್ಮ ನಮಗೆ ಲಭಿಸಿದೆ. ಈ ಜನ್ಮವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಸತ್ಕರ್ಮದಲ್ಲಿ, ಸದಾಚಾರದಲ್ಲಿ, ಆ ಸದಾಲೋಚನೆಯಲ್ಲಿ ನಾವು ಜೀವನವನ್ನು ಮಾಡಿದರೆ, ಒಂದು ಕಡೆ ಹೇಳ್ತಾರೆ ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯ ನಾ ಶರೀರ ಪುನಃ ಪುನಃ ಅಂತ. ನಾವು ಮಿತ್ರರನ್ನು ಗಳಿಸ್ಕೊಳ್ಬಹುದು, ಅಥವಾ ಸಂಪತ್ತನ್ನು ಗಳಿಸ್ಬೋದು, ಇನ್ನೊಮ್ಮೆ ಗಳಿಸ್ಕೊಳ್ಬಹುದು, ಮನೆ ಸಂಪತ್ತನ್ನೆಲ್ಲ ಗಳಿಸ್ಕೊಳ್ಬೋದು. ಆದರೆ ದೇವರು ಕೊಟ್ಟಂತಹ ಈ ಜನ್ಮವನ್ನು ನಮಗೆ ಇನ್ನೊಮ್ಮೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಕ್ಕಿಸಿಕೊಂಡಂತಹ ಈ ಜನ್ಮವನ್ನು ಒಳ್ಳೆ ರೀತಿಯಲ್ಲಿ ನಾವು ಸತ್ಕರ್ಮಗಳ ಮೂಲಕ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದರೆ ನಾವು ಉನ್ನತ ಮಟ್ಟವನ್ನು ಸೇರಬಹುದು. ಆ ಮಾತೆಯ ಭಗವಂತನ ಅನುಗ್ರಹವನ್ನು ಕೂಡ ಪಡ್ಕೊಳ್ಬಹುದು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಅನೇಕ ಮಂದಿ ಮಾತೆಯರು ವೇದಿಕೆಯಲ್ಲಿದ್ದಾರೆ. ಎಲ್ಲವೂ ಸ್ವರ್ಣದ ಒಂದೊಂದು ಪುಷ್ಪಗಳಲ್ಲಿ ಎಲ್ಲ ಸೇರಿಕೊಂಡಿವೆ. ಸಾಮಾಜಿಕವಾಗಿ ಕೈಂಕರ್ಯವನ್ನು ಮಾಡುವಂತಹ ಅನೇಕ ಮಂದಿ ಮಾತೆಯರು ನಮ್ಮೊಂದಿಗಿದ್ದಾರೆ. ಸ್ವರ್ಣ ಪುಷ್ಪ ತುಂಬ ಬೆಲೆ ಉಳ್ಳದು. ಇವಾಗ ಎಲ್ರಿಗೂ ಗೊತ್ತಿದೆ ಬಂಗಾರಕ್ಕೆ ಎಷ್ಟು ಬೆಲೆ ಇದೆ ಅಂತ. ಆ ಪುಷ್ಪಗಳು ನೋಡಿ, ಒಂದೊಂದು ಸ್ವರ್ಣ ಪುಷ್ಪಗಳು, ಆದರೆ ಅದಕ್ಕೆ ಇನ್ನೂ ಪರಿಮಳ ಬಂದರೆ ಇನ್ನಷ್ಟು ಸುವಾಸನೆ ನೋಡಿ. ಅಂತಹ ಸುವಾಸನ ಭರಿತ ಪುಷ್ಪಗಳನ್ನೆಲ್ಲ ಇಲ್ಲಿ ಪೋಣಿಸಿಕೊಂಡು ಈ ವೇದಿಕೆಯಲ್ಲಿ ಪೋಷಿಸಿಕೊಂಡಿದ್ದಾರೆ. ಆದ್ದರಿಂದ ಅವರಿಂದಲೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಿಗಬೇಕು. ಮಾತೃ ಸಮಾವೇಶ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಮೊದಲು ತಾಯಿಗೆ ಸ್ಥಾನವನ್ನು ಕೊಟ್ಟರು. ತಾಯಿಗೆ ಎಲ್ಲಿ ಸ್ಥಾನ ಕೊಡ್ತಾರೋ, ಗೌರವ ಕೊಡ್ತಾರೋ ಅಲ್ಲಿ ದೇವತೆಗಳು ಅನುಗ್ರಹ ಮಾಡ್ತಾರೆ ಅಂತ. ಆದ್ದರಿಂದ ತಾಯಿ ಬೇರು ಅಂತ ನಾವು ಕೇಳಿದ್ದೇವೆ. ಮರ ಗಟ್ಟಿಯಾಗಿ ನಿಲ್ಲಬೇಕಿದ್ರೆ ಅಲ್ಲಿ ತಾಯಿ ಬೇರು ಶ್ರೇಷ್ಠವಾಗಿ ಗಟ್ಟಿಯಾಗಿರಬೇಕು. ಅದರಂತೆ ಮನೆಯಲ್ಲೂ ಕೂಡ ಆ ಮನೆಯೊಡತಿ ಅವಳು ಒಳ್ಳೆಯ ಸಂಸ್ಕಾರವಂತಳಾಗಿದ್ದರೆ ನಮ್ಮ ಮುಂದಿನ ಜನಾಂಗ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗಬಹುದು ಅನ್ನುವಂಥ. ಅದರಿಂದ ಒಂದು ಕುಟುಂಬ ಪೋಷಣೆ, ಇನ್ನೊಂದು ಸಮಾಜ ಸಂಸ್ಕಾರ, ಎರಡಕ್ಕೂ ಅವಳು ಕಾರಣಭೂತಳಾಗುತ್ತಾಳೆ. ಇನ್ನು ಮುಂದಕ್ಕೆ ಹೋಗಿ ರಾಷ್ಟ್ರ ಸಂರಕ್ಷಣೆಯ ಕೆಲಸದಲ್ಲೂ ಅವಳು ಕಾರಣೀಭೂತಳಾಗ್ತಾಳೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ನಾವು ಏನು ಮಾಡಬೇಕು ಅಂತ ಇಲ್ಲ. ನಾವು ಮಾಡುವಂತಹ ಕೆಲಸದಲ್ಲಿ ನಾನು ಇದೆಲ್ಲ ಮಾಡೋದು ನನ್ನ ರಾಷ್ಟ್ರಕ್ಕಾಗಿ ಅನ್ನುವಂತಹ ಒಂದು ನಮ್ಮ ಮನೋಭಾವನೆ ಇದ್ದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಖಂಡಿತವಾಗಿಯೂ ಸಾಧ್ಯ ಇದೆ. ಆದ್ದರಿಂದ ನಮ್ಮ ಮುಂದಿನ ಜನಾಂಗ, ನಮ್ಮ ಮುಂದಿನ ಭವಿಷ್ಯ ಅದು ಮಕ್ಕಳು. ಅವರಿಗೆ ಒಳ್ಳೆಯ ರೀತಿಯ ಆ ಧಾರ್ಮಿಕ ಶಿಕ್ಷಣ ನಾನು ಯಾವಾಗಲೂ ಹೇಳಲಿಕ್ಕಿದೆ. ಮನೆಯಲ್ಲಿ ಸಂಜೆ ಹೊತ್ತಿಗೆ ಮಕ್ಕಳಿಗೆ ಒಂದು 10 ನಿಮಿಷ ಆದರೂ ಕೂಡ ಒಂದು ಧ್ಯಾನ, 2 ನಿಮಿಷ ಧ್ಯಾನ, 2 ಭಜನೆ, ಭಗವದ್ಗೀತೆ 2 ಶ್ಲೋಕಗಳು, ಒಂದಷ್ಟು ನಮ್ಮ ಧರ್ಮಗ್ರಂಥಗಳ ಬಗ್ಗೆ ಒಂದು ಪ್ಯಾರದಷ್ಟು ಓದುವಂತಹ ಆ ಅಭ್ಯಾಸವನ್ನು ಅವರಿಗೆ ಮಾಡಿದರೆ
ಅವರು ಅದರಲ್ಲಿ ಗಟ್ಟಿಯಾಗ್ತಾರೆ. ಮುಂದಕ್ಕೆ ನಾವು ಸಮಾಜದಲ್ಲೆಲ್ಲ ನೋಡ್ತಾ ಇದ್ದೇವೆ ನೋಡಿ, ಎಲ್ಲದಕ್ಕೂ ಒಂದು ಸ್ವಲ್ಪ ಕಷ್ಟ ಆದರೂ ಕೂಡ ಆ ಒಂದು ವಿಚ್ಛೇದನ ಅಥವಾ ಅದನ್ನು ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ನಮ್ಮ ಮಕ್ಕಳಲ್ಲಿಲ್ಲ. ಆದ್ದರಿಂದ ಅಂತಹ ಧಾರ್ಮಿಕ ಒಂದು ಶಿಕ್ಷಣವನ್ನು ನಾವು ಮನೆಯಲ್ಲಿ ಸಣ್ಣದಿರುವಂತಲೇ ಬಾಲ್ಯದಿಂದಲೇ ಕೊಟ್ಟರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಆ ತಳಪಾಯ ನೋಡಿ, ಒಂದು ಕಟ್ಟಡ ನಿಲ್ಲಬೇಕಿದ್ರೆ ತಳಪಾಯ ಗಟ್ಟಿಯಾಗಿರಬೇಕು. ಬಾಲ್ಯದಲ್ಲಿ ಕೊಡುವಂತಹ ಆ ಒಳ್ಳೆಯ ಸಂಸ್ಕಾರ ಅದವರು ಮನಸ್ಸಲ್ಲಿ ಗಟ್ಟಿ ನಿಲ್ತದೆ. ಆದ್ದರಿಂದ ಮುಂಚೆ ಯಾವುದನ್ನು ಎದುರಿಸಲಿಕ್ಕೂ ಅವರು ಸಮರ್ಥರಾಗ್ತಾರೆ, ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಬಾಳುವರಾಗ್ತಾರೆ. ಆದ್ದರಿಂದ ನಮ್ಮ ತಾಯಂದಿರು, ನಮಗೆಲ್ಲರಿಗೂ ಗೊತ್ತಿದೆ, ಬಹುಶಃ ಈ ಉಪ್ಪಳ ನಾನು ಅಥವಾ ಅಯ್ಯಪ್ಪ ಮಂದಿರ ಈ ಪರಿಸರದಲ್ಲಿ ಎಲ್ಲ ಸಂಸ್ಕಾರ ಉಂಟು, ಹೇಳಬೇಕು ಅಂತ ಇಲ್ಲ. ಆದರೆ ಸಮಾಜ ನೋಡಿ, ಸಮಾಜದಲ್ಲಿ ಒಂದು ಆಕರ್ಷಣೆ ಇದೆ, ಬೇಗ ಪರಿವರ್ತನೆ ಆಗ್ತಾರೆ. ಆದ್ದರಿಂದ ನಮ್ಮತನವನ್ನು ನಾವು ಬಿಟ್ಟು ಕೊಡದೆ, ಎಲ್ರಿಗೂ ಈಗ ಸ್ವಾತಂತ್ರ್ಯ ಇದೆ. ತಾಯಿ ಅಂತ ಅನ್ನುವಂಥದ್ದು ಅದದ್ದು ಸಾಮರ್ಥ್ಯ, ಜಗನ್ಮಾತೆಯ ಪ್ರತಿರೂಪ ಅಂತ ಎಲ್ರಿಗೂ ಗೊತ್ತಿದೆ. ಅಂತಹ ಸಾಮರ್ಥ್ಯ, ಅದನ್ನು ಕೆಪ್ಯಾಸಿಟಿ ಅಂತ ಹೇಳ್ತಾರೆ. ನಾವೀಗ ದೇಶವನ್ನು ನೋಡಿದರೂ ಕೂಡ ನಮ್ಮ ದೇಶದ ಅಧ್ಯಕ್ಷರಾಗಿ ರಾಷ್ಟ್ರಪತಿಯಾಗಿ ನಮ್ಮ ಒಬ್ಬಾಕೆ ತಾಯಿ ಇದ್ದಾರೆ, ನಮಗೆಲ್ಲರಿಗೂ ಗೊತ್ತಿದೆ. ವಿತ್ತ ಮಂತ್ರಿಯಾಗಿಯೂ ತಾಯಿ ಇದ್ದಾರೆ. ಆದ್ದರಿಂದ ಅಂತಹ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಆ ಸಾಮರ್ಥ್ಯಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಮನೆಯ ಜವಾಬ್ದಾರಿ, ಅದರೊಂದಿಗೆ ಸಾಮಾಜಿಕವಾಗಿ ಕರ್ತವ್ಯವನ್ನು ಮಾಡುವಂತಹ ಕೆಲಸ ಆದಾಗ ನಾವು ಬೆಳೀತೇವೆ, ಒಟ್ಟಿಗೆ ಸಮಾಜವು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಳ್ಳುತ್ತಾ, ಬಹುಶಃ ಈ ಕನಿಲ ಭಗವತಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕೂಡ ಇದೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದನ್ನು ನಾನು ಕೂಡ ಕೇಳ್ಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಬಹುಶಃ ನಾನು ಯಾರು ಹೆಚ್ಚು ಹೇಳಬೇಕು ಅಂತ ಇಲ್ಲ, ಎಲ್ಲರೂ ಸಂಸ್ಕಾರವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ಒಂದು ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭ, ಮುಂದಿನ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ. ನಮ್ಮ ಮಾತೆಯರಿಂದ ಸಮಾಜ ಇನ್ನಷ್ಟು ಧೀಶಕ್ತಿ ಅಂದರೆ ಜ್ಞಾನವಂತರಾಗಬೇಕು. ಎಲ್ಲರೂ ಜ್ಞಾನವಂತರಾದರೆ ಸಮಾಜ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಕೊಳ್ಳುತ್ತಾ, ಸಮಾಜದ ವಿಕೃತಗಳೆಲ್ಲ ದೂರವಾಗಲಿ. ನೋಡ್ತಾ ಇರ್ತೇವೆ ನಾವೆಲ್ಲ ಮೀಡಿಯಾದಲ್ಲಿ, ಪತ್ರಿಕೆಗಳಲ್ಲೆಲ್ಲ ತಾಯಿ ಮಕ್ಕಳನ್ನು ಕೊಲ್ಲೋದು, ಮಕ್ಕಳು ತಾಯಿಯನ್ನು ಕೊಲ್ಲೋದು, ಆಶ್ರಮಕ್ಕೆ ಸೇರಿಸುವಂಥ ಎಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ದೇವೆ. ಅದೆಲ್ಲವೂ ನಿವಾರಣೆ ಆಗಬೇಕು. ನಿವಾರಣೆ ಆಗಬೇಕಿದ್ರೆ ಆ ತಾಯಿಯಲ್ಲಿ ಆ ಒಳ್ಳೆಯತನ, ನಾನು ಹೇಳಿದೆ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮತನ ಅಂತ ಇದೆ. ಅದನ್ನು ನಾವು ಯಾವಾಗಲೂ ಬಿಟ್ಟುಕೊಡಬಾರ್ದು. ನಮಗೆ ಸ್ವಾತಂತ್ರ್ಯ ಎಲ್ಲವೂ ಇದೆ, ಆದರೆ ಆ ಸ್ವಾತಂತ್ರ್ಯ ಸ್ವೇಚ್ಛೆಯಾಗದೆ ನಮ್ಮತನವನ್ನು ನಾವು ಉಳಿಸ್ಕೊಂಡು ನಮ್ಮ ಧರ್ಮ ಸಂಸ್ಕೃತಿಯನ್ನು ಮುಂದುವರಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ. ಆ ಮೂಲಕ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಪೀಳಿಗೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ. ಭಗವತಿ ಅನ್ನುವಂಥದ್ದು, ಭಗ ಅಂದರೆ ಸಂಪತ್ತು ಅಂತ ಅರ್ಥ, ದೇವಿಯ ಸ್ವರೂಪ. ದೇವಿ ಅನುಗ್ರಹ ಮಾಡಿದರೆ ದುರಾದೃಷ್ಟ ಕೂಡ ಅದೃಷ್ಟವಾಗಿ ಪರಿಣಮಿಸ್ತದಂತೆ. ನಮಗೆಲ್ಲವೂ ಅನುಗ್ರಹ ಆಗ್ತದೆ. ಭಾಗ್ಯಾಬ್ಧಿ ಚಂದ್ರಿಕಾ ಚಿತ್ತ ಕೇಕೆ ಘನ ಘನ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. ನಮಗೆ ಪ್ರಥಮವಾಗಿ ಒಳ್ಳೆಯ ಶುಭ ಸೂಚನೆ ಬಂದಿದೆ. ಆವಾಗಲೇ ವರುಣನ ಅನುಗ್ರಹ ಕೂಡ ಆಗಿದೆ, ಸ್ವಲ್ಪ ಮಳೆ ಕೂಡ ಬಂದಿದೆ. ಆದ್ದರಿಂದ ಭಗವತಿಯ ಅನುಗ್ರಹ ಅಂದರೆ ಅದು ಹಾಗೆ ಎಲ್ಲವನ್ನ ದಯಪಾಲಿಸುವವಳು. ಅದು ಲೌಕಿಕ ಸಂಪತ್ತಿರಬಹುದು, ಅಲೌಕಿಕ ಸಂಪತ್ತು ಎರಡನ್ನ ದಯಪಾಲಿಸ್ತಾಳೆ ಅವಳು. ನವಿಲು ಮೋಡವನ್ನು ಕಂಡು ನಲಿದಾಡ್ತದೆ ನೋಡಿ, ಅದೇ ರೀತಿ ಆ ಮಾತೆ ಭಗವತಿ. ನಾವೆಲ್ಲ ಸಿಂಗಾರ ಮಾಡ್ತೇವೆ, ಎಲ್ಲರೂ ಕೇಳಿರ್ಬೋದು, ಯಾಕೆ ದೇವಿಗೆ ಅಲಂಕಾರ ಮಾಡೋದು, ಆ ಆಭರಣಗಳನ್ನೆಲ್ಲ ಯಾಕೆ ಹಾಕೋದು ಅಂತ. ಅವಳಿಗೆ ಯಾವುದು ಬೇಡ, ಆ ಶಕ್ತಿಗೆ ಯಾವುದು ಬೇಡ. ನಾವು ಮಕ್ಕಳಿಗೆ ನಾವು ನೂಲು ಹಾಕ್ತೇವೆ ಅಥವಾ ವಜ್ರ ವೈಢೂರ್ಯ ಹಾಕಿ ನಾವು ಸಂತೋಷ ನೋಡ್ತೇವೆ. ಆದರೆ ಮಗುವಿಗೆ ಗೊತ್ತುಂಟ ಅದು ವಜ್ರವ, ಅದು ಮಾಣಿಕ್ಯವ, ಅದು ಬಂಗಾರವ, ಯಾವುದು ಅದಕ್ಕೆ ಗೊತ್ತಿರೋದಿಲ್ಲ. ನಾವು ಸಂತೋಷ ಪಡ್ತೇವೆ. ಅದೇ ರೀತಿ ಆ ತಾಯಿಗೆ ನಾವು ಹಾಕುವಂಥ ಅಲಂಕಾರ ಇರಲಿ, ಬಂಗಾರ ಇರಲಿ, ಧರ್ಮಶಾಸ್ತ್ರ ಹೇಳ್ತದೆ ಅದು ಹಾಕಿದರೆ ಉನ್ನತಿ ಆಗುವಂಥದ್ದು ಇನ್ನೊಂದು ರೀತಿಯಲ್ಲೂ ಇದೆ. ಆದ್ದರಿಂದ ತಾಯಿ ಅನ್ನೋಂಥವಳು ಯಾವಾಗಲೂ ಆನಂದವನ್ನು ಕೊಡುವಂಥವಳು. ಅದಕ್ಕೆ ಹೇಳ್ತಾರೆ ನೋಡಿ, ತಾಯಿ ಅಂತ ಅವಳು ಮಮತೆ ಅಂತ. ವ್ಯಾಮೋಹ ಅಂತಲ್ಲ, ಅವಳಲ್ಲಿ ಆ ಮಮತೆ ಇರ್ತದೆ, ಆ ಕ್ಷಮಾಗುಣ ಇರ್ತದೆ, ಎಲ್ಲವೂ ಒಳ್ಳೆಯ ಆ ಒಂದು ಸದ್ಗುಣಗಳಲ್ಲಿ ಅವಳು ಇರ್ತಾಳೆ. ಆದ್ದರಿಂದ ಅದೆಲ್ಲವನ್ನು ನಾವು ಪೋಷಿಸಿಕೊಂಡು ಬೆಳೆಸಿಕೊಂಡು ಹೋದಾಗ ಸಮಾಜ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತಿದೆ ಅಂತ ಹೇಳ್ಕೊಳ್ಳುತ್ತಾ, ಸೇರಿದ ಎಲ್ಲರಿಗೆ ಆ ತಾಯಿ
ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, 3 ಕಣ್ಣುಗಳು. ಆ ಎಲ್ಲವನ್ನ ತಾಯಿ ದಯಪಾಲಿಸಲಿ. ಈ ಕ್ಷೇತ್ರ ಇನ್ನಷ್ಟು ಸಾನ್ನಿಧ್ಯದಿಂದ ವೃದ್ಧಿಯಾಗಿ ಸಮಾಜಕ್ಕೆ ಅನುಗ್ರಹ ಮಾಡಲಿ. ಎಲ್ಲರೂ ಧೀಶಕ್ತಿಯಲ್ಲಿ ಮುಂದುವರಿಲಿ ಅಂತ ಹೇಳಿಕೊಳ್ತಾ, ಸೇರಿದ ಎಲ್ಲರಿಗೂ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ತಾಯಂದಿರನ್ನು ನೆನಪು ಮಾಡಿಕೊಳ್ತಾ ಎಲ್ರಿಗೂ ಆ ಶಕ್ತಿ ಅನುಗ್ರಹಿಸಲಿ, ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜಯ ಗುರುದೇವ್. ಮಾತಾಜಿ, ನಿಮ್ಮ ಸುಶ್ರಾವ್ಯ ಕಂಠದಿಂದ ಹಾಡನ್ನು ಕೇಳಲು ನಾವೆಲ್ಲ ಇಚ್ಛಪಡುತ್ತಿದ್ದೇವೆ. ದೇವನಾಮನೇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನಾಮನೇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನಾಮನೇದು ಈ ಜಗವೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು. ಏನಿಹುದೇನು ಅರಿತವರಾರು, ಏನಿಹುದೇನು ಅರಿತವರಾರು. ದೇವನಮನೇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆದು ಈ ಜಗವೆಲ್ಲ. ಇಷ್ಟನು ಹುಟ್ಟಿಸುವುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಹುಟ್ಟಿಸುವುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳ್ಳಿತು ಬಾಡಿಗೆ ಸಲ್ಲಿತು, ಈ ನಮ್ಮಿರವಿದು ದೇವನ ಆಸ್ತಿ. ಈ ಜಗವೆಲ್ಲ ದೇವನ ವಸತಿ. ದೇವನ ಮನೆದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆದು ಈ ಜಗವೆಲ್ಲ, ದೇವನ ಮನೆದು ಈ ಜಗವೆಲ್ಲ. ಜಯ ಗುರುದೇವ್. ತಮ್ಮ ಸುಶ್ರಾವ್ಯ ಹಾಡಿನಿಂದ ಧನ್ಯತೆಯ ಭಾವವನ್ನು ಹೊಂದಿದೆ. ಭಕ್ತಿಪೂರ್ವಕ ಪ್ರಣಾಮಗಳು ಸಾಧ್ವಿ. ನಾನು ಶ್ರೇಷ್ಠನಲ್ಲ, ಭಕ್ತರ ಹೃದಯವೇ ಶ್ರೇಷ್ಠ. ಭಕ್ತನಲ್ಲಿ ಅನನ್ಯವಾದ ಭಕ್ತಿಯನ್ನು ಇರಿಸಿದಾಗ ನಮ್ಮೆಲ್ಲರ ಇಚ್ಛೆಗಳು ಕೈಗೂಡಿ ನಮ್ಮ ಜೀವನ ಪಾವನವಾಗುವುದು. ಪ್ರತಿ ಮನೆಯಿಂದಲೇ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣ ಪ್ರಾರಂಭವಾಗಲಿ. ಧಾರ್ಮಿಕ ಶಿಕ್ಷಣ ಲಭಿಸಿದಲ್ಲಿ ಮುಂದೆ ಸಮರ್ಥ ಪ್ರಜೆಗಳಾಗುತ್ತಾರೆ. ತಮ್ಮ ಅನುಗ್ರಹದ ಸಂದೇಶದಲ್ಲಿ ಪರಮ ಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ಇವರಿಗೆ ನಮ್ಮ ಅನಂತ ಪ್ರಣಾಮಗಳು. ನಿಮ್ಮ ದಿವ್ಯವಾದ ಅನುಗ್ರಹದ ಮಾತುಗಳು ನಮ್ಮ ಹೃದಯಗಳನ್ನು ಸ್ಪರ್ಶಿಸಿವೆ ಮತ್ತು ನಮಗೆಲ್ಲ ಪ್ರೇರಣೆಯಾಗಿವೆ. ಧನ್ಯವಾದಗಳು. ಬಂಧುಗಳೇ, ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಶ್ರೀಮತಿ ಶಶಿಕಲಾ ಸುವರ್ಣರವರ
ಶ್ರಮದಿಂದ ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ರೂಪಾಯಿ 10 ಲಕ್ಷವನ್ನು ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಕೊಡುವರೆ ಬಹಳಷ್ಟು ಶ್ರಮವನ್ನು ವಹಿಸಿರುತ್ತಾರೆ. ಅವರಿಗೆ ಹೃದಯ ಅಂತರಾಳದ ನಮನಗಳೊಂದಿಗೆ ತಮ್ಮ ಸದಾಶಯದ ಮಾತುಗಳನ್ನು ನುಡಿಯಲು ವಿನಂತಿಸುತ್ತೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಸ್ಥಳ ಸಾನ್ನಿಧ್ಯ ದೇವರನ್ನು ಪ್ರಾರ್ಥಿಸಿಕೊಂಡು ಪೂಜ್ಯ ಕಾವಂದರು ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯದ ದೇವಿ ಶ್ರೀ ಭಗವತಿ ದೇವಿಯನ್ನು ಸ್ಮರಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮಗೆ ಆಶೀರ್ವಚನವನ್ನು ನೀಡಿದಂತಹ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಗೆ ಅವರ ಪಾದ ಪದ್ಮಗಳಿಗೆ ಶಿರಬಾಗುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಭಗವದ್ಭಕ್ತರಿಗೆ ವಂದಿಸುತ್ತಾ, ಬಹುಶಃ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಂದೇ ವರ್ಷದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದು ನಾನು ಕಣ್ಣಾರೆ ಕಂಡಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ನಾವು ಇಲ್ಲಿ ಬಂದಿದ್ವಿ, ಆವಾಗ ಏನು ಇರಲಿಲ್ಲ, ಎಲ್ಲ ಕೆಲಸ ನಡೀತಾ ಇತ್ತು. ಇವಾಗ ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ, ಕಣ್ಣು ತುಂಬಿ ಬರ್ತಾ ಇದೆ. ಬಹುಶಃ ಈ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಇಲ್ಲಿಯ ಸಂಘಟನೆ ಖಂಡಿತವಾಗಿಯೂ ಕಾರಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಸಮಿತಿ ಬ್ರಹ್ಮಕಲಶೋತ್ಸವದ ಸಮಿತಿ ರಚನೆ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಸಮಿತಿ ಕೂಡ ಅಷ್ಟೇ ಬಲವತ್ತವಾಗಿ ಇದ್ದುಕೊಂಡು ಇವತ್ತು ಸಾವಿರಾರು ಮಹಿಳೆಯರು ಇಲ್ಲಿ ಸೇರಿದ್ದಾರೆ. ತುಂಬ ಖುಷಿಯಾಯಿತು. ಆ ಒಂದು ನೃತ್ಯ ನೋಡುವಾಗ ಕೂಡ ಅಷ್ಟು ಜನಸಂಖ್ಯೆ, ಅಷ್ಟು ಮಂದಿ ಸೇರಿ ಇಲ್ಲಿ ಆ ತಿರುವಾದಿರ ನೃತ್ಯ ಮಾಡಿದ್ದು. ಯಾಕಂತ ಹೇಳಿದರೆ ನಾವು ಸುಮಾರು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಕಡೆ ಕೆಲಸ ಮಾಡಿದ್ದೇನೆ. ಆದರೆ ಈ ಭಾಗಕ್ಕೆ ಬಂದಾಗ ನಮ್ಮ ಕರ್ನಾಟಕ ದಾಟಿ ಈ ಭಾಗ ಅಂದರೆ ಕೇರಳ, ಒಂದು ಕರ್ನಾಟಕ ಮತ್ತು ಕೇರಳದ ಒಂದು ಏನು ಇದಂತ ಹೇಳ್ಬೋದು. ಅಂದರೆ ಹತ್ರ ಕರ್ನಾಟಕ ಮುಗಿಸಿ ನಾವು ಕೇರಳಕ್ಕೆ ಇಲ್ಲಿ ಎಂಟ್ರೆನ್ಸ್ ಆಗ್ತೀವಿ. ಬಹುಶಃ ಈ ಭಾಗದಲ್ಲಿ ಇರುವಂಥ ಒಂದು ದೇವರ ಬಗ್ಗೆ ಇರುವಂಥ ಭಕ್ತಿ ಅಥವಾ ಆ ಒಂದು ಎಲ್ಲ ಕಡೆಗಳಲ್ಲಿ ದೇವಸ್ಥಾನ ನೋಡುವಾಗ ಕೂಡ ಒಂಥರ ತುಂಬ ಖುಷಿ ಆಗುತ್ತೆ. ಮತ್ತು ದೇವಸ್ಥಾನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಒಂದು ರೀತಿ ಇಲ್ಲಿ ಮಹಿಳೆಯರು ಇರ್ಬೋದು. ಯಾಕಂತ ಹೇಳಿದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದಷ್ಟು ಮಹಿಳೆಯರು ನಮ್ಮ ಈ ಸಂಘಟನೆಗಳಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಎಲ್ಲ ಕಡೆಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಮಂತ್ರಣ ಕೊಟ್ಟು ಕರೀತಾರೆ. ನನ್ನೆಲ್ಲ ಕಡೆ ಹೋದಾಗ ನನಗೆಲ್ಲರೂ ಸಿಗೋದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು. ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಅಲ್ಲಿಯ ಕೆಲಸ ಕಾರ್ಯಗಳು ಇರ್ಬೋದು, ಅಥವಾ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ದೇವಸ್ಥಾನದ ಒಳಗಿರ್ಬೋದು ಹೊರಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲಿ ಕೂಡ ತಮ್ಮನ್ನು ತಾವು ಅವರು ತೊಡಗಿಸಿಕೊಂಡಿರ್ತಾರೆ. ಇದನ್ನು ನೋಡುವಾಗ ಖುಷಿಯಾಗುತ್ತೆ ನಮಗೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಸಂಘಟನೆ ಗಟ್ಟಿ ಆಗಬೇಕಂತ ಹೇಳಿದರೆ ಅಲ್ಲಿ ಧರ್ಮದ ಜಾಗೃತಿ ಇರಬೇಕು, ಅವರಲ್ಲಿ ಧಾರ್ಮಿಕ ಪ್ರಜ್ಞೆ ಇದ್ದಾಗ ಮಾತ್ರ ಆ ಒಂದು ಸಂಘಟನೆ ಗಟ್ಟಿಯಾಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಒಂದಷ್ಟು ಸಮಸ್ಯೆಗಳು ನಮ್ಮ ಆಸುಪಾಸಲ್ಲಿ ಅಥವಾ ಆಸುಪಾಸಿನ ತಾಲೂಕಲ್ಲಿ ಒಂದಷ್ಟು ಸಮಸ್ಯೆಗಳು ಕಂಡು ಬಂದರೂ ಕೂಡ ನಮ್ಮ ಮಂಜೇಶ್ವರ ತಾಲೂಕಲ್ಲಿ ನಮಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಇಲ್ಲಿಯ ಜನರಲ್ಲಿರುವಂತಹ ಧಾರ್ಮಿಕ ಪ್ರಜ್ಞೆಯನ್ನು ನೋಡಿದಾಗ ನನಗೆ ಖುಷಿಯಾಗುತ್ತೆ. ಬಹುಶಃ ಅವರು ಆ ಒಂದು ಧರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರೀತಿ ಅಥವಾ ಅದರ ಮೇಲೆ ಇಟ್ಟಿರುವಂಥ ನಂಬಿಕೆ ನಮಗೆ ಇಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಬಹುಶಃ 3 ವರ್ಷಗಳನ್ನು ದಾಟಿ 4ನೇ ವರ್ಷಕ್ಕೆ ನಾನು ಈ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಅಂದರೆ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಬಹುಶಃ ನಮ್ಮ ಸಂಘದ ಸದಸ್ಯರು ಊರಿನ ಸದಸ್ಯರು ಮಾತ್ರ ಅಲ್ಲ, ಊರಿನ ಹಿರಿಯರುಗಳು, ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಹಾಗೆ ಜನಪ್ರತಿನಿಧಿಗಳು ಇರ್ಬೋದು, ಅಥವಾ ಧಾರ್ಮಿಕ ಮುಖಂಡರು ಇರ್ಬೋದು, ದೇವಸ್ಥಾನಗಳ ಪ್ರತಿನಿಧಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ನಮಗೆ ಉತ್ತಮ ರೀತಿಯ ಸಹಕಾರವನ್ನು ಕೊಡ್ತಿದ್ದಾರೆ. ಅದರಿಂದ ನಾವು ಕೂಡ ಇಲ್ಲಿ ಉತ್ತಮ ಒಂದು ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಈಗ ಹೇಳಿದ್ರು ಅವರು, ಕ್ಷೇತ್ರದಿಂದ ಒಂದು ದೊಡ್ಡ ಮೊತ್ತ ಕ್ಷೇತ್ರಕ್ಕೆ ಸಹಾಯಧನವಾಗಿ ಬಂದಿದೆ ಅಂತ ಹೇಳಿದರೆ, ಬಹುಶಃ ಜನರು ಕ್ಷೇತ್ರದ ಬಗ್ಗೆ ಅಥವಾ ಒಂದು ಧರ್ಮದ ಬಗ್ಗೆ ಅಥವಾ ದೇವರಲ್ಲಿಟ್ಟಂಥ ನಂಬಿಕೆ ಇದಕ್ಕೆ ಕಾರಣ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ
ನಮ್ಮ ಈ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಎಲ್ಲ ಊರಿನ ಹಿರಿಯರು, ಮಹಿಳೆಯರು, ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರು ಎಲ್ಲರ ಸಹಕಾರ ಇನ್ನಷ್ಟು ಸಿಗಲಿ ಅಂತ ಹೇಳುತ್ತಾ, ಇವತ್ತು ವಿಶೇಷವಾಗಿ ಇಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹುಶಃ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗೋದು ಅಥವಾ ನವೀಕರಣ ಆಗುವಂಥ ಸಂದರ್ಭ ಅಂತ ಹೇಳಿದರೆ ಅದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ನಾವು ಕೂಡ ಅದರಲ್ಲಿ ಭಾಗಿಗಳಾಗಿದ್ದೇವೆ. ನಾವೇನು ಕೊಡಬೇಕಾಗಿಲ್ಲ, ನಮ್ಮಲ್ಲಿ ಎಲ್ಲರಲ್ಲಿ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅದರಲ್ಲಿ ಸೇರಿಕೊಂಡ್ರೆ ಸಾಕು, ಅಂದರೆ ಅಳಿಲು ಸೇವೆ ಮಾಡಿದರೆ ನಾವು ಸಾಕಾಗುತ್ತೆ. ನಾವು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ ಅಂತ ಹೇಳಬೇಕು. ಹಾಗಾಗಿ ಈ ಜನ್ಮದಲ್ಲಿ ಇಂಥ ದೇವಸ್ಥಾನಗಳು ನವೀಕರಣಗೊಂಡಾಗ ಅದರಲ್ಲಿ ಭಾಗಿಯಾಗುವಂಥ, ಅದರಲ್ಲಿ ಸೇರಿಕೊಳ್ಳುವಂಥ, ಅದನ್ನು ನೋಡುವಂಥ ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮದು ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು. ಹಾಗಾಗಿ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಮ್ಮದು ಕೂಡ ಭಾಗ್ಯ ಅಂತ ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮಿಂದ ಏನು ಸಹಕಾರ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಖಂಡಿತವಾಗಿಯೂ ನಮ್ಮ ಸಂಘಟನೆಯ ಮೂಲಕ, ನಾವಂತ ಹೇಳಿದರೆ ನಾನೊಬ್ಬಳು ಸಹಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಘಟನೆ ಅಂತ ಹೇಳಿದರೆ ಎಲ್ಲರೂ ಊರಿನವರೆಲ್ಲರೂ ಕೂಡ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಹಾಗಾಗಿ ನಾವು ಸಂಘಟನೆಯ ಮೂಲಕ ನಮ್ಮಿಂದ ಕೂಡ ಸಹಕಾರವನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎನ್ನುವಂಥ ವಿಚಾರವನ್ನು ಹೇಳುತ್ತಾ, ಎಲ್ಲರಿಗೆ ಕೂಡ ಭಗವತಿ ಅಮ್ಮ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಒದಗಿಸಿಕೊಡಲಿ ಅಂತ ಹೇಳುತ್ತಾ, ಅದೇ ರೀತಿ ನಾವೆಲ್ಲರೂ ನಂಬಿಕೊಂಡಂಥ ದೇವರುಗಳು ನಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ನನಗೆ ಸ್ವಲ್ಪ ಹುಷಾರಿಲ್ಲಾಗಿತ್ತು, ಊರಿಗೆ ಹೋಗಿದ್ದೆ. ಬರೋದಾ ಬೇಡ ಅಂತ ಯೋಚನೆ ಮಾಡಿದೆ. ಲಾಸ್ಟಿಗೆ ತೊಂದರೆ ಇಲ್ಲ, ಇವತ್ತು ಬರಲೇಬೇಕು ನಾನು. ಇಂಥ ಒಂದು ಕಾರ್ಯಕ್ರಮದಿಂದ ಮಿಸ್ ಆಗಬಾರ್ದು. ಇಂಥ ಒಂದು ಅವಕಾಶ ಯಾವಾಗಲೂ ನಮಗೆ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಇವತ್ತೆಲ್ಲರೂ ಮಾತೆಯರು ವೇದಿಕೆಯಲ್ಲಿದ್ದಾರೆ, ಅವರೊಟ್ಟಿಗೆ ಸೇರಿಕೊಂಡು ಕೂತ್ಕೊಳ್ಳೋಂಥ ಒಂದು ಅವಕಾಶ ನನಗೆ ಕೂಡ ಇಲ್ಲಿಯ ಸಮಿತಿಯವರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ಅವಕಾಶವನ್ನು ನಾನು ಕಳ್ಕೊಳ್ಬಾರ್ದು ಎನ್ನುವಂಥ ಉದ್ದೇಶದಿಂದ ಆರಾಮ ಇಲ್ಲದಿದ್ದರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಹಾಗಾಗಿ ಎಲ್ರಿಗೂ ದೇವರು ಆಶೀರ್ವಾದವನ್ನು ಒದಗಿಸಿಕೊಡಲಿ ಅಂತ ಕೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಾವು ಈ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯದ ಫಲವೇ ಈ ಜನ್ಮದಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಹಯೋಗ ಲಭಿಸಿರುತ್ತದೆ. ತಮ್ಮ ಸಹಕಾರದ ನಿರೀಕ್ಷೆ ಮುಂದೆಯೂ ಕೂಡ ಇರಲಿ ಎಂದು ಆಶಯ ನಮ್ಮದು. ಬಂಧುಗಳೇ, ಮುಂದೆ ಈ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ಖ್ಯಾತ ನ್ಯಾಯವಾದಿ ಹಾಗೂ ಕುಂಬ್ರಾಜೆ ಶ್ರೀ ಭಗವತಿ ಕ್ಷೇತ್ರದ ಮಹಿಳಾ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಅಕ್ಷತಾ ಇಕ್ಕೇರಿ ಇವರನ್ನು ತಮ್ಮ ಸದಾಶಯದ ನುಡಿಗಳಿಗಾಗಿ ವಿನಂತಿಸುತ್ತೇನೆ. ಕನಿಲ ಶ್ರೀ ಭಗವತಿ ಅಮ್ಮನವರ ಪಾದಕ್ಕೆ ವಂದಿಸುತ್ತಾ, ಪರಿವಾರ ದೈವಗಳನ್ನು ಮನಸ್ಸ ಸ್ಮರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಇದ್ದು ನಮಗೆ ಆಶೀರ್ವಚನೆ ನೀಡಿದಂತಹ ಸಾಧ್ವಿ ಶ್ರೀ ಮಾತಾನಂದಮಯ್ಯವರ ಪಾದಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮದ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳೇ, ಹಿರಿಯರೇ, ಕಿರಿಯರೇ, ಮಾತೆಯರೇ ಹಾಗೂ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ನನ್ನ ವಂದನೆಗಳು. ಮೊದಲನೇದಾಗಿ ಮಾತಾಡೋ ಮೊದಲು ನಾನು ಈ ಕಾರ್ಯಕ್ರಮದ ಸಂಘಾಟಕರಿಗೆ ನನ್ನ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೋಸ್ಕರ, ಮಾತೆಯರಿಗೋಸ್ಕರ ಮಾತೃ ಸಂಗಮ ಅಂತ ಹೇಳುವಂಥ ಒಂದು ನಿಲುವನ್ನಿಟ್ಟುಕೊಂಡು ಇವತ್ತಿನ ಒಂದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ನಮಗೋಸ್ಕರ ನೆರವೇರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಗೊತ್ತಿಲ್ಲ ನನಗೆ. ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮನ್ನು ಹೆದರ್ಕೊಂಡು ನಮಗೊಂದು ದಿನ ಇಟ್ಟಿದ್ದಾರಾ, ಅಲ್ಲ ನಮ್ಮ ಮೇಲಿನ ಅಭಿಮಾನದಿಂದ ಇಟ್ಟಿದ್ದಾರಂತ, ಏನಾದರೂ ಮಂಜೇಶ್ವರ ಭಾಗದವರ ಆಗಿರುವ ಕಾರಣ ನನ್ನ ಒಂದು ಅನಿಸಿಕೆ ಪ್ರಕಾರ ಮಹಿಳೆಯರ ಮೇಲಿನ ಹೆಚ್ಚಿನ ಗೌರವದಿಂದ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತೇಳಿ ಆಗಲೇ ಮಾತಾನಂದಮಯ್ಯ ಅವರು ಹೇಳಿದರು. ಅದೇ ರೀತಿ ಎಲ್ಲಿ ನಾವು ನೋಡಿದ್ರು ಹೆಣ್ಣಿಗೆ ಮೊದಲನೇ ಸ್ಥಾನವನ್ನು ಕೊಡ್ಲಿಕ್ಕಾಗ್ತದೆ. ತಾಯಿ ಹೆಣ್ಣಾದ್ರೆ ಇನ್ನೊಂದು ಕಡೆ ಹೆಂಡತಿ, ಮಡದಿ ಹೆಣ್ಣಾಗಿ ನಮ್ಮ ಮುಂದೆ ಇರ್ತಾಳೆ. ಇನ್ನೊಂದು ಕಡೆ
ತಂಗಿ, ಅಕ್ಕ, ಇದೇ ರೀತಿ ಹೆಣ್ಣಿಗೆ ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಸೂಚಿಸಿಕೊಂಡು ಹೆಣ್ಣನ್ನು ನಾವು ಸಮಾಜದಲ್ಲಿ ಗೌರವಿಸ್ತಾ ಬರ್ತಾ ಇದ್ದೇವೆ. ಹೆಣ್ಣು ಸಮಾಜದ ಕಣ್ಣು. ಒಂದು ಸಮಾಜ ಉತ್ತಮವಾಗಿ ಬೆಳಿಬೇಕು ಅಂತಾದ್ರೆ, ಒಂದು ಮನೆ ಉತ್ತಮ ರೀತಿಯಲ್ಲಿ ಮುಂದುವರಿಬೇಕು ಅಂತಾದ್ರೆ ಅಲ್ಲಿ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದ್ದು. ನನ್ನ ಹತ್ರ 6:30 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು. ಆದರೆ ನಾನು ಅದಕ್ಕೆ ಮೊದಲೇ ಬರಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ನನಗೆ ಒಂದು 10 ನಿಮಿಷ ತಡವಾಗಿ ಬರಬೇಕಾದ್ರೆ ಅಲ್ಲಿ ತಿರುವಾದಿರ ಕಾರ್ಯಕ್ರಮ ನಡೀಲಿಕ್ಕೆ ಸಿದ್ಧತೆ ನಡೀತಾ ಇತ್ತು. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯ್ತು. ಯಾಕಂದರೆ ಬಹಳಷ್ಟು ಕಡೆ ಕಾರ್ಯಕ್ರಮಕ್ಕೆ ನಾವು ಹೋಗಿ ತುಂಬ ಸಮಯ ಕಳಿಬೇಕು ಎಲ್ಲರೂ ಬರಬೇಕಾದ್ರೆ. ಆದರೆ ಆ ಜನ ಜಂಗುಳಿಯಲ್ಲಿ ಒಳಗೆ ನುಗ್ಗಲಿಕ್ಕೆ ಜಾಗ ಇರಲಿಲ್ಲ. ಅಂತ ಒಂದು ಈ ಮಹಿಳೆಯರ ಉತ್ತಮ ಕೂಡಿಕೆ ನಮ್ಮ ಈ ಕನಿಲ ಭಗವತಿ ಕ್ಷೇತ್ರದ ಮಣ್ಣಿನಲ್ಲಿ ನಮಗೆ ಕಾಣಲಿಕ್ಕೆ ಸಾಧಿಸಿತ್ತು ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂತ ವಿಚಾರ. ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇರ್ಬೋದು, ಹೆಣ್ಣು ಸಮಾಜದ ಕಣ್ಣು ಆಗಿದ್ರೂ ಕೂಡ ಹೆಣ್ಣಿನ ಮೇಲೆ ಆಗ್ತಾ ಇರುವಂತ ಅನಾಚಾರಗಳು, ಹೆಣ್ಣಿನ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು ನಾವು ಕಾಣಬಹುದು ಬಂಧುಗಳೇ. ವಿದ್ಯಾಭ್ಯಾಸ ಜಾಸ್ತಿ ಆಗ್ತಾ ಇದ್ದಾಗೆ ನಮ್ಮ ಸಂಸ್ಕಾರಗಳು ನಶಿಸಿ ಹೋಗ್ತಾ ಇರುವಂತದ್ದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಪ್ರತಿನಿತ್ಯ ನ್ಯೂಸ್ಗಳಲ್ಲಿ ನಾವು ಗಮನಿಸಬಹುದು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ. ಆದ್ರೆ ಸಮಾಜ ಬೆಳೀತಾ ಹೋಗ್ತಾ ಇದೆ, ಸಂಸ್ಕಾರ ನಾಶ ಆಗ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ಬೇಸರದ ಸಂಗತಿ ಬಂಧುಗಳೇ. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕಾದ್ರೂ ನಾವು ಆಲೋಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಬಂದಿದೆ. ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆ ಬೇಕು ಸರಿಯೇ, ಆದರೆ ಈ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಉತ್ತಮ ಸಂಸ್ಕಾರಯುತ ಶಿಕ್ಷಣ ಸಿಗ್ತಾ ಇದೆಯಾ ಅಂತ ಹೇಳುವಂಥದ್ದನ್ನು ಕೂಡ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಬೆಳೀತಾ ಇರುವಂತ ಈ ಯುಗದಲ್ಲಿ ಪ್ರತಿಯೊಬ್ಬರು ಹೊರಗಡೆ ಹೋಗಿ ದುಡಿಬೇಕಾದಂತ ಅನಿವಾರ್ಯ ಪ್ರತಿಯೊಂದು ಮನೆಯಲ್ಲಿ ನಮಗೆ ಇವತ್ತು ಕಾಣ್ತಾ ಇದೆ. ಆದ್ರಿಂದ ನಮಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿಕ್ಕೆ ಇವತ್ತು ಸಾಧ್ಯವಾಗದೇ ಇರುವಂತಹ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ. ಇಷ್ಟೆಲ್ಲ ದೌರ್ಜನ್ಯ ನಮ್ಮ ಕಣ್ಣ ಮುಂದೆ ನಡೀತಾ ಇದ್ರು ಕೂಡ ನಾವು ನಮ್ಮ ಮಕ್ಕಳೇ ಕೊಡಬೇಕಾದಂತ ಶಿಕ್ಷಣ ಯಾವ ತರ ಇರಬೇಕು ಅಂತ ಹೇಳೋದನ್ನ ನಾವು ಆಲೋಚನೆ ಮಾಡದೇ ಹೋಗ್ತಾ ಇರುವುದು ನಮ್ಮ ಸಂಸ್ಕಾರದ ನಾಶಕ್ಕೆ, ನಮ್ಮ ಧರ್ಮದ ಅವನತಿಗೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಹುಟ್ಟಿದ ಮಗು ಹೇಗೆ ಬೆಳೀತಾ ಇದೆ ಅಂದ್ರೆ, ಮಗು ನಿದ್ದೆ ಮಾಡಬೇಕಾದ್ರೆ ಮಗುವಿಗೆ ಫೋನಿನಲ್ಲಿ ಮಗುವಿಗೆ ಮೊಬೈಲ್ನ ಮೂಲಕ ಹಾಡು ಕೇಳಿ ಮಗುವನ್ನು ನಿದ್ದೆ ಮಾಡಿಸುವಂತಹ ಪರಿಸ್ಥಿತಿಗೆ ನಾವಿವತ್ತು ಬಂದು ನಿಂತಿದ್ದೇವೆ. ಯಾಕಂದ್ರೆ ಇವತ್ತಿನ ತಾಯಂದ್ರಿಗೆ ಗೊತ್ತಿಲ್ಲ ಹೇಗೆ ಮಗುವನ್ನು ಲಾಲಿ ಹಾಡಿ ಹೇಗೆ ಹಾಡಬೇಕು, ಹೇಗೆ ಮಗುವನ್ನು ನಿದ್ದೆ ಮಾಡಿಸಬೇಕು ಅಂತ ಹೇಳುವಂಥದ್ದು ಇವತ್ತಿನ ತಾಯಂದ್ರಿಗೆ ಗೊತ್ತಿಲ್ಲದೆ ಇರುವುದು ನಿಜವಾಗ್ಲೂ ನಮ್ಮ ಧರ್ಮದ, ನಮ್ಮ ಸಂಸ್ಕಾರದ ಅವನತಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಗು ನಿದ್ದೆ ಮಾಡಬೇಕಾದ್ರೆ ಮೊಬೈಲ್ ಬೇಕು, ಮಗು ಊಟ ಮಾಡಬೇಕಾದ್ರೆ ಮೊಬೈಲ್ ಬೇಕು. ಅದೇ ಮಗು ಬೆಳೀತಾ ಬೆಳೀತಾ ಶಾಲೆಗೆ ಹೋಗ್ಬೇಕಾದ್ರೆ ಮಗುವಿನ ಪಾಡಿಗೆ ಬಿಟ್ಟು ಬಿಡ್ತೇವೆ. ನಾವು ಸಂಜೆ ಆದ್ರೆ ಸೀರಿಯಲ್ ನೋಡ್ತಾ ಕೂತ್ಕೊಳ್ತೇವೆ. ಆ ಮಗು ಹೇಗೆ ಬೆಳೀತಾ ಇದೆ ಅಂತ ಹೇಳುವುದನ್ನು ಗಮನ ಹರಿಸಲಿಕ್ಕೆ ಸಾಧ್ಯವಾಗದೆ ಹೋಗ್ತಾ ಇರುವುದು ನಿಜವಾಗ್ಲೂ ಬೇಸರವಾದ ಸಂಗತಿ. ಇವತ್ತು ಕೂಡು ಕುಟುಂಬ ಅಂತ ಹೇಳುವಂಥದ್ದು ನಮ್ಮ ಮುಂದೆ ಇಲ್ಲದಾಗ್ತಾ ಇದೆ. ಬರೇ ತಂದೆ ತಾಯಿ ಮಕ್ಕಳು ಮಾತ್ರ ಬೆಳೀತಾ ಇರುವಂತ ಈ ಸಮಾಜದಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಸಿಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಬಾಲಗೋಕುಲ ಅಂತ ಹೇಳುವಂತ ಒಂದು ಸಂಸ್ಥೆಯನ್ನು ಮುಂದೆ ತರ್ತಾರೆ. ಆದ್ರೆ ಇವತ್ತು ನಾವೆಷ್ಟು ಜನ ನಮ್ಮ ಮಕ್ಕಳನ್ನು ಬಾಲಗೋಕುಲಕ್ಕೆ ಕಳಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಬೇಕು.
ಬಾಲಗೋಕುಲ ಅಂತ ಹೇಳುವಂತ ಒಂದು ವಿಚಾರ ಬಂದ ತಕ್ಷಣ ಬಹಳಷ್ಟು ಜನರಲ್ಲಿ ಬರುವಂತದ್ದೇನು ಅಂತ ಹೇಳಿದ್ರೆ ಅದೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಂತ ಹೇಳುವಂತ ರೀತಿಯದ್ದು. ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ, ಈ ಬಾಲಗೋಕುಲದಲ್ಲಿ ಕೊಡುವಂತ ಶಿಕ್ಷಣದಿಂದ ಮಾತ್ರ ನಾವು ನಮ್ಮ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ನಮ್ಮ ರಾಜಕೀಯ ಪಾರ್ಟಿ ಯಾವುದೇ ಇರಲಿ, ನಮ್ಮ ರಾಜಕೀಯ ಪಕ್ಷ ಯಾವುದೇ ಇರಲಿ, ನಾವು ಯಾವುದೇ ಪಾರ್ಟಿಯಲ್ಲಿ ಕೆಲಸ ಮಾಡುವವರ ಆಗಿರಲಿ, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ಸಂಸ್ಕಾರ ಅಂತ ಹೇಳುವಂಥದ್ದು ಬಂದಾಗ ನಾವೆಲ್ಲರೂ ಹಿಂದೂ ಅಂತ ಹೇಳುವಂಥ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೆ ಆಗ ಮಾತ್ರ ನಮ್ಮ ಹಿಂದೂ ಸಮಾಜ ಇದೇ ರೀತಿ ಮುಂದೆಯೂ ಗಟ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆದಂತ ಕಹಿ ಘಟನೆಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ದೈವಸ್ಥಾನಗಳಲ್ಲಿ ಬ್ರಹ್ಮಕಲಶ ಜಾತ್ರೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಓಂ ಫ್ಲಾಗ್ ಹಾಕಬಾರ್ದು ಅಂತ ಹೇಳುವಂತ ನಿರ್ಬಂಧ ಕೆಲವೊಂದು ಜನರ ಭಾಗದಿಂದ ಬರ್ತಾ ಇದೆ. ಬಹಳಷ್ಟು ಹಿಂದಿನ ಕಾಲಕ್ಕೆ ನಾವು ಹೋಗುತ್ತಿದ್ರೆ ಜನರಲ್ಲಿ ವಿದ್ಯಾಭ್ಯಾಸದ ಕೊರತೆ ಇತ್ತು ಹೊರತು ಸಂಸ್ಕಾರದ ಕೊರತೆ, ನಮ್ಮ ಧರ್ಮದ ಅರಿವಿನ ಕೊರತೆ ಯಾರಲ್ಲೂ ಇರಲಿಲ್ಲ. ಇವತ್ತು ಧಾರ್ಮಿಕ ವಿಚಾರ ಅಂತ ಹೇಳಿ ಬರುವಾಗ ಕೂಡ ನಾವಿಲ್ಲಿ ರಾಜಕೀಯ ಪಕ್ಷವನ್ನು ಎಳೆದು ತರ್ತಾ ಇರುವುದು ಬಹಳ ಬೇಸರದ ಸಂಗತಿ. ಒಂದು ಕೇಸರಿ ಅನ್ನುವುದು ಶಾಂತಿಯ ಸಂಕೇತ, ಕೇಸರಿ ಅನ್ನುವುದು ನಮ್ಮ ಧಾರ್ಮಿಕ ವಿಚಾರವನ್ನು, ಧಾರ್ಮಿಕತೆಯನ್ನು ಒಳಗೊಂಡಿರುವ ಒಂದು ಸಂಕೇತ ಅಂತ ಹೇಳುವಂಥದ್ದು ನಾವೆಲ್ಲರೂ ಇವತ್ತು ಮರೆತು ಬಿಡ್ತಾ ಇದ್ದೇವೆ. ಬಹಳಷ್ಟು ದೈವಂ ಕಟ್ಟು ಕಾರ್ಯಕ್ರಮಗಳಲ್ಲಿ ನಾವು ಇವಾಗ ನೋಡ್ತಾ ಇರ್ಬೋದು. ಕಾಸರಗೋಡು ತೆಂಕು ಭಾಗಕ್ಕೆ ಹೋಗ್ತಾ ಹೋಗ್ತಾ ಎಲ್ಲೂ ನಾವು ಕೇಸರಿ ಬಣ್ಣವನ್ನು ಕಾಣ್ತಾ ಇಲ್ಲ. ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಫುಲ್ ಕೇಸರಿ ಕಾಣ್ತಾ ಇದ್ರು ಕೂಡ ನಾಳೆ ಇದೇ ಅವಸ್ಥೆಯಲ್ಲಿ ಇರಬೇಕು ಅಂತ ಹೇಳುವಂಥದ್ದಿಲ್ಲ. ಬರ್ತಾ ಬರ್ತಾ ಜನರು ಆಧುನೀಕರಣವನ್ನು ಅನುಕರಣೆ ಮಾಡ್ತಾರೆ, ಇನ್ನೊಬ್ಬರನ್ನು ಅನುಕರಣೆ ಮಾಡಿಕೊಂಡು ನಮ್ಮಲ್ಲೂ ಬದಲಾವಣೆ ತರಲಿಕ್ಕೆ ಹೋಗ್ತಾರೆ. ಆದರೆ ಈ ಕೇಸರಿ ಬಣ್ಣ, ಕೇಸರಿ ಧ್ವಜ, ಓಂ ಫ್ಲಾಗ್ ಅಂತ ಹೇಳುವಂಥದ್ದು ನಮ್ಮ ಹಿಂದೂ ಧರ್ಮದ ಸಂಕೇತ ಅಂತ ಹೇಳುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು ಬಂಧುಗಳೇ. ಯಾವತ್ತು ಈ ಕೇಸರಿ ಬಣ್ಣ ಹೋಗಿ ಬಣ್ಣ ಬಣ್ಣವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಹರಿದಾಡ್ತವೋ ಅವತ್ತು ನಮ್ಮ ಕ್ಷೇತ್ರದ ಒಳಗಿರುವ ದೇವರುಗಳ ಸತ್ಯ ಕೂಡ ಹರಿದಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ನನ್ನ ಒಂದು ನಂಬಿಕೆ. ನಾವು ನಮ್ಮ ಆಚಾರಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಸಂಸ್ಕಾರಗಳನ್ನು ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ಮುಂದುವರಿಸಿದ್ರೆ ಮಾತ್ರ ನಮ್ಮ ಒಂದು ಧರ್ಮದ ಉಳಿವಿಗೆ ಸಾಧ್ಯ ಅಂತ ಹೇಳುವುದು ನಾನಿಲ್ಲಿ ಮತ್ತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಒಂದು ಕಡೆ ಕೆಲವು ಗುಂಪುಗಳು ಮಾತಾಡ್ತಾ ಇದ್ರೆ ನಮಗದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಬಂದಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಒಂದು ಕಡೆ ನಮ್ಮದೇ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಆಚಾರಗಳನ್ನು ಅನುಕರಣೆ ಮಾಡಬೇಕಾಗಿರುವಂತವರು ನಮ್ಮ ಧರ್ಮದ ಬಗ್ಗೆ, ನಮ್ಮ ದೈವಗಳ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರುವುದು, ನಮ್ಮ ದೇವರುಗಳು, ನಮ್ಮ ದೈವಗಳ ಸತ್ಯಗಳು ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು ಇದು ನಿಜವಾಗ್ಲೂ ನಮಗೆ ನಾಚಿಕೆ ತರುವಂತ ವಿಷಯವಾಗಿದೆ. ಅನ್ಯ ಧರ್ಮಗಳಿಗೆ ಹೋಲಿಸಿದ್ರೆ, ಅನ್ಯ ಧರ್ಮದವರ ಬಗ್ಗೆ ಮಾತನಾಡಿದ್ರೆ ನಾವು ವಾರದಲ್ಲಿ ಒಂದು ದಿನ ಮುಸಲ್ಮಾನರು ಪಳ್ಳಿಗೆ ಹೋಗ್ತಾರೆ, ಕ್ರಿಶ್ಚಿಯನರು ಅವರ ಚರ್ಚ್ಗೆ ಹೋಗ್ತಾರೆ, ನಾವು ವರ್ಷದಲ್ಲಿ ಒಮ್ಮೆ ಆದ್ರೂ ಜಾತ್ರೆಗೆ ಬರ್ತಾ ಇದ್ದೇವಾ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ಕೆಲವರು ಬರ್ತಾರೆ, ಯಾಕೆಂತ ಹೇಳಿದ್ರೆ ಸಂತೆ ಇರ್ತದಲ್ಲಿ, ಸಂತೆಯಿಂದ ಸ್ವಲ್ಪ ಏನಾದ್ರು ತಕೊಂಡು ಹೋಗು ಅಂತೇಳಿ ಬರ್ತಾರೆ. ಆದ್ರೆ ಬಹಳಷ್ಟು ಮನೆಯ ತಾಯಂದಿರಿಗೆ ಕೂಡ ಒಂದು ದೇವಸ್ಥಾನದ ಉಪ ದೈವಗಳು ಯಾವುದು ಅಂತ ಹೇಳುವಂಥದ್ದು ಕೂಡ ಇವತ್ತು ಗೊತ್ತಿಲ್ಲ ಬಂಧುಗಳೇ. ದೇವಸ್ಥಾನಗಳಲ್ಲಿ ಬಂದಾಗ ಯಾವ ರೀತಿ ದೇವರಿಗೆ ಸುತ್ತು ಹಾಕಬೇಕು, ಯಾವ ರೀತಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತೇಳಿ ನಮಗೆ ತಾಯಂದ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವು ಮಕ್ಕಳಿಗೆ ಏನಂತಾನೆ ಹೇಳಿಕೊಡ್ಲಿಕ್ಕೆ ಸಾಧ್ಯ? ಇವತ್ತು
ಒಳ್ಳೆ ಮಾತೃ ಸಂಗಮ ಅಂತ ಹೇಳುವುದನ್ನು ಇಲ್ಲಿ ನೆರವೇರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾತೆಯಲ್ಲಿರುವ ಸಂಸ್ಕಾರಗಳು, ಮಾತೆಯಲ್ಲಿರುವ ಸಂಸ್ಕೃತಿಗಳು ಹೀಗೆ ನೆಲೆಗೊಳ್ಳಬೇಕು, ಉತ್ತಮವಾಗಬೇಕು ಅಂತ ಹೇಳುವಂತ ಒಂದೇ ಒಂದು ಉದ್ದೇಶದಿಂದ ಮಾತೃ ಸಂಗಮ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕಾರ್ಯಕ್ರಮ ನಡೀತಾ ಇರ್ತದೆ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೇವೆ. ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇಲ್ಲಿ ಯಾರು ಬಂದು ಹೋಗಿದ್ದಾರೆ, ಇನ್ನು ಗೆಸ್ಟ್ಗಳು ಯಾರು ಬರಲಿಲ್ಲ ಅಂತ ಹೇಳುವಂಥದ್ದೇ ಗೊತ್ತಿರೋದಿಲ್ಲ. ಅಂತ ಒಂದು ಅವಸ್ಥೆಗೆ ನಾವು ತಲುಪಿದ್ದೇವೆ. ಎಲ್ಲರ ಮುಂದೆ ಚಂದಕ್ಕೆ ಡ್ರೆಸ್ ಮಾಡಿ ಬರ್ತೇವೆ, ಎಲ್ಲರಿಗೊಮ್ಮೆ ನಾವು ಬಂದಿದ್ದೇವೆ ಅಂತ ಹೇಳುವಂತ ತೋರಿಸಿಕೊಟ್ಟು ಹೋಗ್ತೇವೆ. ಬಿಟ್ರೆ ನಾವು ಬಂದ ಕಾರ್ಯಕ್ರಮದ ಮಹತ್ವ ಏನು ಅಂತ ಹೇಳುವಂಥದ್ದನ್ನು ನಾವಿವತ್ತು ಮರೆತು ಬಿಡ್ತಾ ಇದ್ದೇವೆ. ವಿದ್ಯಾಭ್ಯಾಸ ಜಾಸ್ತಿ ಆಗ್ತಾ ಇದೆ, ಆದರೆ ಸಂಸ್ಕಾರ, ನಮ್ಮ ಸಂಸ್ಕೃತಿ ಬೀದಿಗೆ ನೂಗ್ತಾ ಇದ್ದೇವೆ ನಾವು. ಅನ್ಯ ದೇಶದ ಹೆಣ್ಣು ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನು ಇಷ್ಟಪಟ್ಟುಕೊಂಡು, ನಮ್ಮ ದೇಶದ ಗಂಡು ಮಕ್ಕಳನ್ನು ಇಷ್ಟಪಟ್ಟುಕೊಂಡು, ನಮ್ಮ ದೇಶದ ಸಂಸ್ಕಾರದ ಪ್ರಕಾರ ಸಪ್ತಪದಿಯನ್ನು ತುಳಿದು ನಮ್ಮ ದೇಶಕ್ಕೆ ಬರ್ತಾ ಇದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಯಾವ ರೀತಿ ನಡೀತಾ ಇದ್ದಾರೆ ಅಂತ ಹೇಳುವಂಥದ್ದು, ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವಿಲ್ಲಿ ಹೇಳ್ತಾ ಇರ್ತೇವೆ, ಅವಳೇನೋ ಬರ್ತಾಳೆ ಹೇಳ್ತಾಳೆ, ಅವಳ ಮನೆ ಅವಸ್ಥೆ ಯಾರಿಗೆ ಹೊತ್ತು ಹೇಳುವಂಥ ವಿಚಾರ ಬಹಳಷ್ಟು ಜನರಲ್ಲಿ ಇರ್ತದೆ. ಯಾರೋ ಏನೋ ಹೇಳ್ತಾರೆ, ಹೇಳುವುದನ್ನು ಪೂರ್ತಿ ನಾವು ತಗೊಳ್ಬೇಕು ಅಂತಿಲ್ಲ, ಆದರೆ ಹೇಳಿ ಹೋದ 1-2 ವಿಚಾರಗಳ ಬಗ್ಗೆ ನಾವು ತುಂಬಾ ಕೂಲಂಕುಷವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವ ಸತ್ಯ ಘಟನೆಗಳು ಇಲ್ಲಿ ಹೇಳ್ತಾ ಇರುವುದು ಹೇಳುವಂತ ವಿಚಾರ ನಮ್ಮ ಮನಸ್ಸಿಗೆ ಬರ್ತದೆ ಬಂಧುಗಳೇ. ಇವತ್ತು ನಮ್ಮ ಧರ್ಮದಲ್ಲಿ ಹುಟ್ಟಿ ನಮ್ಮ ಧರ್ಮದಲ್ಲಿ ಬೆಳೆದು ನಿಂತಂತ ಮಕ್ಕಳು ಅನ್ಯ ಧರ್ಮದವರ ಜೊತೆ ಸಂಕಟ ಬೆಳೆಸಿಕೊಂಡು ಅವ್ರ ಜೊತೆ ಮದುವೆಯಾಗಿ ಅವ್ರ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ನೀಡದೇ ಇರುವಂತಹ ಶಿಕ್ಷಣದ ಕೊರತೆ ಅಂತ ಹೇಳಲಿಕ್ಕೆ ಮಾತ್ರ ಸಾಧ್ಯ. ನಮಗೆ ನಮ್ಮ ಮನೆಯ ದೇವರು ಯಾವುದು, ನಮ್ಮ ಮನೆಯ ದೇವರ ಇತಿಹಾಸ ಯಾವುದು, ಏನು ನಮ್ಮ ಮನೆಯ ದೇವರ ಸತ್ಯ ಎಂಥದ್ದು ಅಂತೇಳಿ ನಮಗೆ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವಾಗದೇ ಇರುವ ಕಾರಣದಿಂದ ಮಾತ್ರ ನಮ್ಮ ಮನೆಯ ಹೆಣ್ಣು ಮಕ್ಕಳು ಇವತ್ತು ಬೇರೆಯವ್ರ ಜೊತೆ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಜವಾಗ್ಲೂ ಕಹಿ ಘಟನೆ ಬಂಧುಗಳೇ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಇದೇ ನೆರೆಯ ಊರಿನಿಂದ 1-2 ಹುಡುಗಿಯರು ಅನ್ಯ ಧರ್ಮದ ಹುಡುಗರ ಜೊತೆ ಮದುವೆಯಾಗಿ ಹೋಗಿದ್ದಾರೆ. ಆದರೆ ಅದರ ಬಗ್ಗೆ ನಾವು ಯಾರು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇಲ್ಲ. ಇಂಥ ವಿಚಾರಗಳು ಬಂದಾಗ ಇಲ್ಲಿ ಬೇರೆ ರೀತಿಯ ಒಂದು ಆಲೋಚನೆಗಳನ್ನು ನಾವು ತರ್ತಾ ಇದ್ದೇವೆ, ಇದನ್ನು ಬೇರೆ ರೀತಿಗೆ ಡೈವರ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ದುರಂತಗಳು ಅಂತ ಹೇಳುವಂಥ ವಿಚಾರಗಳನ್ನು ನಾವು ಆಲೋಚನೆ ಮಾಡದೇ ಇರುವಂಥದ್ದು ಬಹಳ ದುಃಖದ ಸಂಗತಿ ಬಂಧುಗಳೇ. ಒಂದು ಸಮಾಜ ಉತ್ತಮವಾಗಿ ನಿರ್ಮಾಣವಾಗಬೇಕಾದ್ರೆ, ಸಮಾಜ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಮನೆ ಮಕ್ಕಳು ಉತ್ತಮ ರೀತಿಯಲ್ಲಿ ಉತ್ತಮ ಶಿಕ್ಷಣಗಳನ್ನು ಪಡ್ಕೊಂಡು ಮುಂದೆ ಬರಬೇಕಾದ್ದು ತುಂಬ ಅಗತ್ಯ ಇದೆ. ಇವತ್ತು ಇಲ್ಲಿ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತಾದರೆ ನಮ್ಮ ಮನೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು. ನಮ್ಮ ಮನೆಯ ಪುಟಾಣಿ ಮಕ್ಕಳನ್ನು ಬಾಲಗೋಕುಲ ಕೇಂದ್ರಗಳಿಗೆ ಸೇರಿಸಬೇಕು. ಉತ್ತಮ ಶಿಕ್ಷಣಗಳನ್ನು ನೀಡುವ ಮೂಲಕ, ಸಂಸ್ಕಾರಗಳನ್ನು ನೀಡುವ ಮೂಲಕ ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬಿತ್ತಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ. ಬೆಳಿಗ್ಗೆ ಎದ್ದು ಸಂಜೆ ಮಲಗುವಲ್ಲಿ ತನಕ ನಾವು ಏನು ಮಾಡಬೇಕು ಅಂತ ಹೇಳುವಂಥ ವಿಚಾರ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದೆ. ಮನೆಯಲ್ಲಿ ದೀಪ ಇಡುವುದಿಲ್ಲ, ಸಂಧ್ಯಾ ವಂದನೆ ಇಲ್ಲ, ಭಜನೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲದೆ ಬೆಳೀತಾ ಇರುವಂಥ ಬಹಳಷ್ಟು ಮನೆಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇನ್ನು ತೆಂಕು ಭಾಗದ ಕಡೆ, ಕೇರಳದ ತೆಂಕು ಭಾಗದ ಕಡೆಗೆ ನಾವು ನೋಡುವುದಾದ್ರೆ ಬಹಳಷ್ಟು ಮನೆಗಳಲ್ಲಿ ದೇವರ ಕೋಣೆಗಳೇ ಇಲ್ಲ. ನಾವು ಆಲೋಚನೆ ಮಾಡಬೇಕಾಗಿದೆ, ಇವತ್ತು ದೇವರ ಕೋಣೆಗಳೇ ಇಲ್ಲ, ನಾಳೆ ನಮ್ಮ ದೇವಸ್ಥಾನಗಳೇ ಇರ್ಬೋದಾ ಇಲ್ವೋ ಅಂತ ಹೇಳುವಂಥ ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಬಂಧುಗಳೇ. ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು, ನಮ್ಮ ದೇವಸ್ಥಾನವನ್ನು, ನಮ್ಮ ಹಿಂದೂ ಧರ್ಮವನ್ನು ಉಳಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಶ್ರಮ ವಹಿಸಬೇಕು. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಶಾಲೆಯಲ್ಲಿ ಕಲಿಸುವಂಥದ್ದು ಎಲ್ಲ ಶಾಲೆಯಲ್ಲಿ ಕಲಿಸ್ತಾರೆ, ಆದರೆ ಮೌಲ್ಯಯುತ ಶಿಕ್ಷಣ ಯಾವ ಶಾಲೆಯಲ್ಲಿ ಕಲಿಸ್ತಾರೆ ಅಂತ ಹೇಳುವಂಥದ್ದು ಆಲೋಚನೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ನಮ್ಮ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ತಮ್ಮ ಸಂಸ್ಕಾರಭರಿತ
ಪ್ರಭಾವಿ ಮಾತುಗಳಿಂದ ನಾವು ಪ್ರೇರಣೆಯನ್ನು ಹೊಂದಿರುತ್ತೇವೆ. ಅವರ ಆಶಯವನ್ನು ನಾವೆಲ್ಲ ಅಳವಡಿಸಿಕೊಳ್ಳೋಣ. ತಮ್ಮ ಸದಾಶಯದ ಮಾತುಗಳಿಗೆ ಧನ್ಯವಾದಗಳು. ಬಂಧುಗಳೇ, ಖನಿಲಾ ಶ್ರೀ ಭಗವತಿ ಕ್ಷೇತ್ರ ನಿರ್ಮಾಣ ಕಾಲದಲ್ಲಿ ನಿರಂತರ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಬಂದು ಇಳಿ ವಯಸ್ಸಿಂದಲೂ ಗೈದ ಸೇವೆಗಾಗಿ ಅವರನ್ನು ಗೌರವಿಸುವ ಸಂದರ್ಭ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಪೂಜ್ಯ ಸಾಧ್ವಿಜಿ ಅವರು ಗೌರವ ಸಮರ್ಪಣೆ ಗೈಯಲಿದ್ದಾರೆ. ಶ್ರೀಮತಿ ಮಾದೇವಿ ಮಾಧವ ಕೊಡ್ಡೆ, ಸರೋಜಿನಿ ಮಂಜಪ್ಪ ಕಾರ್ನವರ್ ಕನಿಲಾ, ವಿಮಲಾ ನಾರಾಯಣ್ ಮಂಜೇಶ್ವರ. ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಶ್ರೀಮತಿ ಚಂಚಲಾಕ್ಷಿ ಕಡಪರರವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿ ಶ್ರಮದಾನ ಮಾಡಿದವರ ಹೆಸರನ್ನು ಹೇಳ್ಬೇಕಂತೇಳಿಲ್ಲ, ತುಂಬ ಜನ ಇದ್ದಾರೆ. ಅದರಲ್ಲಿ ನಮ್ಮ ಹಿರಿಯರು ಇಳಿ ವಯಸ್ಸಿನಲ್ಲಿ ಕೂಡ ಅವರು ನಡೆದುಕೊಂಡು ಬಂದು ಇಲ್ಲಿ ಶ್ರಮದಾನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮಲ್ಲಿ ಅವರಿಗೆ ಕೊಡುವಂಥದ್ದು ಎಂತ ಇಲ್ಲ, ಆದರೆ ಒಂದು ಗೌರವವನ್ನು ಕೊಡ್ಬೋದು. ಅದೇ ನಮಗೆ ಒಂದು ಆಶೀರ್ವಾದ ಅಂತ ಹೇಳಬೇಕು. ಅವರಿಗೆ ಇನ್ನೂ ಕೂಡ ಆಯುಷು ಆರೋಗ್ಯವನ್ನು ಆ ಭಗವತಿಯಮ್ಮ ಕೊಡಲಿ ಅಂತೇಳಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಮೊದಲಿಗೆ ಮಾದೇವಿ ಮಾಧವ ಕೊಡ್ಡೆ. ಸಾಧ್ವಿಯವರು ಅವರಿಗೆ ಶಾಲು ಓದಿಸಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸರೋಜಿನಿ ಮಂಜಪ್ಪ ಕಾರ್ನವರು ಅವರಿಗೆ ಕೂಡ ಶಾಲು ಓದಿಸಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ನಿರ್ಮಾಣ ಕಾಲದಲ್ಲಿ ನಿರಂತರ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಬಂದು ಇಳಿ ವಯಸ್ಸಿನಿಂದಲೂ ಸೇವೆಗಾಗಿ ಅವರನ್ನು ಗೌರವಿಸುತ್ತಿದ್ದೇವೆ. ಪೂಜ್ಯ ಸಾಧ್ವಿ ಅವರು ತಮ್ಮ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ. ಅದೇ ರೀತಿ ಹಲವು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದು ಈಗ ಗೌರವಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವಿಮಲಾ ನಾರಾಯಣ್ ಅವರನ್ನು ಕೂಡ ಸಾಧ್ವಿಯವರು ಶಾಲು ಓದಿಸಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಮಲಾ ನಾರಾಯಣ್ ರವರು ಕೊಡುಗೈ ದಾನಿಯಾದ ಶ್ರೀ ಕೃಷ್ಣ ಉಚ್ಚಿಲ್ ರವರ ಸಹೋದರಿಯಾಗಿರುತ್ತಾರೆ. ಸಾಧ್ವಿ ಮಾತಾನಂದಮಯ್ಯ ಅವರಿಗೆ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮ ನಿರ್ವಹಿಸಿದಂತಹ ಶ್ರೀಮತಿ ಚಂಚಲಾಕ್ಷಿ ಕಡಪರವರಿಗೆ ಧನ್ಯವಾದಗಳು. ನಮ್ಮ ಕ್ಷೇತ್ರದ ಪರಿಸರದಲ್ಲಿರುವ ವಿದ್ಯಾಸಂಸ್ಥೆ ಖನಿಲಾ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾರಂಭದಿಂದಲೂ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಮತ್ತು ನಮ್ಮ ಅನೇಕರ ಗುರುಗಳಾಗಿರುವ ಶ್ರೀಮತಿ ಮಾಲತಿ ಟೀಚರ್ ಅವರು ಇಂದಿನ ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದು ಅವರಲ್ಲಿ ತಮ್ಮ ದಿವ್ಯ ಸಂದೇಶವನ್ನು ನೀಡಲು ವಿನಂತಿಸುತ್ತಿದ್ದೇವೆ. మాతెరిగిలా ఎన్న వందనలు ముల్ప దివ్య శక్తి ఆయన మాతాజిగిలా ఒక మాత గణ్య వ్యక్తులిగిలా ವೇದಿಕೆಡುಪುನ ಅವೇ ರೀತಿ ಮಾತಾ ಭಗವದ್ ಭಕ್ತರಿಗಿಲ್ಲ ವಂದಿಸುತ್ತಾ ಯಾನಂಜಿ
ಒಂತೆ ಎಲ್ಲಿಯ ಭಾಷಣ ಮಲ್ಪರೆ ಇಷ್ಟಪಡಂದುಲ್ಲೆ ಇತ ಮೂಲು ಮಾತುಶ್ರೀ ನಕ್ಲಿಗೆ ಏತೊಂಜಿ ಪ್ರಾಮುಖ್ಯತೆ ಗೊರಿಯರು ಪಂದು ನಮ್ಮ ವೇದಿಕೆಡುಪಿನ ಮಾತಾ ಗಣ್ಯರ್ಲ ಮಸ್ತ್ ಪೊರ್ಲುಡು ಪಂಡೇರು. ಸೊ ನನ್ನ ಮಿತ್ತು ನಮ್ಮ ಪೂರ ಬಾರಲ ನಮ್ಮ ಮಾತೆಯರ್ನ ಮಿತ್ತೇ ಪಾಡುಡು. ಇದೇ ವಿದ್ಯೆ ಮಾತೆರ್ಲ ಕಲ್ಪೇರು ಅವೇ ಲೆಕ್ಕ ನಮ್ಮ ವಿದ್ಯೆದ ಒಟ್ಟಿಗೆ ನಮ್ಮ ತನ ಇದೆ ನಮ್ಮ ಹಿಂದೂ ಪದ್ಧತಿ ಭಜನೆ ಮಂತ್ರ ಸ್ತೋತ್ರ ಪೂರ ಪಂಡೇರು. ಅವೇ ಥರ ನಮ್ಮ ಮಾತಾ ಜೋಕ್ಲಿಗ್ಲ ಪೊಣ್ಣು ಜೋಕ್ಲಿಗ್ಲಿಂದ ಅತ್ತ ಆನ್ ಜೋಕ್ಲಿಗ್ಲ ನಮ್ಮ ಮಾತಾ ಸಮುದಾಯದಕ್ಲಿಗ್ಲ ಇದೆ ನಮ್ಮ ಮೂಲ ಉಪಸ್ಥಿತಿ ಉಪ್ಪುನ ಮಾತಿರಿಗ್ಲ ಯಾನಕ್ಕೆ ಏನೊಂದು ಉಪ್ಪನು ಸಂಸ್ಕಾರ ಪನ್ಪನು ಮುಖ್ಯವಾದ ಇಲ್ಲಡ್ದು ಬರ್ಪುಂಡು. ಸೊ ಅಮ್ಮನಕಲ ಮಲ್ಲ ಮಹಮಲ್ಲ ಪಾತ್ರ ಉಂಡು. ಅಮ್ಮ ಮಾತ್ರ ಎತ್ತು ಪಪ್ಪನ ಪಾತ್ರ ಎಲ್ಲ ಉಂಡು ನೆಟ್. ಸೊ ಅಮ್ಮ ಪಪ್ಪ 2 ಜನ ಸೇರ್ದಿಲ್ಲ ಅಕಲ್ನಕಲ್ನ ಜೋಕ್ಲಿಗೆ ಪೊರ್ಲುದ ಸಂಸ್ಕಾರ ಕಲ್ಪಾಂಡ ಅಕಲು ಸಮಾಜದ ಮಲ್ಲ ಗಣ್ಯ ವ್ಯಕ್ತಿಲಾದ ಮೆರೆಪೇರು. ಅವೇ ಥರ ಮಾತೆರಿಗ್ಲ ಒಂಜೇ ಲೆಕ್ಕ ಸಮಾನತೆಡ್ ಗೌರವ ಕೊರಿಯರೆ ಕಲ್ಪುವೇರು. ಇದು ಇನ್ನಿತ ನಮ್ಮ ಜೋಕ್ಲಿಗೆ ಹಿರಿಯರಿಗೆ ಒಂಜಿ ಗೌರವ ಕೊರ್ಪನ ಒಂಜಿ ಆತ ಮುಖ್ಯ ಅಂತ ತೋಜಿಸಿ. ಸೊ ಆಯ್ನ ತಿದ್ದೊಡ ಆಯ್ನ ಫಸ್ಟ್ಗೆ ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು ಒಂದು ಜಡ್ಡ ಪಾತ್ರ ಉಂಡು. ಸೊ ಅಮ್ಮನಕಲು ಮಾತಿರು ಮಾತನಕಲು ಅಕಲ್ನಕಲ್ನ ಜೋಕ್ಲಿಗೆ ಫಸ್ಟಿಗೆ ಇಲ್ಲಡ್ ಆ ಸಂಸ್ಕಾರ ಕಲ್ಪವಡು. ಬೊಕ್ಕ ಶಾಲೆಡ್ ಗುರುನಕಲು ಆಯ್ನ ಮುಂದುವರಿಸಂದು ಪೋಪೇರು. ಬೊಕ್ಕ ಒಂಜಿ ಮುಖ್ಯ ವಿಷಯ ಪಂಡ ಜೋಕ್ಲಿಗೆ ಗುರುಕ್ಲಿಗೆ ಒಂಜಿ ಗೌರವ ಕೊರೋಡು ಅಂಚಿನ ಒಂಜಿ ಕಲ್ಪನೆನೇ ಇಚ್ಛಿತ್ತದೆ ಜೋಕ್ಲಿಗೆ. ಗುರುಕ್ಲು ಪಂಡ ಒಂಜಿ ಕಲ್ಪನಕ್ಲು ಆತೆ ಅಂಡ ನಿಕ್ಲು ದುಂಬುಡು ದಿಂಚೆ ತೂವೊಂದು ಬತ್ತಂಡ ಆದಿ ಕಾಲಡ್ದೆ ತೂವೊಂದು ಬತ್ತಂಡ ಗುರುಕುಲಿಗೆ ಏತೊಂಜಿ ಮಹತ್ವ ಇತ್ತಂಡು. ಅಂಡ ಇತ್ತೆ ನಮ್ಮ ಈ ಕಲಿಯುಗಟ್ ಫ್ಯಾಷನೇಬಲ್ ವರ್ಲ್ಡ್ ಅವು ಮಾಜೊಂದುಂಡು. ಸೊ ಐಕ್ ಅವು ಮಾಜಂದಿ ಲೆಕ್ಕ ನಮ್ಮ ಜೋಕ್ಲಿನ ಸಂಸ್ಕಾರನ ನಮ್ಮ ಒರಿಪೋಡು ಇದು ನಮ್ಮ ಇನ್ನಿತ ಜೋಕ್ಲೆ ದುಂಬುದ ಜವನೇರು ಅಪಕಾಂಡ ಇತ್ತ ನನ್ನ ದುಂಬುದ ಪೋಪಟ್ಟಿಗೆ ನಮ್ಮ ಮೇಯ್ನ್ ನಮ್ಮ ಅಮ್ಮನಕಲು ಅಕಲ್ನೊಟ್ಟಿಗೆ ಅಪ್ಪನಕಲು ಬೋಡು ಅಮ್ಮನಕಲು ಬೊಕ್ಕ ಅಪ್ಪನಕಲು 2 ಜನ ಸೇರ್ದು ಅಕಲ್ನಕಲ್ನ ಜೋಕ್ಲಿಗೆ ಫಸ್ಟ್ಗೆ ಅಕಲ್ನ ಇಲ್ಲಡ್ ಸಂಸ್ಕಾರ ಕಲ್ಪವಾಡು. ಇದು ಪಂಡೇರು ವೇದಿಕೆ ಎಡುಪಿನ ಗಣ್ಯ ವ್ಯಕ್ತಿಲು ಪಂಡೇರು ಭಜನೆ ಇಜ್ಜಿ ಇಲ್ಲಡ್ ಜೋಕ್ಲಿ ಭಜನೆ ಗೊತ್ತಿಜ್ಜಿ, ದೇವಸ್ಥಾನದ ಮಹತ್ವ ಗೊತ್ತಿಜ್ಜಿ, ದೈವದ ಬಗ್ಗೆ ಗೊತ್ತಿಜ್ಜಿ, ದೇವರನ ಬಗ್ಗೆ ಗೊತ್ತಿಜ್ಜಿ. ವರ್ಷದ ವರ ಮಾತ್ರ ಪೋಪಿರ ಬಾರಿ ಬಂಗಾಡು ಆಂಡ ಅನ್ಯ ಮತದಗಳು ವಾರಡು ದಿನ ಟಂಚ ಪೂರ ಅಕ್ಲಿಗುಂಡು. ಆಂಡ ನಮ್ಮ ಹಿಂದುಲೇಟ್ ನಿಜವಾದ್ಲ ಉಂಡವು ಕ್ರಮ ಆಂಡ ನಮ್ಮ ಮಾತೆನಕಲು ಜೋಕ್ಲನ ಅಪ್ಪೆಲ್ಲು ಐಕ್ ಪ್ರಾಮುಖ್ಯತೆ ಕೊರೋಡು. ಅಕ್ಲೆ ಕಲ್ಪವನ ವಿದ್ಯೆ ಶಾಲೆಡ್ ಮಾತ್ರ ಎತ್ತು ಇಲ್ಲಡ್ಲ ಉಂಡು ಅಂಚಿನೆ ಬೇತೆ ಬೇತೆ ರೀತಿಡ್ ಭಜನೆ ಬೇತೆ ಬೇತೆ ಕಾರ್ಯಕ್ರಮ ಉಂಡು. ಐಕ್ಲಿ ಪೂರ ನಿಕ್ಲಿನ ಜೋಕ್ಲಿನ ಕಡಪ್ರೋದು ಅಕ್ಲಿನ ಎಡ್ಡೆ ರೀತಿಡ್ ಬೆಲೆ ಪಾವಡು ಅಂಚ ಮಲ್ತಂಡ ನಮ್ಮ ಜೋಕ್ಲಿಗೆ ಸಂಸ್ಕಾರ ಖಂಡಿತವಾದಲ್ಲ ಒರಿಯುಂಡು. ಅಕ್ಲು ಉತ್ತಮ ಪ್ರಜೆಗಳಾದ ಮೆರೆಪೆರಂದು ಎಂಕ್ ವಿಶ್ವಾಸ ಉಂಡು. ಸೊ ಇನ್ನಿತ ಈ ದಿನ ತಾನೇ ಮಾತೆರೆಗೆ ಒಂಜಿ ಮಸ್ತ್ ಪ್ರಾಮುಖ್ಯತೆ ಕೊಡ್ತೇನೆ ಮೂಲು. ಅವೇ ಪ್ರಕಾರ ಮಸ್ತ್ ಜನಕುಲ ಭಕ್ತಾಭಿಮಾನಿಲ್ಲ ಮಸ್ತ್ ಮೋಕೆಡ್ ಮೂಲ ಬತ್ತು ಸೇರ್ದೇರು. ಸೊ ಮಸ್ತ್ ಖುಷಿಯ ಒಂದುಂಡು. ಅವೇ ರೀತಿ ನಮ್ಮ ಈ ಒಂಜಿ ಕನಿಲ ಭಗವತಿ ಕ್ಷೇತ್ರ ಈ ರೀತಿ ಮೆರೆಯರೆ ನಮ್ಮ ಮುಖ್ಯ ಗಣ್ಯರಾಯನ ಸೊ ರೂವಾರಿ అయిన ಶ್ರೀ ಪದ್ಮನಾಭ ಕಡಪ್ಪರ ಬೊಕ್ಕ ಅರ್ನ ಟ್ರೂಪ್ ಉಂಡು ಒಟ್ಟಿಗೆ. ಸೊ ಅಕಲ ಮಲ್ತಿನ ರಾತ್ರಿ ಪಗೆಲು ಬೇಲೆದ ಈ ಕಾಣಿಕೆನೆ ಈ ರೀತಿ ದುಂಬು ಬೈದುಂಡು. ಸೊ ಇದೊಂದು ಮಸ್ತ್ ಖುಷಿತ ವಿಷಯ. ದಾದ ಪಂಡ ಮಸ್ತ್ ಪೊರ್ಲುದ ರೀತಿಡ್ ನಮ್ಮ ಕನಿಲ ಭಗವತಿ ಕ್ಷೇತ್ರ ಮೆರೆಯೊಂದುಂಡು. ಅವೇ ರೀತಿ ಮಾತೆರ್ಲ ಕೈ ಜೋಡಾದ ಇದೇ ರೀತಿ ನಮ್ಮ ಈ ಭಗವತಿ ಕ್ಷೇತ್ರನ ಪೊರ್ಲುಡೆ ದುಂಬುಗು ಕೊನೊಂಡ ಮಸ್ತ್ ಮಸ್ತ್ ಉದ್ಧಾರ ಆಪುಂಡು ನಮ್ಮ ಈ ಭಗವತಿ ಕ್ಷೇತ್ರ ಈತ ಪಂದ್ಯನ 2 ಪಾತ್ರನ ಮುಕ್ತಾಯ ಮಾಡ್ತಂದಿಲ್ಲ. ತುಳುನಾಡಿನಲ್ಲಿ ನೆಲೆಸಿರುವ ತುಳುವರ ಭಾಷೆಗೂ ಕೂಡ ನಾವು ಪ್ರಾತಿನಿಧ್ಯವನ್ನು ಕೊಡಬೇಕಾಗಿದೆ. ಅದರಂತೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉತ್ತಮವಾದ ಸಂದೇಶಭರಿತ ತುಳು ಮಾತುಗಳಿಂದ ನಾವೆಲ್ಲ ಉತ್ತಮ ಮಾಹಿತಿಗಳನ್ನು ಪಡೆದು ಧನ್ಯರಾಗಿದ್ದೇವೆ. ಧನ್ಯವಾದಗಳು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿರುವ ಹಾಗೂ
ಹಲವಾರು ವರ್ಷದಿಂದ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಗುರುಗಳಾಗಿರುವ ಶ್ರೀಮತಿ ಮಂಜುಳಾ PV ಟೀಚರ್ ಅವರು ಇಂದಿನ ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದು ಅವರಲ್ಲಿ ತಮ್ಮ ಗುರು ಸಂದೇಶವನ್ನು ನೀಡಲು ವಿನಂತಿಸುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳ ಸಾಮೀಪ್ಯವಿರುತ್ತದೆ ಎಂಬ ಸಂದೇಶವನ್ನು ಸಾರುವ ಶ್ಲೋಕದ ಉತ್ತಮ ಉದಾಹರಣೆ ನಮ್ಮ ವೇದಿಕೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾತಾಜಿಯವರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ಮಹಿಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಆದರಣೀಯ ವ್ಯಕ್ತಿಗಳೇ, ಮಹಾನರೇ, ಮಹತಿಗಳೇ ಹಾಗೂ ಮಕ್ಕಳೇ, ನಾನು ಇನ್ನು ಏನೂ ಹೇಳಬೇಕಾಗಿಲ್ಲ. ಈಗಾಗಲೇ ನನಗಿಂತ ಮುಂಚೆ ಮಾತಾಡಿದವರೆಲ್ಲ ಎಲ್ಲ ವಿಷಯಗಳ ಬಗ್ಗೆಯೂ ವಿವರವಾಗಿ ಹೇಳಿದ್ದಾರೆ. ಆದರೂ ಒಂದು ವಾಕ್ಯವನ್ನು ಹೇಳ್ತೇನೆ ಇಲ್ಲಿ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನವಿದೆ. ಸೊ ಸ್ತ್ರೀಗಳಿಗೆ ಸಮಾನತೆ ಹಾಗೂ ಸುರಕ್ಷತೆ ಸಿಕ್ಕಿದಾಗ ಅವರು ಕುಟುಂಬ, ಸಮಾಜ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಮುಂಭಾಗದಲ್ಲಿರುತ್ತಾರೆ. ಅದಕ್ಕೆ ಉದಾಹರಣೆಗಳೆಂದರೆ, ಹಿಂದಿನ ಕಾಲದಲ್ಲಿ ನಮ್ಮ ಸ್ತ್ರೀಯರು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆಯವರನ್ನು ನೋಡಿಕೊಂಡು ಇರ್ತಾಯಿದ್ರು. ಅದು ಸಣ್ಣ ಕೆಲಸ ಅಲ್ಲ, ಅದನ್ನು ಯಾರೂ ಕೆಳಗಣಿಸುವಾಗಿಲ್ಲ. ಆದರೆ ಇವತ್ತು ಸ್ತ್ರೀಯರು ಪ್ರೈಮರಿ ಶಾಲೆ ಟೀಚರಿನಿಂದ ಹಿಡಿದು ಪ್ರಧಾನಮಂತ್ರಿ ಪದದವರೆಗೆ, ಗದ್ದೆ ಕೆಲಸದಿಂದ ಹಿಡಿದು ಪರ್ವತಾರೋಹಣದವರೆಗೆ, ಯಾಕೆ ಇವಾಗಲೇ ಮಂಗಳ ಗ್ರಹದಲ್ಲಿ ಕೂಡ ಕಾಲಿಟ್ಟಿದ್ದಾರೆ. ಇದು ಏನು ಸಣ್ಣ ಸಾಧನೆ ಅಲ್ಲ. ಪ್ರತಿಯೊಬ್ಬ ಮಹಿಳೆಯ ಹಿಂದೆಯೂ ಸಪೋರ್ಟಿವ್ ಆಗಿರುವ ಒಂದು ಪುರುಷ ಇರ್ತಾನೆ. ನಾವು ಯಾವಾಗಲೂ ಪುರುಷರ ವಿಜಯದೊಂದಿಗೆ ಮಹಿಳೆಯರು ಇರ್ತಾರೆ ಹೇಳುವ ಹಾಗೇನೆ ಪ್ರತಿಯೊಂದು ಮಹಿಳೆಯ ಹಿಂದೆಯೂ ಇಲ್ಲಿ ಸೇರಿರುವಂತಹ ಎಲ್ಲ ಮಹಿಳೆಯರು ಸುರಕ್ಷರು, ಹಾಗೆಯೇ ಸಮಾನರು. ಅವರು ಕರ್ಮ ಕಾರ್ಯಗಳಲ್ಲಿ ತೊಡಗಿದವಳು. ಅವರಿಗೆ ಸಮಾಜದ ಸಮಾನತೆ ಇರುವ ಕಾರಣ ಎಲ್ಲರಿಗೂ ಇಲ್ಲಿ ಇರಲಿಕ್ಕೆ ಆಗ್ತದೆ. ಈ ವೇಳೆಯಲ್ಲಿ ಮಾತೃ ಸಂಗಮ ಎಂಬ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ನಮಸ್ಕಾರ. ಎಲ್ಲಿ ಸ್ತ್ರೀಯರನ್ನು ಗುರುತಿಸುತ್ತಾರೋ ಅಲ್ಲಿ ದೇವ ಸಾನ್ನಿಧ್ಯವಿರುತ್ತದೆ ಎಂದು ನುಡಿದು ಇಂದಿನ ಮಾತೃ ಸಂಗಮ ಕಾರ್ಯಕ್ರಮದ ಮಹತ್ವವನ್ನು ಅರಿತು ಶುಭ ನುಡಿಗಳನ್ನು ನುಡಿದ ಶ್ರೀಮತಿ ಮಂಜುಳಾ PV ರವರಿಗೆ ಧನ್ಯವಾದಗಳು. ಬಂಧುಗಳೇ, ಮುಂದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿರುತ್ತೇವೆ. ಇಂದು ಉಪಸ್ಥಿತರಿರುವ ಎಲ್ಲರಿಗೂ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ಕನಿಲಾ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಮತಿ ಶ್ಯಾಮಲಾ ಉಮೇಶ್ ರವರು. ಕ್ಷಮಿಸಿ, ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯ ಭಾಷಣಕ್ಕಾಗಿ ನಮ್ಮ ಗೌರವಾನ್ವಿತ ಅಧ್ಯಕ್ಷೆಯಾದ ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರರವರು ಅವರನ್ನು ತಮ್ಮ ಅಮೂಲ್ಯ ಅಧ್ಯಕ್ಷೀಯ ಮಾತುಗಳನ್ನು ನೀಡಲು ಸಾದರವಾಗಿ ವಿನಂತಿಸುತ್ತಿದ್ದೇವೆ. ಕ್ಷೇತ್ರದ ಆರಾಧ್ಯ ಶಕ್ತಿ ಭಗವತಿ ಮಾತೆಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಾಧ್ವಿ ಮಾತಾನಂದಮಯ್ಯವರ ಪಾದಾರವಿಂದಕ್ಕೆ ನಮಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ
ಕ್ಷೇತ್ರದ ಭರಣ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಗವದ್ಭಕ್ತರಿಗೂ ವಂದಿಸುತ್ತಾ, ನಾವು ಇವತ್ತು ಇಲ್ಲಿ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಮಾತೃಸಂಗಮ ಸಮಾರಂಭದ ವೇದಿಕೆಯಲ್ಲಿದ್ದೇವೆ. ಮಾತೃಸಂಗಮ ಅಂದರೆ ಇದು ಒಂದು ಮಹತ್ವಪೂರ್ಣ ಕಾರ್ಯಕ್ರಮ. ಇದು ಮಹತ್ವಪೂರ್ಣವಾಗಬೇಕಾಗಿದ್ದರೆ ನಮ್ಮ ಅತಿಥಿಗಳು ಹೇಳಿದ ಎಲ್ಲ ಮಾರ್ಗದರ್ಶನದ ಮೂಲಕ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಅವರ ಮಾರ್ಗದರ್ಶನ ನಡೆದರೆ ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿ ಬೆಳೆಯುವುದು ಎಂದು ಆಶಿಸ್ತೇನೆ. ಅದೇ ರೀತಿ ನಮ್ಮ ಮಾತೃ ಸಮಿತಿ, ನಮ್ಮ ಮಹಿಳಾ ಸಂಘದ ಸದಸ್ಯರೆಲ್ಲರೂ ನಮ್ಮ ಈ ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯಗಳಲ್ಲಿ ತುಂಬ ಸಹಕಾರವನ್ನು ಇಟ್ಟಿದ್ದಾರೆ. ಹಲವಾರು ಸದಸ್ಯರು ಬಂದು ಇಲ್ಲಿ ಎಲ್ಲ ರೀತಿಯ ಶ್ರಮದಾನದ ಕೆಲಸಗಳನ್ನು ಮಾಡುತ್ತಾ ತಮ್ಮ ಎಲ್ಲ ಸಹಾಯ ಹಸ್ತವನ್ನು ಇಲ್ಲಿ ನೀಡಿರುತ್ತಾರೆ. ಕ್ಷೇತ್ರದ ಭರಣ ಸಮಿತಿಯವರೊಂದಿಗೆ ನಾವು ಅವರ ಎಲ್ಲ ಕಾರ್ಯಗಳಲ್ಲೂ ನಾವು ಅವರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ. ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಭರಣ ಸಮಿತಿ ಜೊತೆಗೆ ನಾವು ಅವರಿಗೆ ವಿವಿಧ ಕೊಡುಗೆಗಳನ್ನಿತ್ತು ಹಾಗೂ ಅವರಿಗೆ ಆರ್ಥಿಕ ಸಹಕಾರವನ್ನು ಕೂಡ ನೀಡಿರುತ್ತೇವೆ. ಅದೇ ರೀತಿ ಈಗ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕೂಡ ಎಲ್ಲ ರೀತಿಯ ಸಹಾಯ ಹಸ್ತವನ್ನು ನಮ್ಮ ಸಮಿತಿ ಸದಸ್ಯರೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀಡಿ ಅವರೊಂದಿಗೆ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಈ ರೀತಿ ನಾವು ಇವರ ಎಲ್ಲ ಕಾರ್ಯಗಳಲ್ಲೂ ನಾವು ಕೈ ಜೋಡಿಸಿರುವುದು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಅದರಲ್ಲೂ ಕೆಲವರು ಅಂದರೆ ಈಗ ವೇದಿಕೆಯಲ್ಲಿ ಸನ್ಮಾನಿಸಿದ ನಮ್ಮ ಮಾದೇವಿ ಅಜ್ಜಿಯವರು ಮತ್ತು ಅವರು ಯಾವುದೇ ಗಾಳಿ ಮಳೆಯನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಬಂದು ಇಲ್ಲಿಯ ಕೆಲಸದವರಿಗೆ ಊಟೋಪಚಾರಗಳ ಕಾರ್ಯದಲ್ಲಿ ತುಂಬ ಸಹಕರಿಸಿರ್ತಾರೆ. ಅವರು ಅಮ್ಮನ ಸೇವೆಗೆ ಇಲ್ಲಿ ಬಂದು ಯಾವ ಮಳೆಗಾಲದಲ್ಲೂ ಕೂಡ ಬಂದು ಇಲ್ಲಿ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ಅವರು ಅಮ್ಮನಿಂದ ಧನ್ಯರಾಗಿರ್ತಾರೆ. ಅದೇ ರೀತಿ ನಾವು ಇಲ್ಲಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಸಮಿತಿ ಸದಸ್ಯರೆಲ್ಲರೂ ಸೇರಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ಅಭ್ಯಾಸ ಮಾಡಿ 48 ದಿವಸ ಕಾಲ ಸತತವಾಗಿ ಇಲ್ಲಿ 48 ದಿನದ ಪಾರಾಯಣವನ್ನು ಮಾಡಿ ಮಾತೆಯ ಕೃಪೆಗೆ ಪಾತ್ರರಾಗಿರುತ್ತೇವೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮ
ಭರಣ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನೀಡಿರುತ್ತಾರೆ. ಇನ್ನು ಕೇವಲ 2 ದಿವಸಗಳು ಬಾಕಿ ನಮ್ಮ ಬ್ರಹ್ಮಕಲಶೋತ್ಸವದ ಸಮಾರಂಭಕ್ಕೆ. ಇನ್ನು ನಾವು ಅದರ ದಿನಕ್ಕೆ ಆ ಒಂದು ಸಂತೋಷದ ಕ್ಷಣಕ್ಕಾಗಿ ತುಂಬ ಕಾತರದಿಂದ ಹಾಗೂ ಭಾಳ ಸಂತೋಷದಿಂದ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ವೀಕ್ಷಿಸಲು ದೇವಿಯು ಎಲ್ಲರಿಗೂ ಆಯುರಾರೋಗ್ಯವನ್ನು ನೀಡಿ ಸಂರಕ್ಷಿಸಲಿ, ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ. ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷೆ ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರರವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಅಮೂಲ್ಯವಾದ ಸಂದೇಶ ನಮ್ಮೆಲ್ಲರ ಮನಸ್ಸಿಗೆ ಸ್ಫೂರ್ತಿಯನ್ನು ಮೂಡಿಸಿದೆ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥವನ್ನು ನೀಡಿದೆ. ಧನ್ಯವಾದಗಳು. ಬಂಧುಗಳೇ, ಮುಂದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿರುತ್ತೇವೆ. ಇಂದು ಉಪಸ್ಥಿತರಿರುವ ಎಲ್ಲರಿಗೂ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ನಮ್ಮ ಕನ್ಲಾಶ್ರೀ ಭಗವತಿ ಮಹಿಳಾ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಮತಿ ಶ್ಯಾಮಲಾ ಉಮೇಶ್ ರವರು. ಬ್ರಹ್ಮಕಲಶೋತ್ಸವದ ಈ ಸಭೆಗೆ ಆಗಮಿಸಿದ ಸ್ವಾತಿ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಇವರಿಗೆ ಧನ್ಯವಾದಗಳು. ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರ ಅಧ್ಯಕ್ಷರು ಕನಿಲ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ಧನ್ಯವಾದ. ಶ್ರೀಮತಿ ಸಂಧ್ಯಾ ಗೋಪಾಲಕೃಷ್ಣ ತಂತ್ರಿ ಬಡಾಜೆ ಇವರಿಗೆ ಧನ್ಯವಾದಗಳು. ಶ್ರೀಮತಿ ವಿಮಲಾ ನಾರಾಯಣ ಗೌರವ ಅಧ್ಯಕ್ಷರು ಇವರಿಗೆ ಧನ್ಯವಾದಗಳು. ನ್ಯಾಯವಾದಿ ಶ್ರೀಮತಿ ಅಕ್ಷತಾ ಇಕ್ಕೇರಿ ಅಧ್ಯಕ್ಷರು ಕುಂಬಡಾಜೆ ಇವರಿಗೆ ಧನ್ಯವಾದಗಳು. ಶ್ರೀಮತಿ ಶಶಿಕಲಾ ಸುವರ್ಣ ಇವರಿಗೆ ಧನ್ಯವಾದ. ಶ್ರೀಮತಿ ಆಶಾ ಚಂದ್ರಮೋಹನ್ ಅಧ್ಯಕ್ಷರು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ಧನ್ಯವಾದ. ಶ್ರೀಮತಿ ಮಂಜುಳಾ PV ಇವರಿಗೆ ಧನ್ಯವಾದ. ಶ್ರೀಮತಿ ಮಾಲತಿ ಇವರಿಗೆ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಸಭಾಂಗಣದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಹೃದಯ ತುಂಬಿದ ಧನ್ಯವಾದಗಳು. ಅಧ್ಯಕ್ಷರ ಅನುಮತಿ ಮೇರೆಗೆ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮಾತೃ ಸಂಗಮ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಗ್ರಾಮದ ಸ್ಥಳೀಯ ಕಲಾವಿದರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ. ಎಲ್ಲ ಭಕ್ತ ಬಂಧುಗಳು ಸಭಾಂಗಣದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತ ಬಂಧುಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಭಗವತಿ ಮಾತೆಯ ಕ್ಷೇತ್ರವ ನೋಡಲು ಕನಿಲಾ ಬೆಟ್ಟಕ್ಕೆ ಹೋಗೋಣ. ತಾಯಿಯ ವೈಭವ ಕಣ್ತುಂಬ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಒಡವೆಯ ಧರಿಸಿದೆ ನೀನು, ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ರಾಜಗೋಪುರ ಭಗವತಿ ಮಾತೆಯ ಕ್ಷೇತ್ರ ವೈಭವ. ಗುಡಿಯ ಎದುರಲಿ ರಾಜಗೋಪುರ ಭಗವತಿ ಮಾತೆಯ ಕ್ಷೇತ್ರ ವೈಭವ. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ ಕನಿಲದ ಬೆಟ್ಟವು ಭೂಸ್ವರ್ಗವಾಯಿತು. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ ಕನಿಲದ ಬೆಟ್ಟವು ಭೂಸ್ವರ್ಗವಾಯಿತು. ಭಗವತಿ ಮಾತೆಯ ಪುಣ್ಯದ ಭೂಮಿ ಇದು. ಭಗವತಿ ಮಾತೆಯ ಪುಣ್ಯದ ಭೂಮಿ ಇದು. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಗಣಪತಿ ಸ್ತುತಿಯೊಂದಿಗೆ ನೆಲೆಸಿ ಇರುವರು ಮನ್ವಿತಾ ಮನೋಜ್ ಕುಮಾರ್, ಮನ್ವಿತಾ ಮನೋಜ್ ಕುಮಾರ್ ಮಂಗಳೂರು ಇವರಿಂದ ಗಣಪತಿಯ ಸ್ತುತಿಯೊಂದಿಗೆ ಭರತನಾಟ್ಯ ಕಾರ್ಯಕ್ರಮ. സ്ത്രീകൾ അവരുടെ അസ്തിത്വത്തിന് ഗജാനനം ഭൂതഗണാദി സേവിതം കപിത്തജംബോ ഫലസാര ഭക്ഷിതം ഉമാസുതം ശോകവിനാശ കാരണം നമാമി 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 വിഘ്നേശ്വര പാദപങ്കജം गजवदना हे रंबा विजयध्वज शतरवि प्रतिभा गजवदना हे रंबा विजयध्वज शतरवि प्रतिभा एकदंत वैकल्यांता वृद्धि सिद्धि द्वयराकांता एकदंत वैकल्यांता वृद्धि सिद्धि द्वयराकांता गजवदना हे रंबा
ಮೂಷಿಕವಾಹನ ಸರ್ಪಭೂಷಾ ಮೂಷಿಕವಾಹನ ಸರ್ಪಭೂಷಾ ಸಸನಿ ನಿ ಪಪ ಮಮ ಗಗ ಸಸನಿ ಸಗಮ ಪನಿ ಸಾ ನಿ ಸಾ ನಿ ಸಾ ಸಾ ಮೂಷಿಕವಾಹನ ಸರ್ಪಭೂಷಾ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇರಂಬ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ರೇ ರೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕಾನೆ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಗಜವದನ ಹೇರಂಬ ಗಜವದನ ಹೇರಂಬ ಗಜವದನ ಹೇರಂಬ ಮನ್ವಿತಾ ಅವರಿಗೆ ಮುಂದಿನ ನೃತ್ಯ ಪ್ರಣವ್ ಹಾಗೂ ಯಹಾನ್ ಅವರಿಂದ.
ಧನ್ಯವಾದಗಳು ಪ್ರಣವಿ ಹಾಗೂ ಯಹಾನ್ ಅವರಿಗೆ. ಮುಂದಿನ ನೃತ್ಯ ಅವಿಸಾ ಸಾಲಿಯನ್ ಇವರಿಂದ. Karam Bari
ಧನ್ಯವಾದಗಳು ಅವಿಸಾ ಸಾಲಿಯನ್ ರವರಿಗೆ. ಮುಂದಿನ ನೃತ್ಯ ಆರಾಧ್ಯರವರಿಂದ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೆ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಠ್ಯದ ದಿನದಾನಿ ಪರ್ಬದ ಮನದಾನಿ ಪಾಠ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ತೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಡೋಲು ಗುದ್ದುನ ಸಬ್ದು ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟು ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಧನ್ಯವಾದಗಳು ಆರಾಧ್ಯರವರಿಗೆ. ಮುಂದಿನ ನೃತ್ಯ ಭೂವಿಷಾ ಉದ್ಯ ಅವರ ಇವರಿಂದ.
ಧನ್ಯವಾದಗಳು ಭುವಿಷಾ ಉದ್ಯಾವರ್ ಇವರಿಗೆ. ಮುಂದಿನ ನೃತ್ಯ ಸಾಯಿ ಅನಿಕಾ ಉಳ್ಳಾಲ್ ಇವರಿಂದ. ಸಾಯಿ ಅನಿಕಾ ನೃತ್ಯನಾದ ನಂತರ ದಿಯಾ ಪಾವೂರ್ ಇವರಿಂದ.
ಜುನುತ ದೀಂತ ಕೆಳತಕ ಜುನುತ ದೀಂತ ಕೆಳತಕ ಜುನುತ ದುಂತ ಧೂಮ್ ತನನನ ಧೂಮ್ ಧೂಮ್ ತನನನ ಧೂಮ್ ಧೂಮ್ ಮಗಪ್ಪ ಧೂಮ್ ಧೂಮ್ ತನನ ಧೀರ ನನ ಧೂಮ್ ಧೂಮ್ ಮಗಸ ರಾಗಿಡ ಧೂಮ್ ದರ ನೀರ ತಗಡ ಧೂಮ್ ತಗಡ ಧೂಮ್ ತಗಡ ಧೂಮ್ 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 ತನನ ಧೀರ ನನ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಓಂ ಜೀವೇಶ್ವರೇಶ್ವರ ಕರರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ बजैया नंदलाला कन्हैया मुरी बंसी बजैया नंदलाला कन्हैया मुरी बंसी बजैया नंदलाला कन्हैया मुही मुही ऐसे नहीं छेड़ा सावरे सुन सुन माँ से नहीं खेला दावरे जाके यशोदा से कह दूंगी रे कान्हा सो जा सुरा ओ कान्हा सो जा जरा लुक छुप के तक यूं ना मोही कान्हा सो जा सुरा ओ कान्हा सो जा जरा लेनो से ना छोड़ना मोही कान्हा सो जा सुरा ओ कान्हा सो जा श्री लाल कृष्ण महाराज की जय। ಕೈಯಲ್ಲಿ ಬೆಲ್ಲು ಹಿಡಿದೋನು ರಾಮ ಕಡೆಯನ್ನು ಹಿಡಿದಿರುವ ವೀರ ಭೀಮ ಕೊಳಲನ್ನು ಹಿಡಿದು ನಿಂತಿರುವೆ ಶಾಮ ನಿನಗಿರುವ ಇನ್ನೊಂದು ಹೆಸರು ಪ್ರೇಮ ನಿನ್ನ ಪ್ರೇಮವು ನಮಗೆ ಇರಲಿಲ್ಲ ನಿನ್ನ ಕರಳಿನ ನಾನಾಗಬೇಕೆಂದು ಮನೆ ಕರೆಗೆ ಕನಸು ಗೋಪಿಗೆ ಮಾಡಿದ ಗಮ್ಮನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 കാന്ത ഞാനും വരാം തൃശൂർ പൂരം കാണാൻ കാന്ത ഞാനും വരാം തൃശൂർ പൂരം കാണാൻ ഊരമെനീക്കൊന്നു കാണണം കാന്ത ഊരമെനീക്കൊന്നു കാണണം കാന്ത ഊരമെനീക്കൊന്നു കൂടണം കാന്ത ഊരമെനീക്കൊന്നു കൂടണം കാന്ത വിമിലയെനീക്കൊന്നു കാണണം കാന്ത വിമിലയെനീക്കൊന്നു കാണണം കാന്ത വിമിലയെനീക്കൊന്നു കൊട്ടണം കാന്ത വിമിലയെനീക്കൊന്നു കൊട്ടണം കാന്ത ഞാനും വരാം തൃശൂർ പൂരം കാണാൻ. ಧನ್ಯವಾದಗಳು ಸಾಯಿ ಅನಿಕಾ ಉಳ್ಳಾಳ್ ಇವರಿಗೆ. ಮುಂದಿನ ನೃತ್ಯ ಆಶ್ವಿ ತಲಪಾಡಿ ಇವರಿಂದ. ಶ್ರೀ ಗಣೇಶ ಶರಣಂ
ಶ್ರೀ ಗಣೇಶ ಶರಣಂ ಗಜಾನನ ಶ್ರೀ ಗಣೇಶ ಶರಣಂ ಗಜಾನನ ದೇವರ್ ಮುನಿವರ್ பணியும் ದಯಾಕರ ಶ್ರೀ ಗಣೇಶ ಶರಣಂ ಗಜಾನನ ದೇವರ್ ಮುನಿವರ್ பணியும் ದಯಾಕರ ಶ್ರೀ ಗಣೇಶ ಶರಣಂ ಗಜಾನನ ದೇವ ಮುನಿವರ್ ಪಣಿயும் ದಯಾಕರ ಶ್ರೀ ಗಣೇಶ ಶರಣಂ ಗಜಾನನ ದೇವ ಮುನಿವರ್ ಪಣಿயும் ದಯಾಕರ ಶ್ರೀ ಗಣೇಶ ಶರಣಂ ಗಜಾನನ ನಾಗಾಭರಣನೆ ಮನ್ಮರಿ நாகாபரணனே நான்மறை போற்றும் நாகாபரணனே நான்மறை போற்றும் நாமனே பிரணவ ரூபனே நாகாபரணனே நான்மறை போற்றும் நாமனே பிரணவ ரூபனே ஜய ಶ್ರೀ ಗಣೇಶ ಶರಣಂ ಗಜಾನನ ದೇವ ಮುನಿವರ್ ಪಣಿயும் ದಯಾಕರ ಶ್ರೀ ಗಣೇಶ ಶರಣಂ ಗಜಾನನ ಪಾದನಂಬುಂ ರಾಮದಾಸ ವರದನೆ ಮೋದಕ ಪ್ರಿಯನೆ ಗೌರಿ ಸುತನೆ ಪಾದನಂಬುಂ ರಾಮದಾಸ ವರದನೆ ಮೋದಕ ಪ್ರಿಯನೆ ಗೌರಿ ಸುತನೆ ಆದಿದೇವನ್ ஆதிதேவன் உன்னதி அருளிலேயே வேதமும் மாலும் செய்தொழிலும் ஆதிதேவன் உன்னதி அருளிலேயே வேதமும் மாலும் செய்தொழிலும் ஸ்ரீ கணேச சரணம் கஜானன தேவர் முனிவர் பணியும் தயாகர ஸ்ரீ கணேச சரணம் கஜானன ಧನ್ಯವಾದಗಳು ಆಸ್ವಿ ತಲಪಾಡಿಯವರಿಗೆ. ಮುಂದಿನ ನೃತ್ಯ ದಸ್ಮಿತಾ ಹಾಗೂ ಹಾದ್ಯಯವರಿಂದ. ಇದಾದ ನಂತರ ಆರ್.ವಿ. ತಲಪಾಡಿಯವರು ವಿನಂತಿ.
பாயுதே கண்ணா அலை பாயுதே கண்ணா என் மனமிக அலை பாயுதே உன்னானந்த மோகன வேணுகானமதில் அலை பாயுதே கண்ணா ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲುಂದು ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಂಡು ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ உடலணிந்த ஆடை போல் என்னை அணிந்து கொள்வாயா இனி நீ கண்ணா தூங்காத என் கண்ணின் துயில் உரித்த கண்ணந்தான் இனி நீ இது நேராமலே நான் உன்னை பாராமலே நான் இந்த முழு ஜன்மம் போயிருந்தா என்று அதை எண்ணி வீணேகம் ஏங்காமலே உன்னை மூச்சாக்கி வாழ்வேனடா കാന്താ ഞാനും വരാം തൃശൂർ പൂരം കാണാം കാന്താ ഞാനും വരാം തൃശൂർ പൂരം കാണാം പൂരമെനിക്കൊന്നു കാണണം കാന്ത പൂരമെനിക്കൊന്നു കാണണം കാന്ത പൂരമെനിക്കൊന്നു കൂടണം കാന്ത പൂരമെനിക്കൊന്നു കൂടണം കാന്ത വിമിലയെനിക്കൊന്നു കാണണം കാന്ത വിമിലയെനിക്കൊന്നു കാണണം കാന്ത വിമിലയെനിക്കൊന്നു പൊട്ടണം കാന്ത വിമിലയെനിക്കൊന്നു പൊട്ടണം കാന്ത ഞാനും വരാം തൃശൂർ പൂരം കാണാം. ಧನ್ಯವಾದಗಳು ದಸ್ಮಿತಾ ಹಾಗೂ ಆದ್ಯ ಅವರಿಗೆ. ಮುಂದಿನ ನೃತ್ಯ RV ತಲಪಾಡಿಯವರಿಂದ.
ಧನ್ಯವಾದಗಳು RV ತಲಪಾಡಿಯವರಿಗೆ. ಮುಂದಿನ ನೃತ್ಯ ನಿಹಾರಿಕಾ ಇರಾಯವರಿಂದ. ನಿಹಾರಿಕಾ ಆದ ನಂತರ ದೃಶಾನಿ ಮಜಬೈಲ್ ಇವರಿಂದ. ದೃಶಾನಿ ಮಜಬೈಲ್ ಇವರಿಂದ ಮುಂದಿನ ನೃತ್ಯ. ನೆಕ್ಸ್ಟ್ ಜಿಸಾನ್ವಿ ಸಂಪತ್ ಕುಂಜತೂರು ಅವರು ರೆಡಿಯಾಗಬೇಕಾಗಿ ವಿನಂತಿ. ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಕಿಂ ಕಿಣಿ ಜಂ ಜಂ ಕಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಕಿಂ ಕಿಣಿ ಜಂ ಜಂ ದೇ 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 ತಕ ದಿಮಿ ದೇವಿತ ದೇವಿತ ತಕ ತೀಂ 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 ಕಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಗತಿ ಗಣ 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 ವಿಧಿ ಹರಿ ಸೇವಿತ ತಾಂ ರಕ್ತ ತಾಂ ತ ತ ಜನ 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 ನೋ ಪುರಲಯ ಗತಿ ಗಣ 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 ವಿಧಿ ಹರಿ ಸೇವಿತ ತಾಂ ತ
ಜಣ 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 ನೋಪುರ ಲಯ ಗತಿ ಗಣ 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 ಪಿರಿ ಹರಿ ಸೇವಿತದ ಕಿಡ ಕಿಡತಕಿ ದಿಕ್ಕಿಡ ಕಿಡತಕಿ ತಾಂಡವಿದಂಬರ ದಿಕ್ಕಿಡ ಕಿಡತಕಿ ದಿಕ್ಕಿಡ ಕಿಡತಕಿ ವ್ಯಾಕ್ರಮ ಶಂಕರ ತೊಂಕಿಡ ಕಿಡತಕಿ ತೊಣಕಿಡ ಕಿಡತಕಿ ತ್ರಿಶೂಲಧರ ತಕ್ಕಿಡ ಕಿಡತಗಿ ದಿಕ್ಕಿಡ ಕಿಡತಗಿ ತಾಂಡವಿದಂಬರ ದಿಕ್ಕಿಡ ಕಿಡತಗಿ ದಿಕ್ಕಿಡ ಕಿಡತಗಿ ವ್ಯಾಕ್ರಮ ಶಂಕರ ತೊಂಕಿಡ ಕಿಡತಗಿ ತೊಣಕಿಡ ಕಿಡತಗಿ ತ್ರಿಶೂಲಧರ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಗ ತಗದಿಗುದ ದಿಗುತೈ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಗಿ ತಕ್ಕ ದಿಕ್ಕುತೈ ಜಯ 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 ಸಶಿರ ವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತ ಜಯ 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 ಸಶಿರ ವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತ ಕೃತಿಗ ಸಹಸ ದೀಕ್ಷಿತ ನಾಗ ನಟೇಶ ಕೌತುಭಂ ತಗ ತಗ ತಾಂ ತಿಗ ತಿಗ ತೈ ತಾಕು ದಿಕು ತಕೀಟ ತುಂ ಕಿಡ ಕಿಡ ತಗಿಡ ತಗ ತಗ ತಾಂ ತಿಗ ತಿಗ ತೈ ತಾಕು ದಿಕು ತಕೀಟ ತುಂ ಕಿಡ ಕಿಡ ತಗಿಡ ತಗ ತಗ ತಾಂ ತಿಗ ತಿಗ ತೈ ತಾಕು ದಿಕು ತಕೀಟ ತುಂ ಕಿಡ ಕಿಡ ತಗಿಡ ತಾಗಿ ಕಿಡ ತಗ ದಿತ್ತಿ ತಾಂ ತ ತ ತ ತ ಧನ್ಯವಾದಗಳು ನಿಹಾರಿಕಾ ಇರಾ ಇವರಿಗೆ. ಮುಂದಿನ ನೃತ್ಯ ದೃಶಾನಿ ಮಜಿಬಲ್ ಇವರಿಂದ. ಕೃಷ್ಣ
ಧನ್ಯವಾದಗಳು ದೃಶಾನಿ ಮಜಬೈಲ್ ಇವರಿಗೆ. ಮುಂದಿನ ನೃತ್ಯ ಜಿಶಾನ್ವಿ ಸಂಪತ್ ಕುಂಜತ್ತೂರು ಇವರಿಂದ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാത്തണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മകരവിളക്കിൻ മഞ്ജുളനാളം മിഴിതെളിയാനായി കാണുന്ന പന്തളനാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുളനാളം മിഴിതെളിയാനായി കാണുന്ന ഓദയാമയ പരാൽപര ചരണജപങ്ങളോടെ നീക്കമേ ഓദയാമയ പരാൽപര ചരണജപങ്ങളോടെ നീക്കമേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം ഇരുമുടിയാക്കി സന്നിധി തേടും പാപികളെ സംക്രമസന്ധ്യേ നിന്നോട് ചിമിഴിൻ കുങ്കുമമൊഴിയും ഓ നിരാമയ നിരന്തര പ്രണവജപങ്ങളോടെ നീക്കമേ ഓ നിരാമയ നിരന്തര പ്രണവജപങ്ങളോടെ നീക്കമേ ഒരു നാളികേരമുടയുന്ന പോലെ ഉടയുന്ന ഹൃദയം പമ്പാ ഗണപതി
ಧನ್ಯವಾದಗಳು ದಿಶಾನ್ವಿ ಸಂಪತ್ ಕುಂಜತ್ತೂರು ಇವರಿಗೆ. ಮುಂದಿನ ನೃತ್ಯ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಂದ ಒಂದು ಗ್ರೂಪ್ ಡ್ಯಾನ್ಸ್. ಅಭಿಷೇಕ ಮಣಿಕಂಠನಿಗೆ ಅಯ್ಯಪ್ಪ. ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಅಯ್ಯಪ್ಪ. ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ. ಕಾವನು ತಲೆಯನು ಪೊಗಳುತ್ತ ಕೊಂಡಾಡಿರೆ ಕರುಣಿಸಿ ಕಾಯುವ ಮಾಮಣಿ ಕಂಠ ಹೊನ್ನುಲಿಯ ಕೂಡಿ ತನ್ಮಯನಾಗಿ ಬಂದು ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಇರುಮುಡಿ ಕಟ್ಟು ಶಬರಿಮಲೆಗೆ ಜೇನಭಿಷೇಕ ಮಣಿಕಂಠನಿಗೆ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ.
ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ? ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ. ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಕಟ್ಕೊಂಡು ಹೋಗೋದು. ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು. ತೆಂಗಿನಕಾಯಿ ಶರೀರವು, ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು. ಮೆಟ್ಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಅಂತ ಅರ್ಥ. ಧನ್ಯವಾದಗಳು ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಗೆ. ಮುಂದಿನ ನೃತ್ಯ ಪ್ರೇಕ್ಷಾ ಇವರಿಂದ. ತದನಂತರ ಧ್ರುವಿ ಬೆಜ್ಜಾರ್ ಅವರು ರೆಡಿಯಾಗಬೇಕಾಗಿ ವಿನಂತಿ. ಈಗ ಪ್ರೇಕ್ಷಾರವರಿಂದ ಒಂದು ನೃತ್ಯ. गरज गरज आज मेघ घनन घनन छायोरी धमक दमक चमके बिजुरी कहत है ऋतु राज आयोरी गरज गरज आज मेघ घनन घनन छायोरी धमक दमक चमके बिजुरी कहत है ऋतु राज आयो कहत है ऋतु राज आयो कहत है ऋतु राज आयोरी పతి సాటిలే నిఘనుడేన నీరజాక్షి అలిగే వేళ నుడి విల్లు ముడి వంచగలడా సడే చాలు శత సైన్యాలు నడిపే ధీరుడైన వసుధావాణి మిథిలావేణి మది వెనుక పలుకు పలుకులెరుగగలడా నీలి మేఘములలో ధరణి తేజం నయనాంతరంగములలో వననీనాదం യുദ്ധത്തിങ്കൽ രാമൻ നല്ലു കുലത്തിങ്കൽ സീത നല്ലു യുദ്ധത്തിങ്കൽ രാമൻ നല്ലു കുലത്തിങ്കൽ സീത നല്ലു കൂണുറക്കമുപേക്ഷിപ്പാൻ ലക്ഷ്മണൻ നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പടയ്ക്കു ഭരതൻ നല്ലു പറവാൻ പൈങ്കിളി നല്ലു പറക്കുന്ന പക്ഷികളിൽ ഗരുഡൻ നല്ലു മനോഹരി രാധേ രാധേ മുരാരി ഇവിടെ പെണ്ണെ പിണങ്ങിയോ കണ്ണൻ നിന്നെ
മനോഹരി രാധേ രാധേ മുരാരി ഇവിടെ പെട്ടേ கண்டேன் கண்டேன் என்னுடைய அவளை தந்தேன் தந்தேன் மிச்ச உயிரை ಧನ್ಯವಾದಗಳು ಪ್ರೇಕ್ಷಕರವರಿಗೆ. ಮುಂದಿನ ನೃತ್ಯ ಧ್ರುವಿ ಬೆಜ್ಜರವರಿಂದ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಮೌನವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗವನಿ ಪ್ರಾಣಮುನೀವನಿ ಗಾನವೇ ನೀದನಿ ಪ್ರಾಣಮೇ ಗಾನವನಿ ಮೌನವಿಚಕ್ಷಣ
ध्यान विलक्षण रागमे योगमणि नादोपासन చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే దిగ్గదింద్రజిత హిమగిరింద్రసిత కందరా నీల కంధరా రుద్రులెనుగ నీ రుద్రవీణ నిర్నిద్రగానమిది అవధరించరా శంకరా నాద శరీరాపరా వేద విహారా జీవేశ్వర శంకరా మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగా నాగాల లహరి నురుములు గంగా ఆనంద వృష్టిని తడవంగా ಧನ್ಯವಾದಗಳು ಧ್ರುವಿ ಬೆಜ್ಜಾರ್ ಅವರಿಗೆ. ಮುಂದೆ ಆದ್ಯ ಕೊಡ್ಡೆ ಇವರಿಂದ ഭസ്മഭൂഷിതമുരസ്തരം പരിണകർമ്മവും മണിഗണങ്ങളും വാസുകി പരിവിശോഭിതം വിമലവക്ഷസുംഭവഭയാവനം ചന്ദ്രശേഖരതെരിഞ്ഞു കാണണം അന്തികേ മമ സദാശിവ നീലകണ്ഠതപനീലകണ്ഠവുമതിൽ കുളഞ്ഞുരവിമാലയും ഭൂവിശോഭവഴിയും കരങ്ങളിൽ ധമഠമാരവകളും തുണി ശൂലപാണേ ശൂലപാണി മഹാത്രിശൂലമന്ത്രതമുവേദികുവാൻ ചന്ദ്രശേഖരതെരിഞ്ഞു കാണണം അന്തികേ മമ സദാശിവ ചന്ദ്രശേഖരതെരിഞ്ഞു കാണണം അന്തികേ മമ സദാശിവ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವ
ಧನ್ಯವಾದಗಳು ಆದ್ಯ ಕೊಡ್ಡೆ ಇವರಿಗೆ. ಮುಂದಿನ ನೃತ್ಯ ಅನುಷಾ ಹಾಗೂ ಶ್ರೇಯಾರವರಿಂದ ಯಕ್ಷಗಾನ ನೃತ್ಯ. ಅನುಷಾ ಅಂಡ್ ಟೀಮ್ ಇವರಿಂದ ಒಂದು ಗ್ರೂಪ್ ಡ್ಯಾನ್ಸ್. ಹಚ್ಚ ಹಸಿರ ನಾಡು, ವಿದ್ಯಾಮಯ ಸಂಸ್ಕೃತಿಯ ಬೀಡು, ಉತ್ತರದಿ ಹಿಮಾಲಯದ ಭದ್ರಕೋಟೆ, ದಕ್ಷಿಣದಿ ಸಾಗರದ ಸರಪಳಿ. ಇಂತಹ ಪುಣ್ಯ ಭೂಮಿಯಲ್ಲಿ ಸಂಸ್ಕೃತಿಯ ಓಕುಲಿ, ಕಲೆ, ಶಿಲೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ಚಾರಿತ್ರ್ಯ, ಮನಸ್ಸಿಗೆ ಮುದ ನೀಡುವ ಜನರು, ಹುಟ್ಟಿ ಮೆರೆದರಿಲ್ಲಿ ವೀರರು. ಪದಗಳಲ್ಲಿ ವರ್ಣಿಸಲಾಗದ ಚೆಲುವು, ವಿವಿಧತೆಯಲ್ಲಿ ಏಕತೆ ಎಂಬ ಒಲವು. ಇದುವೇ ನಮ್ಮ ಮಾತೃಭೂಮಿ, ನಮ್ಮ ನಿಮ್ಮೆಲ್ಲರ ಭರತ ಭೂಮಿ. ಭರತ ಭೂಮಿಯಳು ಅಡಗಿಕೊಂಡ ಭರತನಾಟ್ಯದ ಚೆಲುವು, ಭರತ ಮುನಿಯ ನಾಟ್ಯಶಾಸ್ತ್ರದ ರೂಪವನ್ನೇ ನೋಡಲು ಸೊಬಗು. ಧೀಂ ಧಣ್ಣ ತದ್ಧಿಂ ತದ್ಧೀಂ ಧಣ್ಣ ಧಿಂ ತದ್ಧೀಂ ಧಣ್ಣ ತದ್ಧಿಂ ತದ್ಧೀಂ ಧಣ್ಣ ಧಿಂ ತೌಂ ಧಣ್ಣ ತಜ್ಜೊಣ್ಣು ಧಣ್ಣ ತಜ್ಜೊಣ್ಣು ತದ್ಧಣ್ಣ ಥೌಂ ಜೊಣ್ಣು ಧಣ್ಣ ತಜ್ಜೊಣ್ಣು ತಕ್ಕಡದಂ ತಕ್ಕಡದಂ ತದ್ದೆ ತಕ್ಕಡದಂ മണിവന്നന്റെ കൺമുന്നിൽ ഗോപികളാടുകയോ ಪ್ರತಿಯೊಬ್ಬ ಗುಜರಾತಿಯ ನರನಾಡಿಗಳಲ್ಲಿ ಮಿಡಿಯುವ ಧ್ವನಿಯೇ ಗರ್ಭಾ ನೃತ್ಯ. ಸಾಂಪ್ರದಾಯಿಕವಾದ ಇದನ್ನು 9 ದಿನಗಳ ನವರಾತ್ರಿಯ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. चली कहाँ चोरी चोरी हवा से है बंदी डोरी रे। घूमे गोरी चली कहाँ चोरी चोरी हवा से है बंदी डोरी रे।
ಮಹಾರಾಷ್ಟ್ರದ ಎದೆಬಡಿತ ಲಾವಣಿ ನೃತ್ಯ, ಅಭಿನಯ, ರಾಗ, ತಾಳಭರಿತವಾದ ಈ ನೃತ್ಯ ರೂಪಕ ಮರಾಠಿ ಸಂಪ್ರದಾಯದ ಸೂಚಕ. लटपट कमर दामिनी अधर रागिनी मेरे दर आई कैसी सज धज देखो मेरे पिया की सावरी जिया से बावरी मेरे अंगना में देखो आज खिला है चाँद ये बाजे धुन छम छम छमाते जा तो नाच मन छम छम छमाते जा ये बाजे धुन छम छम छमाते जा तो नाच मन छम छम छमाते जा लटपट कमर दामिनी अधर रागिनी मेरे दर आई कैसे सज धज देखो मेरे पिया की सावरी जिया से बावरी मेरे अंगना में देखो आज खिला है चाँद ये बाजे धुन छम छम छमाते जा तो नाच मन छम छम छमाते जा ये बाजे धुन छम छम छमाते जा तो नाच मन छम छम छमाते जा पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा ಕಥೆಗಾರನಿಗೆ ನೀಡಿರುವ ನಾಟ್ಯದ ರೂಪವೇ ಕಥಕ್. ಭಾರತದ 9 ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾದ ಈ ಕಲೆಗೆ ಸಾಟಿಯೇ ಇಲ್ಲ. मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू, जो है अनकही जो है अनसुनी वो बात क्या है बता मितवा कहे धड़कने तुझसे क्या मितवा ये खुद से तो ना तू छुपा
ಪರಂಪರೆಯ ವೈಭವವನ್ನು ತೋರಿಸುವ ಅಮೂಲ್ಯ ನೃತ್ಯವಾಗಿದೆ. ಇದರ ಇತಿಹಾಸ ದೇವಾಲಯಗಳ ಪರಂಪರೆಯೊಂದಿಗೆ ಸಂಪರ್ಕ ಹೊಂದಿದೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರೇ. നോടു നീ എന്തു പരിഭവം മെല്ലെയോതി വന്നു. കൽവിളക്കുകൾ പാതി മിന്നി നിൽക്കവേ എന്തു നൽകുവാൻ എന്നെ കാത്തു നിന്നു നീ. പ്രസാദവും മൗന ചുംബനങ്ങളും പങ്കുവയ്ക്കുവാനോടി വന്നതാണു ഞാൻ. യാഗചന്ദനം നിന്റെ നെറ്റിയിൽ തൊടാൻ ഗോപകന്യയായോടി വന്നതാണു ഞാൻ. അമ്പലപ്പുഴി ഉണ്ണിക്കണ്ണനോടു നീ എന്തു പരിഭവം മെല്ലെയോതി വന്നു. നാലാളറിയെ കൈപിടിക്കും തിരുനാടകശാലയിൽ ചേർന്നു നിൽക്കും. നാലാളറിയെ കൈപിടിക്കും തിരുനാടകശാലയിൽ ചേർന്നു നിൽക്കും. യമുനാ നദിയായി കുളിരലയിളകും നിലവിൽ അമ്പലപ്പുഴി ഉണ്ണിക്കണ്ണനോടു നീ ಎಂದು ಪರಿಭವಂ ಮೆಲ್ಲೆಯೋದಿ ವನ್ನುವೋ. ತುಳುನಾಡಿನ ಹೆಮ್ಮೆಯ ಗಂಡುಕಲೆ ಯಕ್ಷಗಾನ. ಬಡಗುತಿಟ್ಟು, ತೆಂಕುತಿಟ್ಟು ಎಂಬ ಪ್ರಕಾರಗಳಲ್ಲಿ ಪ್ರಚಲಿತದಲ್ಲಿರುವ ಕರ್ನಾಟಕದ ಜಾನಪದ ಕಲೆಯ ಸೊಬಗನ್ನು ಬಲ್ಲವರೇ ಬಲ್ಲರು. ತಾನಿ ತಂದಾನ ತಂದನಾನ 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 ತಾನಿ ತಂದಾನ ನೀರಾಟವಾಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು.
ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ಕೇಳ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸಜರಧಾರೆ ನನ್ನ ಗಣಗಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳ ಚೆಲುವೆ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ಹಲವು ಸಂಸ್ಕೃತಿಗಳ ತವರೂರು. ಮಾತನಾಡಲು ಇದೆ ಇಲ್ಲಿ ಭಾಷೆ ನೂರಾರು. ಇಡೀ ವಿಶ್ವವನ್ನೇ ನೀನು ಹೋಗಿ ಸುತ್ತು, ಕಾಣಲು ಸಿಗದು ಭಾರತ ದೇಶದಂತಹ ಮುತ್ತು. ಭಾಷೆಗಳು ಹಲವು, ಭಾವ ಒಂದು, ವೇಷಗಳು ಹಲವು, ಶರೀರ ಒಂದು, ಸಂಸ್ಕೃತಿಗಳು ಹಲವು, ವಿಚಾರ ಒಂದು. ಗರ್ವದಿಂದ ಎದೆ ತಟ್ಟಿ ಹೇಳು ಭಾರತೀಯನೆಂದು. ಭಾರತ್ ಮಾತಾ ಕಿ ಜೈ ಜೈ ಜೈ. ಧನ್ಯವಾದಗಳು ಅನುಷಾ ಎನ್ ಗ್ರೂಪ್ ಇವರಿಗೆ. ಮುಂದಿನ ನೃತ್ಯ ಜಸ್ವಿಕಾ ಹಾಗೂ ಮಾನ್ವಿ ಇವರಿಂದ. ನೃತ್ಯ ಮಾಡಿದ ಎಲ್ಲ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ನೀಡಲಾಗುವುದು. Tidak
ಧನ್ಯವಾದಗಳು ಜಸ್ವಿಕಾ ಹಾಗೂ ಮನ್ವಿ ಅವರಿಗೆ. ಮುಂದಿನ ನೃತ್ಯ ಮನ್ವಿತಾ ಇವರಿಂದ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಬಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुर मर्दिनि रम्य कपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते
महिषासुरमर्दिनि रम्यकपर्दिनि शैलसुते पदकमलं कमलानिलये परिपश्यति योऽनुदिनं स शिवे अयि कमले विमले कमलानिलशीकरसेव्यमुखाम्बुरुहे तव पदमज्जहि शिवदं दृष्टिपदं गतमस्तु ममिन्न शिवे जय जय हे महिषासुरमर्दिनि रम्यकपर्दिनि शैलसुते स्थितस्तु समाधिना नियमतो नियमतोऽनुदिनं पठे परमया रमया सतु सेव्यते परिजनो विजनोऽपि च तं भजे परिजनो विजनोऽपि च तं भजे पार्वती रमणाय निनगे नमो नमो चंद्रचूड शिवशंकर पार्वती रमणा निनगे नमो नमो सुंदरकर विरागधर सुंदरकर विरागधर गंगाधर गज चर्मांबरधर गंगाधर गज चर्मांबरधर चंद्रचूड शिवशंकर पार्वती रमणा निनगे नमो नमो ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ತನದಾನಂ ತದಾನಂ ತದಾನಂ ದಾನಂ ತನಂ ತನದಾನಂ ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ ಮಧ್ಯಮಂ ಅಮರಮಂ ಏಕವೇ ಪೂರ್ಣಮಂ ಶೂನ್ಯವಂ ಏಕವೇ ಕೃಷ್ಣನು ರುದ್ರನು ಏಕವೇ ಧನ್ಯವಾದಗಳು ಮನ್ವಿತಾ ಅವರಿಗೆ. ಮುಂದಿನ ನೃತ್ಯ ತೃಪ್ತಿ ಹಾಗೂ ಭೂಮಿಕಾ ಅವರಿಂದ. Thank you.
உன்னை காணாது நான் இன்று நான் இல்லையே, விதையில்லாமல் வேறில்லையே. உன்னை காணாது நான் இன்று நான் இல்லையே, விதையில்லாமல் வேறில்லையே. கிருஷ்ணா, உன்னை காணாது நான் இன்று நான் இல்லையே, விதையில்லாமல் வேறில்லையே. நிதம் காண்கின்றவான் கூட நிஜமல்ல, இதம் சேர்க்கும் கணா கூட சுகமல்ல. நீ இல்லாமல் நான் இல்லையே. உன்னை காணாமல் உன்னை காணாமல் உன்னை காணாமல் உன்னை காணாமல் கமதனிதானிதவமகமரிகரித உன்னை காணாமல் பெண் நெஞ்சு தடுமாறுதே, விதையில்லாமல் வேறில்லை. சரி வரத்துங்க அது வாடும் மனது உனக்காக அவ்வாறு நோக்கினால் எவ்வாறு நாடுவேன், கண்ணாடி முன் நின்று பார்த்து கொண்டேன். ஒன்றாகச் செய்திட 100 நாடகம் ஒத்திகைகள் செய்து எதிர்பார்த்திருந்தேன். எதிர்பாராமலே அவன் பின்னிருந்து வந்து என்னை பம்பரமாய் சுழற்றி வைத்து உலகுண்ட பெருவாயன் என்ற வாயோடு வாய் பதித்தான் என்று அதை எண்ணி வீணேகம் ஏங்காமலே உன்னை மூச்சாக்கி வாழ்வேன. ಧನ್ಯವಾದಗಳು ತೃಪ್ತಿ ಹಾಗೂ ಭೂಮಿಕಾ ಅವರಿಗೆ. ಮುಂದಿನ ನೃತ್ಯ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಂದ. Three, two, one. ಓಂ ನಮ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮ ಶಿವಾಯ ನಮಃ. ಶಂಕರ
शशिधर हर हर ओम दिगंबराय परमेश्वराय गुणसंभवाय शिवतांडवाय नमः हर हर शशिधर भयंकर शत्रु संहार प्रवाह पावितस्तरे केवलं विलम्बिताम्बुजङ्गतुङ्गमालिकां ढमड्ढमड्ढमड्ढमन्निनादमड्ढमर्वयुञ्चकार चण्डताण्डवं तनोतु न शिव शिवं ತಂಡಬುಂದು ನಿಮ್ಮೆ ಪುಗರ್ದನೆ ಬಡೆ ಬಂದು ಯಶಸ್ವಿ ಪನ್ಪಿ ತಂಡಬುಂದು ನಿಮ್ಮೆ ಪುಗರ್ದನೆ ಬಡೆ ಬಂದು ತಕ್ಕದಿನಿ ತಾಳಗುಂದೆ ಗೆಜ್ಜೆಸ್ವರ ಕೇನುಡುಂದೆ ಬೆಜ್ಜೆದಿಪಿ ಪೊತ್ತು ಬಂದೆ ಯಶಸ್ವಿ ಪನ್ಪಿ ತಂಡಬುಂದು ನಿಮ್ಮೆ ಪುಗರ್ದನೆ ಬಡೆ ಬಂದು ಯಶಸ್ವಿ ಪನ್ಪಿ ತಂಡ ಬಂದು ನಿನ್ನೆ ಪುಗರ್ದನೆ ಬಡೆ ಬಂದು ರಕ್ತೇಶ್ವರಿ ಕೋಡಿ ಕಟ್ಟಿದ ಆಶೀರ್ವಾದ
ಧನ್ಯವಾದಗಳು ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಗೆ. ಮುಂದಿನ ನೃತ್ಯ ಪೂರ್ವಿ, ಸಾನ್ವಿ, ತನಿಷ್ಕಾ, ದೃಶಾ, ಧ್ರುವಿನ್ ಹಾಗೂ ಹಾರ್ದಿಕ್ ರವರಿಂದ ಒಂದು ಗ್ರೂಪ್ ಡ್ಯಾನ್ಸ್. कृष्ण हरे कृष्ण 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 देवकी नंदन तुमको वंदन रखते सबकी लाज सबके स्वामी अंतर्यामी पूरन कीजिए काज देवकी नंदन तुमको वंदन रखते सबकी लाज सबके स्वामी अंतर्यामी पूरन कीजिए काज मन मंदिर में सजे बिहारी मनमोहन तेरी छवि अति प्यारी मन मंदिर में सजे बिहारी मनमोहन तेरी छवि अति प्यारी बंसी बजैया रास रचैया तारनहार मेरे तुम ही के भैया तुमसे बड़ा कहाँ कौन कन्हैया श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा देवकी नंदन तुमको वंदन रखते सबकी लाज सबके स्वामी अंतर्यामी पूरन कीजिए काज
सुन सुननन सुन 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 सुननन सुन सुननन सुन सुन सुननन सुन सुननन सुन सुननन सुन सुननन പൈക്കുറുമ്പിയെ മേയ്ക്കും മൈക്കറുമ്പിയം പെണ്ണേ കാത്തു നിൽക്കാതെ എവിടെ പോയടി കണ്ണൻ നറുവെണ്ണിലാവു പോലെ നീ വിരിഞ്ഞു നിൽക്കയല്ലേ കുറുമ്പിയെ മേയ്ക്കും മൈക്കറുമ്പിയം പെണ്ണേ കാത്തു നിൽക്കാതെ എവിടെ പോയടി കണ്ണൻ ശൃംഗാരക്കാർ വർണ്ണൻ അണിഞ്ഞൊരുങ്ങി കൃഷ്ണ 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 മന്ദാരപ്പൂമണം നിറഞ്ഞു തിങ്ങി കൃഷ്ണ 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 പ്രകൃതിയോട് കുരുങ്ങി വികൃതികൾ അവൻ തുടങ്ങി തകൃതി തലകിലും നീ മുളങ്കുഴൽ വിളി തുടങ്ങി യമുനയാകവെ കുളിരണിഞ്ഞിതാ മുതലവാണിയാം രാധവന്നിതാ മദന കൃഷ്ണനെ കാത്തിരുന്നിതാ രാസകേളിയായേ ഹേ ശൃംഗാരക്കാർ വർണ്ണൻ അണിഞ്ഞൊരുങ്ങി കൃഷ്ണ 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 മന്ദാരപ്പൂമണം നിറഞ്ഞു തിങ്ങി കൃഷ്ണ 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 ಧನ್ಯವಾದಗಳು. ಮುಂದೆ ಕೆಲವು ನೃತ್ಯಗಳು ಬಾಕಿ ಇದೆ. ಮುಂದಿನ ನೃತ್ಯ ಅದ್ವಿತ್ ಅವರಿಂದ.
ಚಂದವ ತೋರಿ ನಿಂತೋನೆ ಭವ ಭಯವ ನೀಗುಬಾ ಜೈ ಶಿವ ರೂಪನೆ ಭಜರಂಗಿ ಜೈ ಜೈ ಭವತಾರಕ ಭಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಣ ಸಾರಥಿ ಜೈ 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 ಬಜರಂಗಿ 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 ಜೈ 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 ಬಜರಂಗಿ 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 ಜೈ 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 ಬಜರಂಗಿ ಬಜರಂಗಿ ಜೈ 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 ಬಜರಂಗಿ ಧನ್ಯವಾದಗಳು ಅದ್ವಿತೀಯವರಿಗೆ. ಮುಂದಿನ ನೃತ್ಯ ಸಮೀಕ್ಷಾ ಸನತ್ ಹಾಗೂ ತನ್ವಿ ಅವರಿಂದ. ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ
ಶಿವ ಶಿವ ಅದು ಹ್ಯಾಂಗು ಬಂದು ನಾಟಿಕೊಂತಮ್ಮೋ ಗುರುವಾರ ಬಂದ ಗುರುತಾಯ್ತ ಎಂದ ಆ 7 ಜನುಮ ನೆನಪಾಯ್ತ ಎಂದ ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಠಣಕ್ ಠಣಕ್ ಗಿಲಗಿಲಿ ಗಿಲಿ ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಕೋರಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಗಿಲಿಗಿಲಿ ಗಿಲಿ ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಧನ್ಯವಾದಗಳು ಸಮೀಕ್ಷಾ ಸನತ್ ಹಾಗೂ ತನ್ವಿಯವರಿಗೆ. ಮುಂದಿನ ನೃತ್ಯ ಶ್ರೇಯಾ ತಲಪಾಡಿಯವರಿಂದ. ಕೊನೆಯ 2 ನೃತ್ಯ ಬಾಕಿ ಇದೆ. ಹಲೋ ನದಿ ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ
ಧನ್ಯವಾದಗಳು ಶ್ರೇಯಾ ಅವರಿಗೆ. ಮುಂದಿನ ನೃತ್ಯ ಯುಕ್ತಿ ಬೆಜ್ಜ ಹಾಗೂ ಧ್ರುವಿ ಬೆಜ್ಜ ಇವರಿಂದ ಒಂದು ಗ್ರೂಪ್ ಡ್ಯಾನ್ಸ್. ಇವರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
മനസ്സുകളെ പുതിയൊരു പൂവിൻ തേനും ഞാൻ പോരൂ പോരൂ മനസ്സുകളെ പുതിയൊരു പൂവിൻ തേനും ഞാൻ ഒന്നായ ഒരു നവലോകം വിരിയുന്നു ഓമൽ ചിറകുകൾ വിടരുന്നു പുതിയൊരു പുളകം പൂത്തുവിടർന്നു കസവും മുറിയും പുതുനിലാവോ കളഭമൊഴിഞ്ഞു സ്വർഗം തുറന്നു വരും സ്വപ്നം മധുമധുര മന്ദാര മലർ ചൊരിഞ്ഞു മിഴികളിൽ അഴകിൻ മഷിയെഴുതൂ നീ ഹൃദയമൃദംഗം തരളിതമാക്കൂ പുതിയൊരു പുളകം പൂത്തുവിടർന്നു ಧನ್ಯವಾದಗಳು ಯುಕ್ತಿ ಹಾಗೂ ಧ್ರುವಿ ಬೆಜ್ಜರ್ ಅವರಿಗೆ. ಮುಂದಿನ ನೃತ್ಯ ನಿಧಿ ಅವರಿಂದ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಗಧರ ಸುಂದರತರ ವಿರಾಗ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमा वदनं गंगा चंद्र समागमतीर्थं प्रणवं नादमयुणरुं तुडियो वेदकलामृत पुण्यं प्रकृतियुं निन्निल विकृतियुं निन्निल स्वरंगलिलाय लयंगलिलाय शक्ति स्वरूपं ओम शिवोहं श्री शिवोहं ओम शिवोहं रुद्रं श्रीकरं उरळलि वसि मरुद्राक्षವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ
ಧನ್ಯವಾದಗಳು ನಿಧಿಯವರಿಗೆ. ಮುಂದೆ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಂದ ಒಂದು ಗ್ರೂಪ್ ಡ್ಯಾನ್ಸ್.
ಧನ್ಯವಾದಗಳು. ಇದುವರೆಗೆ ನೃತ್ಯ ಪ್ರದರ್ಶನ ಮಾಡಿ ನಮ್ಮೆಲ್ಲರನ್ನು ರೋಮಾಂಚನಗೊಳಿಸಿ ರಂಜಿಸಿದಂತಹ ಎಲ್ಲ ನೃತ್ಯಪಟುಗಳಿಗೆ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದ ಕೊನೆಯ ಒಂದು ನೃತ್ಯದ ಮೊದಲು ಇದೀಗ ವೇದಿಕೆಯಲ್ಲಿ ಸ್ಮರಣಿಕೆ ನೀಡುವಂಥ ಸಮಾರಂಭ. ದಯವಿಟ್ಟು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಪದ್ಮನಾಭ ಕಡಪರ, ಹರೀಶ್ ಮಾಡ ಮತ್ತು ಗಂಗಾಧರ ದುರ್ಗಿಪಳ್ಳ ಅವರು ವೇದಿಕೆಗೆ ತರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಗಣೇಶ್ ಪಾ ಅವರು ಕೂಡ ವೇದಿಕೆ ಬರಬೇಕು. ಶ್ರೀಯುತ ಚಂದ್ರಾಸ್ ಬಿ ಎಂ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೊನೆಯ ಒಂದು ನೃತ್ಯದ ಮೊದಲು ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು. ಹಾಗೂ ಮಾತೃ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಮೋತಿ ಕಿರಣ್ ಅವರು ಕೂಡ ವೇದಿಕೆ ಬರಬೇಕು. ಶ್ಯಾಮಲಾ ಮತ್ತು ಚಂಚಲಾಕ್ಷಿ, ಎಲ್ಲ ಭಕ್ತ ಬಂಧುಗಳಲ್ಲಿ ವಿನಂತಿ. ನಾಳೆ ಸಂಜೆ 5 ಗಂಟೆ 30 ಸರಿಯಾಗಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಕನಿಲ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ನಾಳೆ ಸಂಜೆ 5:30 ಮತ್ತೆ ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮ. ಇದೀಗ ಎಲ್ಲ ಮಕ್ಕಳಿಗೆ ಬಹಳಷ್ಟು ಸುಂದರವಾದ ಕಾರ್ಯಕ್ರಮವನ್ನು ನೀಡಿದಂಥ ಎಲ್ಲ ಪುಟಾಣಿಗಳಿಗೆ, ಬಾಲಕಿಯರಿಗೆ, ಬಾಲಕರಿಗೆ ಸಮಿತಿಯ ವತಿಯಿಂದ ಸ್ಮರಣಿಕೆ ನೀಡಿ ಹರಿಸುವಂಥ ಕಾರ್ಯಕ್ರಮ. ಎಲ್ಲರೂ ವೇದಿಕೆಗೆ ಬರಬೇಕು. ಶ್ರೀಮತಿ ಅಮಿತಾ ಟೀಚರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿ ಹಾಗೂ ಭರಣ ಸಮಿತಿಯ ವತಿಯಿಂದ ನೀಡಲಾಗುವಂತಹ ಈ ಸ್ಮರಣಿಕೆ ನೀಡುವಂತಹ ಕಾರ್ಯಕ್ರಮ ಸತತ 3.5 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನು ಗೈದು ನಮ್ಮೆಲ್ಲರನ್ನ ರಂಜಿಸಿದಂತಹ ಪುಟಾಣಿಗಳಿಗೆ, ಬಾಲಕ ಬಾಲಕಿಯರಿಗೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಎಲ್ಲ ಪುಟಾಣಿಗಳಿಗೆ, ಬಾಲಕಿಯರಿಗೆ ಈ ನೃತ್ಯ ಪ್ರದರ್ಶನ ನೀಡುವಂಥ ಒಂದು ಅಪೂರ್ವ ಅವಕಾಶ ದೊರಕಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಭಾವಿಸುತ್ತಾ ತಮಗೆ ಶ್ರೀ ಭಗವತಿ ಮಾತೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂಬ ಮನದಾಳದ ಪ್ರಾರ್ಥನೆಯೊಂದಿಗೆ ಎಲ್ಲರೂ ದಯವಿಟ್ಟು ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ಳಿ. ನೃತ್ಯ ಪಟುಗಳು, ಪುಟ್ಟ ಮಕ್ಕಳು ಎಲ್ಲ ಎದುರಿನಲ್ಲಿ ಕೂತ್ಕೊಳ್ಳಿ. ನಾಳೆ ರಾತ್ರಿ 9 ಗಂಟೆಗೆ ಕಲರ್ಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ಬಳಗದವರಿಂದ ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಜಗದೀಶ್ ಎಸ್ ಮಡಿವಾಳ್, ಸಾರಥ್ಯದ ಕಲಾಂಜಲಿ ಕ್ರಿಯೇಷನ್ಸ್ ಮಂಜೇಶ್ವರ ಇವರಿಂದ ಕಲರ್ಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ ಸಂಗೀತ ಗಾನ ಸಂಭ್ರಮ ನಾಳೆ ರಾತ್ರಿ 9 ಗಂಟೆಗೆ ಇದೇ ವೇದಿಕೆಯಲ್ಲಿ. ಇದೀಗ ಕೊನೆಯ ನೃತ್ಯ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಇವರಿಂದ ಕೊನೆಯ ನೃತ್ಯ ಇದೀಗ ವೇದಿಕೆಯಲ್ಲಿ. ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಅವರಿಂದ ಇಂದಿನ ಕಾರ್ಯಕ್ರಮದ ಕೊನೆಯ ನೃತ್ಯ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭರಾತ್ರಿ.
புத்தரி போது நம்ம நெரக்கட்டி கத அடுப்பு புத்தரி போலி போலி தேவா புத்தரி போது நம்ம நெரக்கட்டி கது அடுப்ப புத்தரி பொல்லி பொல்லி தேவா கோலாடொண்டு பாரி மந்த கொடுத்த புத்தரி கோலாடொண்டு பாரி ಹೇ ಕೋಲಾಡಂಡು ಬಾರಿ ಮಂದ ಕುಡಿತ ಪುತ್ತರಿ ಕೋಲಾಡಂಡು ಬಾರಿ புத்தரி போது நம்ம ನೆರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ ಅಮ್ಮಂಡ ಅಜ್ಜಿನಂಡ ಅಜ್ಜಮಡ ಅಜ್ಜಿ ಗುಡ್ಡರ ಅಯ್ಯಂಡ ಐಚಂಡ ಅಪ್ಪನಿರುವಂಡ ಹಂಚೇಟ್ಟಿರ అళమండ అప్పారండ అల్లారండ ఆపాడండ చెలువండ చీకండ చెప్పుడిరా చీయబెరా చక్కేర చౌరీర చేనండ చేంద్రి మడ చేమీర చౌండీర చౌకీర చారి మండ ಕೋಲಾಡಂಡು ಬಾರಿ ಮಂದ ಕುಡಿತ ಪುತ್ತರಿ ಕೋಲಾಡಂಡು ಬಾರಿ புத்தரி போது நம்ம நெரக்கட்டி கத எடுப்பு புத்தரி பொலி பொலி தேவா ಮೇರಿ ಅಂಡ ಮೇಕಂದಂಡ ಮೇಚಂಡ ಮೇಪಾಡಂಡ ಮಾಳೆಟ್ಟಿರಾ ಮಂಡೇಟಿರಾ ಮಣಿಯ ಪಂಡ ಮಂದ ಪಂಡ నటులండ నా పండ నాయండ నాయకండ నందేటిర నంబుడిర నెల్లిర నెల్ల చండ పాలందిరా పులియండ పట్టమడ పడియటిరా పొంచటిరా పాలెకండ ఐచేటిరా అయ్యమండ కోలాడొండు బారి మంద కడిత పుత్తరి కోలాడొండు బారి ಪುತ್ತರಿ ಪೌದು ನಮ್ಮ ನರಗಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ కోదండ కొలువండ కొంగండ కొంగెటిర కొక్కలేర కొంగేరిర కింజంగడ కర్తమడ ಕೊಡಂದೇರಾ ಕೋಟೇರಾ ಕುಟ್ಟೇಟಿರಾ ಕುಲ್ಲೇಟಿರಾ ಕೈಬುಲಿರಾ ಕುಂಚೇಟಿರಾ ಕೋಟೋಳಿರಾ ಕಳ್ಳಿ ಚಂಡ పట్టీర బాచీర బడువండ బిద్దండ పబ్బీర బొಳುవండ బింజండ బల్ల చండ ಬೇರೇರಾ ಮೊಣ್ಣಂಡ ಸುಳ್ಳಿ ಮಡ ಸೋಮಯಂಡ ಮಂಡೆ ಪಂಡ ಮುಕಾಟಿರಾ ಮದ್ರೀರಾ ಮಂಡ್ವಂಡ కోలాడొండు బారి మంద కొడిత పుత్తరి కోలాడొండు బారి ಪುತ್ತರಿ ಪೌದು ನಮ್ಮ ನರಕಟ್ಟಿ ಕದಗಡಪ ಪುತ್ತರಿ ಪೊಲ್ಲಿ ಪೊಲ್ಲಿ ದೇವಾ புத்தரி போது நம்ம நெரக்கட்டி கதகெடுப்பு புத்தரி பொலி பொலி தேவா ಕೋಲಾಡಂಡು ಬಾರಿ ಮಂದ ಕುಡಿತ ಪುತ್ತರಿ ಕೋಲಾಡಂಡು ಬಾರಿ కోలాడొండు బారి మంద కొడిత పుత్తరి కోలాడొండు బారి ಪುತ್ತರಿ ಕೋಲಾಡಂಡು ಬಾರಿ పుత్తరి కోలాడొండు బారి ಪುತ್ತರಿ ಕೋಲಾಡಂಡು ಬಾರಿ పుత్తరి కోలాడొండు బారి ಪುತ್ತರಿ ಕೋಲಾಡಂಡು ಬಾರಿ పుత్తరి కోలాడొండు బారి పుత్తరి కోలాడొండు బారి SFC ಡ್ಯಾನ್ಸ್ ಗ್ರೂಪ್ ಕೊಂಡಾಣ ಭಾಳಷ್ಟು ಮನೋರಂಜನೆಯ ನೃತ್ಯವನ್ನು ಇದು ಶ್ರೀ ಭಗವತಿ ಮಾತೆಯ ಸಾಂಸ್ಥಿಕ ವೇದಿಕೆಯಲ್ಲಿ ಮಾಡಿದರೆ ಇವರಿಗೆಲ್ಲರಿಗೂ ಕೂಡ ನಮ್ಮ ಕಾನಲಶ್ರೀ ಭಗವತಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವದ ಈ ಒಂದು ಸ್ಮರಣಿಕೆಯನ್ನು ನೀಡಿದ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಸುರೇಶ್ ಗಾಣಿಜಲ್ ಅವರ ವೇದಿಕೆ ಬಂದು ಅದೇ ರೀತಿಯಲ್ಲಿ ನಮ್ಮ ದೇವರಾಜ್ ಅವರು ಕೂಡ ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೆ ಕೂಡ ಸ್ಮರಣಿಕೆ ನೀಡಬೇಕು ಗಮನಿಸಿಕೊಳ್ಳುತ್ತಿದ್ದೇವೆ. ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನೃತ್ಯ ಮಾಡುವ ಮಕ್ಕಳನ್ನು ಪ್ರೋತ್ಸಾಹಿಸಿದಂಥ ಎಲ್ಲ ಕಲಾಭಿಮಾನಿಗಳು ಕೂಡ ನಾವು ಧನ್ಯವಾದ ಸಮರ್ಪಿಸಿದ್ದೇವೆ. ನಾಳೆ ಕೂಡ ಇದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಾಳೆಯ ದಿವಸ
ಕಲರ್ಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ ಆಚಾರ್ಯ ಮತ್ತು ಬಳಗದವರಿಂದ ಸಂಗೀತ ಗಾನ ಸಂಭ್ರಮ. ಇದರ ಪ್ರಾಯೋಜಕರು ಶ್ರೀ ಜಗದೀಶನ್ ಮಡಿವಾಲ್, ಸಾರಥ್ಯದ ಕಲಾಂಜಲಿ ಕ್ರಿಯೇಷನ್ಸ್ ಮಂಜೇಶ್ವರ ಇವರಿಂದ. ಎಲ್ಲರಿಗೂ ಕೂಡ ಸ್ಮರಣಿಕೆಯನ್ನು ನೀಡಲಿದೆ ನಮ್ಮ ದೇವರಾಜ್ ಅವರು, ಅದೇ ರೀತಿಯಲ್ಲಿ ಸುರೇಶ್ ಗಾಂಜನ್. ಅದೇ ರೀತಿಯಲ್ಲಿ ನಾಳೆ ನಮ್ಮ ಕನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳಿಂದ 5 ಗಂಟೆ 5 ಗಂಟೆಗೆ ಕಾರ್ಯಕ್ರಮ ವೈವಿಧ್ಯ